origin of universe, origin of earth as well as origin of life. ಫಸ್ಟ್ ಯೂನಿವರ್ಸ್ ಫಾರ್ಮೇಶನ್ ಆಗುತ್ತೆ, ಯಾವ ತರ ಫಾರ್ಮ್ ಆಯ್ತು ಅನ್ನೋದನ್ನ ತಿಳ್ಕೋಬೇಕು. ಲೈಫ್ ಫಾರ್ಮ್ಸ್ ಅಂತ ಹೇಳಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದು. ಸೊ ಯೂಶುವಲ್ ಆಗಿ ಲೈಟ್ ಸ್ಪೀಡ್ ಅಲ್ಲಿ 1 ಇಯರ್ ಟ್ರಾವೆಲ್ ಮಾಡಿದ್ರೆ ಅದನ್ನ ನಾವು ಲೈಟ್ ಇಯರ್ ಅಂತ ಹೇಳ್ತೀವಿ. ಸೊ ಲೈಟ್ ಸ್ಪೀಡ್ ಅಲ್ಲಿ 1 ಇಯರ್ ಟ್ರಾವೆಲ್ ಮಾಡೋದಕ್ಕೆ 1 ಲೈಟ್ ಇಯರ್. And the distance between two stars is about many light years. Hi, hello everyone. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. So we are discussing about class 12 zoology chapters under the series NCERT line by line for your NEET examination. So we are discussing each and every lines here. ಎಲ್ಲ ಲೈನ್ಸ್ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ಗೋ ಥ್ರೂ ಲೈನ್ ಬೈ ಲೈನ್. ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಆ್ಯಕ್ಚುಲಿ ವಿ ಆರ್ ಫೋಕಸಿಂಗ್ ಫ್ಯೂ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್, ಎಸ್ಪೆಷಲಿ ಥಿಯರಿನ ಫೋಕಸ್ ಮಾಡ್ತಾ ಇರ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು KCET ಆಸ್ ವೆಲ್ ಆಸ್ NEET ಎಕ್ಸಾಮಿನೇಷನ್, ವಿ ಹ್ಯಾವ್ ಟು ಫೋಕಸ್ ಟರ್ಮಿನಾಲಜೀಸ್ಗಳನ್ನ ಫೋಕಸ್ ಮಾಡಬೇಕಾಗತ್ತೆ. ಎಸ್ಪೆಷಲಿ the chapters like evolution, we have to remember different types of theories and who was proposed it, when they have proposed, ಯಾವಾಗ ಪ್ರಪೋಸ್ ಮಾಡಿದ್ರು, ಮತ್ತೆ ಅದೇನು ಎಕ್ಸ್ಪ್ಲೈನ್ ಮಾಡುತ್ತೆ, ಫ್ಯಾಕ್ಟರ್ಸ್ಗಳೇನು, ಎಲ್ಲವನ್ನ ತಿಳ್ಕೋಬೇಕಾಗತ್ತೆ. ಸೊ ಹಾಗಾಗಿ this chapter, the evolution, is also a super important chapter for your NEET and KCET examination. Okay na? So without delay we are going to discuss about this chapter. Okay na? So ನೀವು ನನ್ನ ಜೊತೆ ಹಾಗೆ ಈ ಲೆಕ್ಚರ್ನ ನೋಡುವಾಗ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಅಂಡರ್ಲೈನ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದು ಯಾವ ಇಯರ್ಲಿ ಕೇಳಿದ್ರು ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ. ಆ್ಯಂಡ್ ಯು ಕಮ್ ಟು ನೋ ದಟ್ ಸೊ ಮೋಸ್ಟ್ ಆಫ್ ದ ಟಾಪಿಕ್ಸ್ ಇನ್ ದಿಸ್ ಚಾಪ್ಟರ್ ದೇ ಹ್ಯಾವ್ ಫ್ರೀಕ್ವೆಂಟ್ಲಿ ಆಸ್ಡ್, ಪದೇ ಪದೇ ಕೇಳಿದ್ದಾರೆ. ಅದರ ಅರ್ಥ ಈ ವರ್ಷ ಕೇಳಲ್ಲ ಅಂತ ಅಲ್ಲ, ಕೇಳ್ಬೋದು. ಯಾಕೆಂದ್ರೆ ಆ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಟ್ಸ್ ವೈ ದೇ ಆರ್ ಫ್ರೀಕ್ವೆಂಟ್ಲಿ ಆಸ್ಕಿಂಗ್. ಸೊ ಜೊತೆಗೆ ಹ್ಯೂಮನ್ ಎವಲ್ಯೂಷನ್ ಇದೆ, ಮತ್ತೆ ಬೇರೆ ಬೇರೆ ಟಾಪಿಕ್ ಇದೆ, ಯಾವುದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಆರ್ ಯು ರೆಡಿ ಫಾರ್ ದಟ್? ಎಸ್. ಸೊ ಹಿಯರ್ ಈಸ್ ದ ಟಾಪಿಕ್, ಐ ಮೀನ್ ದ ಎಂಟೈರ್ ಕಾನ್ಸೆಪ್ಟ್ಗಳೇನಿದೆ ಮೈಂಡ್ ಮ್ಯಾಪಲ್ಲಿ ನಾವು ಬರೆದು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ವಾಟ್ ಆರ್ ದ ಟಾಪಿಕ್ಸ್ ಇನ್ವಾಲ್ವ್ಡ್ ಇನ್ ದಟ್ ಚಾಪ್ಟರ್ ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಸಿ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಆರಿಜಿನ್ ಆಫ್ ಲೈಫ್. ಆರಿಜಿನ್ ಆಫ್ ಲೈಫ್ ಅಂತ ಹೇಳಿದ್ರೆ ಫಸ್ಟು ಆರಿಜಿನ್ ಆಫ್ ಯೂನಿವರ್ಸ್, ಆರಿಜಿನ್ ಆಫ್ ಅರ್ತ್ ಆಸ್ ವೆಲ್ ಆಸ್ ಆರಿಜಿನ್ ಆಫ್ ಲೈಫ್. ಫಸ್ಟ್ ಯೂನಿವರ್ಸ್ ಫಾರ್ಮೇಶನ್ ಆಗುತ್ತೆ, ಯಾವ ತರ ಫಾರ್ಮ್ ಆಯ್ತು ಅನ್ನೋದನ್ನ ತಿಳ್ಕೋಬೇಕು. ಜೊತೆಗೆ ಆರಿಜಿನ್ ಆಫ್ ಅರ್ತ್, ಹೌ ಅರ್ತ್ ವಾಸ್ ಒರಿಜಿನೇಟೆಡ್ ಆರ್ ಫಾರ್ಮ್ಡ್ ಅಂತ ತಿಳ್ಕೊಂತೀವಿ. ಅಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆರಿಜಿನ್ ಆಫ್ ಲೈಫ್, ಹೌ ದ ಫಸ್ಟ್ ಲೈಫ್ ವಾಸ್ ಅಪಿಯರ್ಡ್ ಆನ್ ದ ಅರ್ತ್, ಯಾವ ತರ ಫಸ್ಟ್ ಲೈಫ್ ಅಪಿಯರ್ ಆಯಿತು ಅನ್ನೋದನ್ನ ತಿಳ್ಕೊಳ್ತೀವಿ. ಓಕೆ, ಅಂಡ್ ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್, ಅ ಥಿಯರಿ. ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್, ಯಾವ ತರ ಎವಲ್ಯೂಷನ್ ಆಯಿತು ಅನ್ನೋದ್ರ ಬಗ್ಗೆ ಥಿಯರೀಸ್ಗಳಿದೆ, ಅದನ್ನು ತಿಳ್ಕೊಳ್ಳೋಣ. ವಾಟ್ ಆರ್ ದ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್? ಹೌ ಡು ಯು ಸೇ ಎವಲ್ಯೂಷನ್ ವಾಸ್ ಹ್ಯಾಪನ್ಡ್? ಎವಲ್ಯೂಷನ್ ಆಗಿದೆ ಅಂತ ಹೇಗೆ ಹೇಳ್ತೀರಾ ವಿತೌಟ್ ಪ್ರೂಫ್, ವಿತೌಟ್ ಎವಿಡೆನ್ಸ್, ರೈಟ್? So what are the evidences we are using today to show the mechanism of evolution or the evolutionary process was happened? ಆಗಿದೆ ಅನ್ನೋದಕ್ಕೆ ಯಾವ ಎವಿಡೆನ್ಸ್ಗಳನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ತೀವಿ. ಆ್ಯಂಡ್ ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್ ಅಂದರೆ ಅದು ಕಂಟಿನ್ಯೂಯೇಷನ್. ಇವಾಗ ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ, ಕಂಪ್ಯಾರಿಟಿವ್ ಅನಾಟಮಿ ಆ್ಯಂಡ್ ಮಾರ್ಫಾಲಜಿ ಅಂತ ಹೇಳ್ಬಿಟ್ಟು. ಅಂದರೆ ಅದು ಒಂದು ಎವಿಡೆನ್ಸು. ಆ್ಯಂಡ್ ವಾಟ್ ಆರ್ ದ ಸಿಮಿಲಾರಿಟೀಸ್ ಇನ್ ಬಿಟ್ವೀನ್ ಟೂ ಡಿಫರೆಂಟ್ ಸ್ಪೀಶೀಸ್? What are the similarities in between the two different organisms living in different habitat, even though they are coming from the common ancestral stock ಅಂತ ಹೇಳಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ ಡೈವರ್ಜೆಂಟ್ ಎವಲ್ಯೂಷನ್ ಆಗಿದೆಯಾ, ಕನ್ವರ್ಜೆಂಟ್ ಎವಲ್ಯೂಷನ್ ಆಗಿದೆಯಾ, ಅಡಾಪ್ಟಿವ್ ರೇಡಿಯೇಷನ್ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ, ವಾಟ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ದಟ್ ವಾಸ್ ಎಕ್ಸ್ಪ್ಲೈನಿಂಗ್ ದ ಅಡಾಪ್ಟಿವ್ ರೇಡಿಯೇಷನ್ ತಿಳ್ಕೋಬೇಕು. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ ಆ ಒಂದು ಕಾನ್ಸೆಪ್ಟಿಂದ. ಲಾಸ್ಟ್ ಇಯರ್ ಕೂಡ ಕೇಳಿದ್ದಾರೆ ಎಕ್ಸಾಂಪಲ್ಸ್ ಲೈಕ್ ಪ್ಲೆಸೆಂಟಲ್ ಅನಿಮಲ್ಸ್ ಮತ್ತು ಮಾರ್ಸುಪಿಲ್ಸ್ ಆಫ್ ಆಸ್ಟ್ರೇಲಿಯಾ ಎಕ್ಸಾಂಪಲ್ಸ್ನ ಕೇಳಿದ್ರು. ಸೊ ಅದೇ ಥರ ಬಯೋಲಾಜಿಕಲ್ ಎವಲ್ಯೂಷನ್ ಅಂತ ಬಂದಾಗ ಮೆನಿ ಪೀಪಲ್, ಮೆನಿ ಸೈಂಟಿಸ್ಟ್, ದೇ ಕೇಮ್ ಟು ಎಕ್ಸ್ಪ್ಲೈನ್ ದ ಎವಲ್ಯೂಷನರಿ ಪ್ರಾಸೆಸ್. ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸಾಂಪಲ್ ಬಂತೆ ಅಂತ ಹೇಳಿದ್ರೆ ಜೀನ್ ಬ್ಯಾಪ್ಟಿಸ್ಟ್ ಡಿ ಲೆಮಾರ್ಕ್ ಆಗಿರ್ಬೋದು, ಚಾರ್ಲ್ಸ್ ಡಾರ್ವಿನ್, ಹ್ಯೂಗೋ ಡ್ಯೂರೀಸ್, ಅಗಸ್ಟ್ ವೈಸ್ಮನ್,
ಮತ್ತೆ ಆಲ್ಫ್ರೆಡ್ ವ್ಯಾಲೆಸ್, ಈ ಎಲ್ಲ ಸೈಂಟಿಸ್ಟ್ಗಳು ಕೂಡ ದೇ ಆರ್ ಆಲ್ವೇಸ್ ರಿವಾಲ್ವಿಂಗ್ ಅರೌಂಡ್ ದ ಪ್ರೋಸೆಸ್ ಕಾಲ್ಡ್ ಎವಲ್ಯೂಷನ್. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಏನು ಎಕ್ಸ್ಪ್ಲೈನ್ ಮಾಡ್ತಾರೆ, ಆ ಥಿಯರೀಸ್ಗಳೇನು ತಿಳ್ಕೋಬೇಕು. ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್, ಮೆಕ್ಯಾನಿಸಮ್ ಯಾವ ತರ ಆಗುತ್ತೆ. ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ topic in this chapter, that is called Hardy-Weinberg principle or equilibrium, and one question is compulsory from this topic as well. So andre ee adaptive radiation, Hardy-Weinberg equilibrium matte brief account of evolution anta barutte. Andre brief account of evolution ಒಂದು evolution, ಅದರ ಜೊತೆಗೆ human evolution ಅಂತ ಒಂದು ಟಾಪಿಕ್ ಇದೆ, human evolution. So that means what? Evolution of man, evolution of human beings, ಯಾವ ತರ evolve ಆದವು, what are the different hominids, or you can say the fossils of hominids we've obtained in the past 15 million years. ಯಾವ್ಯಾವುದು ಸಿಕ್ಕಿದೆ ಅದನ್ನು ತಿಳ್ಕೊಳ್ತಾ ಹೋಗ್ತೀವಿ. ಸೊ ನೋಡೋಣ ಆಗಿದ್ರೆ ಇಷ್ಟು ಟಾಪಿಕ್ಗಳನ್ನ ಇನ್ ಡೀಟೇಲ್ ಆಗಿ ಲೈನ್ ಬೈ ಲೈನ್ ತಿಳ್ಕೊಳ್ಳೋಣ. ಫಸ್ಟ್, ಹ್ಯಾವ್ ಯು ಹರ್ಡ್ ಅಬೌಟ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್? ಅಂದ್ರೆ ಈ ಜೆನೆಟಿಕ್ ಅಥವಾ ಮಾರ್ಫಾಲಜಿಕಲ್ ಸಿಮಿಲಾರಿಟಿಯನ್ನ ಎವಲ್ಯೂಷನರಿ ಪ್ರಾಸೆಸ್ ಅಲ್ಲಿ ಬಳಸ್ಕೊಳ್ಳೋದಿರುತ್ತಲ್ಲ, ಅದಕ್ಕೆ ಫೈಲೋಜೆನೆಟಿಕ್ ರಿಲೇಶನ್ಶಿಪ್, ಎವಲ್ಯೂಷನ್ ಬೇಸ್ಡ್ ಅಂತ ಹೇಳ್ತೀವಿ. ಎವಲ್ಯೂಷನರಿ ಬಯಾಲಜಿ is the study of history of life form on the earth. History of life form. It is nothing but the past. We are going to discuss about the past life of the living organisms. ಅಲ್ಲಿ ಲೈಫ್ ಫಾರ್ಮ್ಸ್ ಅಂತ ಹೇಳಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದು. ಹಿಸ್ಟ್ರಿ, ಇಟ್ ಈಸ್ ನಾಟ್ ದ ಹಿಸ್ಟ್ರಿ ವಿ ಆರ್ ಸ್ಟಡಿಂಗ್ ಇನ್ ಸೋಷಿಯಲ್ ಸೈನ್ಸ್. ಇಟ್ ಈಸ್ ದ ಹಿಸ್ಟ್ರಿ that is related to science, that is related to evolution of living organisms. Okay, next, what exactly is evolution? Evolution anta helidrenu simple agi helbeku anta helidre it's a gradual changes in the genetic material of living organisms. Gradual changes, slow changes that takes million years to become or to obtain a particular ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರಬೇಕು ಅಂತ ಹೇಳಿದ್ರೆ, ಅದನ್ನು ಒಬ್ಟೈನ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸ್ಲೋ ಪ್ರಾಸೆಸ್ ಆಗುತ್ತೆ. ಇದು ಮೆಕ್ಯಾನಿಸಮ್ ಆಗಿರುತ್ತೆ, ಪ್ರಾಸೆಸ್ ಆಗಿರುತ್ತೆ. ಮೆನಿ ಸೈಂಟಿಸ್ಟ್ ಆಲ್ಸೋ ಪುಟ್ ಫಾರ್ವರ್ಡ್ ದೇರ್ ಓನ್ ಐಡಿಯಾಸ್ ಲೈಕ್ ಅ ಮ್ಯೂಟೇಷನ್ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಸ್ಪೀಶಿಯೇಷನ್. ಅಂದ್ರೆ ಸ್ಲೋ ಪ್ರಾಸೆಸ್ ಆಗಬೇಕು ಅಂತೇನಿಲ್ಲ, ಇಮಿಡಿಯೇಟ್ ಸಡನ್ ಇನ್ಹೆರಿಟಬಲ್ ಚೇಂಜಸ್ಗಳಾದಾಗ್ಲೂ ಕೂಡ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, to understand the changes in flora and fauna, you can observe here the flora and fauna is nothing but the plants and animals which are present in a particular habitat. One particular habitat alli, habitat is nothing but the place of living. ಅಲ್ಲಿರೋ ಕೆಲವು ಪ್ಲಾಂಟ್ಸ್ ಗಳು ಮತ್ತೆ ಅನಿಮಲ್ಸ್ ಗಳಿಗೆ ಫ್ಲೋರಾ ಮತ್ತೆ ಫಾನಾ ಅಂತ ಹೇಳ್ತೀವಿ. ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ that have occurred over million years on the earth. Look at that sentence. To understand the changes in the plant, to understand the changes in the animals that have occurred over million years on the earth. ತುಂಬಾ ಹಿಂದೆ ಆಗಿರೋ ಚೇಂಜಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ we must have an understanding of the context of origin of life, evolution of earth, of stars, and indeed of universe itself. ಯಾವ ತರ ಫಾರ್ಮ್ ಆಯಿತು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. Means before studying how life was existed on the earth, we need to understand how the universe, how the earth, and how different things were formed here. ಯಾವ ತರ ಫಾರ್ಮ್ ಆಯಿತು ಅಂತ ತಿಳ್ಕೋಬೇಕು. So what follows is the longest of all the constructed and conjectured stories. ಇವೆಲ್ಲವೂ ಕೂಡ ಒಂದು, ಈಗ ನಮ್ಗೆ ಏನಂತ ಹೇಳಿದ್ರೆ we are able to say that what was happened in 19th century or 20th century. 19th beda, 20th century. How? Because we have well equipped cameras, we have recorded it, and next generation they can clearly observe what was happening in the 21st century. But what was happened so long ago, million years ago, ಹೇಗೆ ಅದು ಆಯಿತು ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಇರೋದು ಜಸ್ಟ್ ಥಿಯರೀಸ್ಗಳು ಮಾತ್ರ. ಸೊ ವಾಟ್ ವಾಸ್ ಹ್ಯಾಪನ್ಡ್, ಅದಕ್ಕೆ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಹೋಗ್ತೀವಿ, ಎವಿಡೆನ್ಸ್ಗಳನ್ನ ತೆಗೆದುಕೊಳ್ತೀವಿ ಆಸ್ ಎ ಪ್ರೂಫ್. ಸೊ ಹಾಗಾಗಿ ಅದನ್ನ ಕಂಜೆಕ್ಟೆಡ್ ಸ್ಟೋರೀಸ್ ಅಂತಾನೆ ಹೇಳ್ತಾ ಹೋಗ್ತೀವಿ. ಓಕೆ, ದಿಸ್ ಇಸ್ ದ ಸ್ಟೋರಿ ಆಫ್ ಆರಿಜಿನ್ ಆಫ್ ಲೈಫ್ ಅಂಡ್ ದ ಎವಲ್ಯೂಷನ್ ಆಫ್
life forms or biodiversity on the planet Earth in the context of evolution of Earth and against the background of evolution of universe itself. It's just an introduction. ಇಲ್ಲಿ ಯಾವುದೇ ತರ ಕ್ವಶನ್ಸ್ಗಳನ್ನ ನಿಮಗೆ ಕೇಳಲ್ಲ, ಬಟ್ ಇದು ನಿಮಗೆ ಗೊತ್ತಿರಬೇಕು. ವೈ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎವಲ್ಯೂಷನ್ ಚಾಪ್ಟರ್ ಅಂಡ್ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಚಾಪ್ಟರ್, ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿಂದ ಕೆಲವು ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ನಿಮಗೆ. ಸೊ ವಿ ಹ್ಯಾವ್ ಟು ಫೋಕಸ್ ಫ್ಯೂ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಸೊ ನಾನು ಅವಾಗಲೇ ಹೇಳಿದಾಗೆ ಈ ಹ್ಯೂಮನ್ ಎವಲ್ಯೂಷನ್ ಅನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂಡ್ ಹಿಯರ್ ಇಟ್ ಈಸ್, ವೆನ್ ವಿ ಲುಕ್ ಅಟ್ ದ ಸ್ಟಾರ್ಸ್ ಆನ್ ಎ ಕ್ಲಿಯರ್ ನೈಟ್ ಸ್ಕೈ, ವಿ ಆರ್ in a way looking back in time. ಸೊ ಅಂದರೆ ನಾವು ನೈಟ್ ಟೈಮಲ್ಲಿ ನೋಡೋ ಸ್ಟಾರ್ಸ್ಗಳಾಗಿರ್ಬೋದು ಅಥವಾ ಸ್ಟೆಲ್ಲಾರ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಇನ್ ಲೈಟ್ ಇಯರ್ಸ್. ಲೈಟ್ ಇಯರ್ಸ್ ಮೀನ್ಸ್, ಸೊ ಯೂಶುವಲ್ ಆಗಿ ಲೈಟ್ ಸ್ಪೀಡಲ್ಲಿ 1 ಇಯರ್ ಟ್ರಾವೆಲ್ ಮಾಡಿದ್ರೆ ಅದನ್ನು ನಾವು ಲೈಟ್ ಇಯರ್ ಅಂತ ಹೇಳ್ತೀವಿ. ಸೊ ಲೈಟ್ ಸ್ಪೀಡಲ್ಲಿ 1 ಇಯರ್ ಟ್ರಾವೆಲ್ ಮಾಡೋದಕ್ಕೆ 1 ಲೈಟ್ ಇಯರ್. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 stars ಈಸ್ ಅಬೌಟ್ ಮೆನಿ ಲೈಟ್ ಇಯರ್ಸ್. ಯು ಹ್ಯಾವ್ ಸ್ಟಡಿಡ್ ದಟ್ ಇನ್ ಯುವರ್ ಫಿಸಿಕ್ಸ್ ಆಸ್ ವೆಲ್. ಸೊ ಅಷ್ಟನ್ನು ನಾವು ರೀಚ್ ಆಗೋದಕ್ಕೆ ಚಾನ್ಸೇ ಇಲ್ಲ ಬಿಡಿ ಅಲ್ವಾ. ನಮ್ಮ ಏಜ್ ಎಷ್ಟು ಇರುತ್ತೆ, ಮತ್ತು ಆ ಟ್ರಾವೆಲಲ್ಲಿ ಅಂದರೆ ಆ ಸ್ಪೀಡಲ್ಲಿ ಟ್ರಾವೆಲ್ ಮಾಡೋಕ್ಕಾಗುತ್ತಾ? ಇದು ಜಸ್ಟ್ ಹಾಗೇನೆ ಒಂದು ಥಿಯರಿಟಿಕಲ್ ಆಗಿ ನಾವು ನೆನ್ಪಿಟ್ಕೋಬೇಕಾಗತ್ತೆ, ಕನ್ಸಿಡರ್ ಮಾಡಬೇಕು, ಅಸ್ಯೂಮ್ ಮಾಡಬೇಕು, ಇಮ್ಯಾಜಿನ್ ಮಾಡಬೇಕು. ಸೊ ವಾಟ್ ವಿ ಸಿ ಟುಡೇ ಈಸ್ an object whose emit light started its journey millions of years back and from trillions of kilometers away and reaching our eyes now. ಇದೆಲ್ಲ ಆಗಿರೋದು ಇವಾಗಲ್ಲ, ಲಾಂಗ್ ಬ್ಯಾಕ್ ಎಗೋ. ಅಂದರೆ ಹೌ ದ ಲೈಟ್ ಈಸ್ ವಿ ಆರ್ ಗೆಟಿಂಗ್, ಹೇಗೆ ನಮಗೆ ಸಿಗ್ತಾ ಇದೆ. ಓಕೆ, ಹೌ ಸ್ಟಾರ್ಸ್ ಆರ್ ದೇರ್ ಆ್ಯಂಡ್ ಹೌ ದೇ ರೀಚ್ಡ್. ಓಕೆ, ಇಫ್ ಯು ಆರ್ ಸೇಯಿಂಗ್ ದಟ್ ಇದನ್ನೆಲ್ಲ ಯೂನಿವರ್ಸ್ ಅಂತ ಹೇಳಿದ್ರೆ, ಯೂನಿವರ್ಸಲ್ಲಿ ತುಂಬಾ ಗ್ಯಾಲಕ್ಸೀಸ್ಗಳಿರುತ್ತೆ, ಸ್ಟಾರ್ಸ್ಗಳಿರುತ್ತೆ, ಅಂದರೆ ಎಲ್ಲವೂ ಸೇರಿದ್ರೆ ಯೂನಿವರ್ಸ್. ಓಕೆ, ನಾವು ಹೇಳಿದ್ದು ಯೂನಿವರ್ಸ್ ವಾಸ್ ಫಾರ್ಮ್ಡ್ ಫ್ರಮ್ ಅ ಪಾರ್ಟಿಕಲ್, ಒಂದು ಪಾರ್ಟಿಕಲ್ ಇಂದ. ಬಟ್ ಹೇಗೆ ಅದೆಲ್ಲವೂ ಕೂಡ ಲೈಟ್ ಇಯರ್ಸ್ ತನಕ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ದಾಟ್ ಈಸ್ ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಈ ಚಾಪ್ಟರ್ ಅಲ್ಲ, ಇವತ್ತು ನಾವು ಅದನ್ನೇ ಸ್ಟಡಿ ಮಾಡ್ತಾ ಇರೋದು, ಅಂದರೆ ಫಿಸಿಕ್ಸ್ ಅಲ್ಲೆಲ್ಲ. ಓಕೆ, ವೆನ್ ಇಟ್ ಕಮ್ಸ್ ಟು ಹಿಯರ್, when we see objects in our immediate surroundings, we see them instantly and hence in the present time. ಹಾಗೆ ಅದು ಮೂವ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ. Therefore when we see the stars, we apparently, and ಇದು ಯೂಶುವಲ್ ಆಗಿ ಸುಮ್ಮನೆ ಥಿಯರಿ ಕೊಟ್ಟಿರೋದು ನಿಮಗೆ. ಮತ್ತೆ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನೀಟ್ ಮತ್ತೆ KCET ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಯಾವುದೂ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ವಿ ಕ್ಯಾನ್ ಸೇ ಈ ತರ ಮಾರ್ಕ್ ಹಾಕ್ಬಿಡ್ಬೋದು. ಅಂದ್ರೆ ಇಲ್ಲಿ ಯಾವುದೇ ತರ ಪಾಯಿಂಟ್ಸ್ ಗಳನ್ನ ಕೇಳಲ್ಲ KCET ಮತ್ತೆ ನೀಟ್ ಅಲ್ಲಿ. ಲೆಟ್ಸ್ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ದ ಒರಿಜಿನ್ ಆಫ್ ಲೈಫ್ ಇಸ್ ಕನ್ಸಿಡರ್ಡ್ ಎ ಯೂನಿಕ್ ಈವೆಂಟ್ ಇನ್ ದ ಹಿಸ್ಟ್ರಿ ಆಫ್ ಯೂನಿವರ್ಸ್. ಅದರಲ್ಲಿ ದ ಯೂನಿವರ್ಸ್ ಇಸ್ ವಾಸ್ಟ್. ಲುಕ್ ಅಟ್ ದಿಸ್, ಯೂನಿವರ್ಸ್ ಇಸ್ ವಾಸ್ಟ್, ತುಂಬಾ ದೊಡ್ಡದಾಗಿರೋದು. ರಿಲೇಟಿವ್ಲಿ ಸ್ಪೀಕಿಂಗ್, ದ ಅರ್ತ್ ಇಟ್ ಸೆಲ್ಫ್ ಇಸ್ ಆಲ್ಮೋಸ್ಟ್ ಓನ್ಲಿ ಅ ಸ್ಪೆಕ್, ಒಂದು ಚಿಕ್ಕದಾಗಿರೋದು. ಅಂದ್ರೆ ಯೂನಿವರ್ಸ್ ಅನ್ನೋದು ತುಂಬಾ ದೊಡ್ಡದಾಗಿದೆ, ಅರ್ತ್ ಅನ್ನೋದು ಇಟ್ಸ್ ಅ ವೆರಿ ಸ್ಮಾಲ್ ಪಾರ್ಟಿಕಲ್ ಇನ್ ದಟ್ ಯೂನಿವರ್ಸ್. ಬಿಕಾಸ್ ವಿ ಡೋಂಟ್ ನೋ ಹೌ ಮೆನಿ ಅರ್ಥ್ಸ್ ಆರ್ ದೇರ್, ಎಷ್ಟಿರ್ಬೋದು. ಈಗ ನಾವು ಅರ್ಥ ಅಂತ ಹೇಳೋದಕ್ಕಾಗಲ್ಲ, ಮೆನಿ ಪ್ಲಾನೆಟ್ಸ್ ಆರ್ ದೇರ್. ಸೊ ನಮ್ಮ ಗ್ಯಾಲಕ್ಸಿಯಲ್ಲಿ ಸೋಲಾರ್ ಸಿಸ್ಟಮ್ ಅಂತ ಅಥವಾ ಅದು ಬರೋದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಗ್ಯಾಲಕ್ಸಿ, ಅದರಲ್ಲಿ ಒಂದು ಸೋಲಾರ್ ಸಿಸ್ಟಮ್. ಮೆನಿ ಸೋಲಾರ್ ಸಿಸ್ಟಮ್ಸ್ ಮೇ ಎಕ್ಸಿಸ್ಟ್, ಇರಬಹುದು. ಅದರಲ್ಲಿ ಎಷ್ಟು ಅರ್ಥಗಳಿರ್ಬೋದು, ವಿ ಡೋಂಟ್ ನೋ. ಓಕೆ, ಲೈಕ್ ದಟ್ ಇಟ್ಸ್ ಜಸ್ಟ್ ಅ ಸ್ಪೆಕ್. ಆ್ಯಂಡ್ ದ ಯೂನಿವರ್ಸ್ ಇಸ್ ಇಲ್ಲಿಂದ ಶುರು ಆಗುತ್ತೆ ಇಂಪಾರ್ಟೆಂಟ್ ಕ್ವಶನ್. ಯೂನಿವರ್ಸ್ ಅನ್ನೋದು ಎಷ್ಟು ಹಳೆಯದಾಗಿರುತ್ತೆ? ಯೂನಿವರ್ಸ್ ಈಸ್ ವೆರಿ ಓಲ್ಡ್, ಆಲ್ಮೋಸ್ಟ್ 20 billion years. Almost 20 billion years old. Not 1 or 2 years, centuries. Or you can say, ಅದನ್ನ ನಾವು ಕಾಮನ್ ಆಗಿ ತಿಳ್ಕೊಂಡು ಪ್ರೀವಿಯಸ್ಲಿ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಬರುತ್ತೆ, ಇಲ್ಲೇನೆ ಬೇರೆ ಲೆಕ್ಚರ್ಗಳು ಹೇಳ್ಬೇಕಾದ್ರೆ ಹೇಳಿದ್ದು ಈಪಾಕ್, ಪೀರಿಯಡ್ಸ್ ಮತ್ತೆ ಎರಾ ಅಂತ ಹೇಳ್ತೀವಿ. ಎಲ್ಲವನ್ನು ದಾಟಿದ್ದು ಇವಾಗ ಮಿಲಿಯನ್ ಬಿಲಿಯನ್ ಇಯರ್ಸ್ ಎಗೋ ಇಟ್ ವಾಸ್ ಫಾರ್ಮ್ಡ್. ದ ಹ್ಯೂಜ್ ಕ್ಲಸ್ಟರ್ಸ್. ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಕಾಂಪೋನೆಂಟ್ಸ್ ಆಫ್ ದ ಯೂನಿವರ್ಸ್ ಏನಿದೆ. The huge clusters of galaxies comprises the universe. Universe ಅಲ್ಲಿ ಏನಿದೆ ಅಂತ ಹೇಳಿದ್ರೆ, huge clusters of galaxies are present.
ನೆಕ್ಸ್ಟ್ ಗ್ಯಾಲಕ್ಸೀಸ್ ಅಲ್ಲಿ ಏನಿದೆ, ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಗ್ಯಾಲಕ್ಸೀಸ್. ಓಕೆ, ಗ್ಯಾಲಕ್ಸಿ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. contain stars and clouds of gases and dust. ಗ್ಯಾಲಕ್ಸಿಯಲ್ಲಿ ಕಂಡು ಬರೋದು ಏನೇನಿರುತ್ತೆ? ಸ್ಟಾರ್ಸ್ಗಳು, ಒಂದು ಸ್ಟಾರ್ಸ್, ಕ್ಲೌಡ್ಸ್ ಆಫ್ ಗ್ಯಾಸಸ್, ತುಂಬಾನೇ ಗ್ಯಾಸಸ್ಗಳಿದೆ, ಅಂಡ್ ಡಸ್ಟ್ ಪಾರ್ಟಿಕಲ್ಸ್, ಯು ಕ್ಯಾನ್ ಸೇ ಅದರಲ್ಲಿ ಮೆಟಿಯೋರೈಟ್ಸ್ಗಳು ಅವೆಲ್ಲ ಕೂಡ ಕಂಡು ಬರ್ಬೋದು. ಕನ್ಸಿಡರಿಂಗ್ ದ ಸೈಜ್ ಆಫ್ ಯೂನಿವರ್ಸ್, ಅರ್ತ್ ಈಸ್ ಇಂಡೀಡ್ ಸ್ಪೆಕ್, ಅವಾಗಲೇ ಹೇಳಿದಾಗೆ ತುಂಬಾ ಚಿಕ್ಕದಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ the Big Bang theory, you have to remember. Which theory explains the origin of universe? ಯೂನಿವರ್ಸ್ ಹೇಗೆ ಫಾರ್ಮ್ ಆಯಿತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ ಥಿಯರಿ ಯಾವುದು ಅಂತ ಹೇಳಿದ್ರೆ ದ ಬಿಗ್ ಬ್ಯಾಂಗ್ ಥಿಯರಿ, ದಟ್ ವಾಸ್ ಎಕ್ಸ್ಪ್ಲೈನ್ಡ್ ಬೈ ಲೆಮೆಟ್ರೆ. ಸೊ ನೆಕ್ಸ್ಟ್ ಥಿಯರಿ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೈನ್ ಟು ಅಸ್ ದ ಆರಿಜಿನ್ ಆಫ್ ಯೂನಿವರ್ಸ್. ಆರಿಜಿನ್ ಆಫ್ ಯೂನಿವರ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದು, ಲೆಮೆಟ್ರೆ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. He talks of a singular huge explosion. How the universe was formed. ಹೇಗೆ ಯೂನಿವರ್ಸ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ, so there was a small particle, you can say, and there is a huge explosion. ಒಂದು huge explosion ಆಗುತ್ತೆ, and that expanded. So ನಂತರ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, and that expansion creates the space and time. ಅಲ್ಲಿ ಸ್ಪೇಸ್ ಮತ್ತೆ ಟೈಮ್ ಕ್ರಿಯೇಟ್ ಆಗುತ್ತೆ. ಸಿ, ಆ ಒಂದು ಇಮ್ಯಾಜಿನೇಷನ್ ಏನಿದೆ, ದಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಹೌ ದ ಸ್ಪೇಸ್, ಹೌ ದ ಟೈಮ್ ವಾಸ್ ಕ್ರಿಯೇಟೆಡ್ ಅಂತ ಹೇಳಿ. ಸೊ ಯಾವ ತರ ಫಾರ್ಮ್ ಆಯ್ತು ಅನ್ನೋದನ್ನ ಇದು ಹೇಳ್ತಾ ಇದೆ. ಇಟ್ ಟಾಕ್ಸ್ ಆಫ್ ಇಟ್ ಅಂತ ಹೇಳಿದ್ರೆ ದ ಬಿಗ್ ಬ್ಯಾಂಗ್ ಥಿಯರಿ ಟಾಕ್ಸ್ ಅ ಸಿಂಗ್ಯುಲರ್ ಹ್ಯೂಜ್ ಎಕ್ಸ್ಪ್ಲೋಷನ್, ದೊಡ್ಡದಾಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅನ್ಇಮ್ಯಾಜಿನಬಲ್ ಇನ್ ಅ ಫಿಸಿಕಲ್ ಟರ್ಮ್, ಹೇಳ್ಬೇಕು ಅಂದ್ರೆ ಫಿಸಿಕಲ್ ಟರ್ಮ್ ಅಲ್ಲಿ, ಫಿಸಿಕ್ಸ್ ಅಲ್ಲಿ ಅಥವಾ ಹೇಳೋದಾದ್ರೆ ಅನ್ಇಮ್ಯಾಜಿನಬಲ್, ಅಷ್ಟು ದೊಡ್ಡದಾಗಿ ಎಕ್ಸ್ಪ್ಲೋಡ್ ಆಗುತ್ತೆ. ದೆನ್ ಅದೇನಾಗುತ್ತೆ, ದ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂಡ್ ಹೆನ್ಸ್ ದ ಟೆಂಪರೇಚರ್ ಕೇಮ್ ಡೌನ್. ಯಾವಾಗ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೋ ದ ಟೆಂಪರೇಚರ್ ಆಫ್ ದ ಯೂನಿವರ್ಸ್ ಕೇಮ್ ಡೌನ್, ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಇವಾಗ ಯಾವ ಎರಡು ಎಲಿಮೆಂಟ್ಸ್ಗಳು, ವಾಟ್ ಆರ್ ದ ಟೂ ಎಲಿಮೆಂಟ್ಸ್ ವರ್ ಪ್ರೆಸೆಂಟ್ ಇನ್ ದ ಇನಿಷಿಯಲ್ ಆರ್ ಪ್ರಿಮಿಟಿವ್ ಯೂನಿವರ್ಸ್ ಅಟ್ಮಾಸ್ಫಿಯರ್ ಅಂತ ಬಂದಾಗ, ಹೈಡ್ರೋಜನ್ ಅಂಡ್ ಹೀಲಿಯಂ ಫಾರ್ಮ್ಡ್ ಸಮ್ ಟೈಮ್ ಲೇಟರ್. ಸ್ವಲ್ಪ ಅಂದರೆ ಅದು ಮಿಲಿಯನ್ ಇಯರ್ಸ್ ಆಗಿರ್ಬೋದು. ಇವಾಗ ನಾವು 1 or 2 years ಅಂತ ಹೇಳೋದಿಕ್ಕಾಗಲ್ಲ. ಆಫ್ಟರ್ 1 year, ಆಫ್ಟರ್ 2 years ಅಲ್ಲ, ಆಫ್ಟರ್ ಮೆನಿ ಮಿಲಿಯನ್ ಇಯರ್ಸ್, ಆರ್ ಇಟ್ ಟೇಕ್ಸ್ ಬಿಲಿಯನ್ ಆಸ್ ವೆಲ್. ಓಕೆ, ಯೂನಿವರ್ಸ್ ಫಾರ್ಮೇಶನ್ ಆಗಿರೋದು 20 billion years ago. ಅದಾಗಿ ಮಿಲಿಯನ್ ಅಥವಾ ಬಿಲಿಯನ್ ಇಯರ್ಸ್ ಆದ್ಮೇಲೆ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಹೈಡ್ರೋಜನ್ ಮತ್ತೆ ಹೀಲಿಯಂ ಫಾರ್ಮ್ ಆಗುತ್ತೆ. ಯು ಶುಡ್ ರಿಮೆಂಬರ್ ದೀಸ್ ಟೂ ಎಲಿಮೆಂಟ್ಸ್. ಓಕೆ, ಯಾವುದು ಫಾರ್ಮ್ ಆಯಿತು ಅನ್ನೋದು ನೆನಪಿರ್ಬೇಕು. ನೆಕ್ಸ್ಟ್, ದ ಗ್ಯಾಸಸ್ ಕಂಡೆನ್ಸ್ಡ್ ಅಂಡರ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಅಲ್ಲಿ ಗ್ಯಾಸಸ್ಗಳು ಕಂಡೆನ್ಸ್ ಆಗುತ್ತೆ ಅಂಡ್ ಫಾರ್ಮ್ ದ ಗ್ಯಾಲಕ್ಸೀಸ್. ನೆಕ್ಸ್ಟ್, ಗ್ಯಾಲಕ್ಸೀಸ್ ವರ್ ಫಾರ್ಮ್ಡ್ ಪ್ರೆಸೆಂಟ್ ಡೇ ಯೂನಿವರ್ಸ್. ಸೊ ಹಿಯರ್ the gases, they condense to form the galaxies that we are seeing today. So our universally galaxies ಗಳು formation ಆಗುತ್ತೆ, that's because of the gravitation. Next, the solar system of the Milky Way galaxy. ಅಂದ್ರೆ ಇವತ್ತು ನಾವು the earth ಇದೆ ಇವಾಗ, there are about 8 planets which are revolving around the sun. So sun ಸುತ್ತ 8 planets ಗಳು ರಿವಾಲ್ವ್ ಆಗ್ತಾ ಇದೆ. And all these planets, we used to call it as a solar system because they are revolving around the sun, right? So that solar system comes under the Milky Way galaxy. The galaxy is very, very huge. ಅದರಲ್ಲಿ ಎಷ್ಟು ಸೋಲಾರ್ ಸಿಸ್ಟಮ್ಗಳು ಇರಬಹುದು? ಓಕೆ, ಅಂದ್ರೆ ಒಂದು ಸ್ಟಾರ್ ಸುತ್ತ, ಸನ್ ಅನ್ನೋದು ಸ್ಟಾರ್ ಅಲ್ಲ, ಅದ್ರ ಸುತ್ತ ಏನಾಗ್ತಿರುತ್ತೆ, ಪ್ಲಾನೆಟ್ಸ್ಗಳು ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಒಂದು ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಸೋಲಾರ್ ಸಿಸ್ಟಮ್, ಈಗ ನಮ್ಗೆ ಕೆಲವು ವರ್ಡ್ಗಳು ಸಿಗ್ತಾ ಇದೆ. ಸೋಲಾರ್ ಸಿಸ್ಟಮ್ ದಟ್ ವಿ ಎಕ್ಸಿಸ್ಟ್ ಏನಿದೀವಿ, ಸೊ ದಟ್ ಈಸ್ ಆಫ್ ದ ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿಲಿ ಬರೋದು. ಅರ್ತ್ ವಾಸ್ ಸಪೋಸ್ ಟು ಹ್ಯಾವ್ ಬೀನ್ ಫಾರ್ಮ್ಡ್ ಅಬೌಟ್ 4.5 billion years ಬ್ಯಾಕ್. ಲುಕ್ ಅಟ್ ದಿಸ್. ಅಂದ್ರೆ the universe was formed about 20 billion years ago and the earth was formed about 4.5 billion years ago. ಇದು ಅರ್ತ್ ಫಾರ್ಮೇಶನ್ ಆಗಿದ್ದು. ಅಂದ್ರೆ ಅರ್ಥ ಮಾಡ್ಕೊಬಹುದು ನಾವು ಅಲ್ಲಿ, 15.5 billion years after the universe formation the earth was formed. ಬಟ್ ಆ ಅರ್ತ್ ಯಾವ ತರ ಇತ್ತು? ಇಮ್ಮಿಡಿಯೇಟ್ ಆಗಿ there was nothing.
So there is only the methane, ammonia, hydrogen and water vapors. ಅಷ್ಟು ಮಾತ್ರ ಇತ್ತು. ದಟ್ ವಾಸ್ ನಾಟ್ ಸೂಟಬಲ್ ಫಾರ್ ಎನಿ ಕೈಂಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವ ಆರ್ಗ್ಯಾನಿಸಮ್ಸ್ಗಳು ಸರ್ವೈವ್ ಆಗೋದಕ್ಕೆ ಚಾನ್ಸ್ ಇರಲಿಲ್ಲ. ಮೆನಿ ಥಿಯರೀಸ್ ದೇ ಟ್ರೈ ಟು ಎಕ್ಸ್ಪ್ಲೈನ್ ಹೌ ದ ಲೈಫ್ ವಾಸ್ ಫಾರ್ಮ್ಡ್. ಅದನ್ನೇ ಮುಂದೆ ತಿಳ್ಕೊಂತೀವಿ. ಸ್ಪಾಂಟೇನಿಯಸ್ ಜನರೇಷನ್ ಆಗಿರ್ಬೋದು ಅಥವಾ ಪ್ಯಾನ್ಸ್ಪರ್ಮಿಯಾ. ಸೊ ಕೆಮಿಕಲ್ ಎವಲ್ಯೂಷನ್ ಥಿಯರಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಓಕೆ, ಸೊ ಅರ್ತ್ ಫಾರ್ಮೇಷನ್ ಆಗಿದ್ದು ಯಾವಾಗ ಅಂತ ಗೊತ್ತಾಯ್ತು. ಸೊ ವಾಸ್ ನೋ ಅಟ್ಮಾಸ್ಫಿಯರ್. ಸೊ ಯು ಶುಡ್ ರಿಮೆಂಬರ್ ದಿಸ್. ಯಾವ ತರ ಇತ್ತು ಅರ್ತ್ ಅನ್ನೋದು, ಇದನ್ನ ನಾವು ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಅಥವಾ ಪ್ರೈಮಾರ್ಡಿಯಲ್ ಅರ್ತ್. ಸೊ ದೇರ್ ವಾಸ್ ನೋ ಅಟ್ಮಾಸ್ಫಿಯರ್, ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್ ಆನ್ ಅರ್ಲಿ ಅರ್ತ್. ನೋ ಅನ್ನೋದನ್ನ ಅಂಡರ್ಲೈನ್ ಮಾಡೋಣ, ಅಂದ್ರೆ ಹೈಲೈಟ್ ಮಾಡೋಣ. ಯಾವುದೇ ತರ ಅಲ್ಲಿ ಅಟ್ಮಾಸ್ಫಿಯರ್ ಇರಲಿಲ್ಲ. ಸೊ ನೆಕ್ಸ್ಟ್ ವಾಟರ್ ವೇಪರ್ಸ್, ಯು ಶುಡ್ ರಿಮೆಂಬರ್ ದಿಸ್. ಮೀಥೇನ್, carbon dioxide and ammonia released from molten mass covered the surface. Andre the primordial earth surface that was covered by the molten mass, ಅಂದ್ರೆ molten ಅಂತ ಹೇಳಿದ್ರೆ ಕರಗಿದ ರೂಪದಲ್ಲಿ, melted state ಅಲ್ಲಿ ಇರೋದು, that was releasing these many components. So what are the components of the primordial earth atmosphere or the surface anta ಹೇಳಿದ್ರೆ, one is, it is not water, it's the water vapors. And second one is methane. That's nothing but CH4. Then it is nothing but carbon dioxide. Not much. Carbon dioxide was formed. ಅದು ಯಾಕೆ ಫಾರ್ಮ್ ಆಗ್ತಾ ಹೋಗುತ್ತೆ? ವಾಲ್ಕಾನಿಕ್ ಎರಪ್ಷನ್ ಇಂದ, ಹೈ ಟೆಂಪರೇಚರ್ ಇಂದ, ಮತ್ತೆ ಬ್ರೇಕ್ ಡೌನ್ ಆಗಿ ಬೇರೆ ಬೇರೆ ಸಬ್ಸ್ಟೆನ್ಸ್ಗಳು ಫಾರ್ಮ್ ಆಗಿರುತ್ತೆ. ಅಂಡ್ ದಟ್ ವಾಸ್ ಕನ್ಸ್ಯೂಮ್ಡ್ ಬೈ ಆಟೋಟ್ರೋಫಿಕ್ ಪ್ಲಾಂಟ್ಸ್ ಲೇಟರ್. ನೆಕ್ಸ್ಟ್ ಅಮೋನಿಯಾ, ಇಷ್ಟು ಗ್ಯಾಸಸ್ಗಳು ಇತ್ತು ಪ್ರೈಮೋಡಿಯಲ್ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಅಂತ ಹೇಳ್ಬಿಟ್ಟು ಕವರ್ ಆಗಿತ್ತು. ಸೊ ಲುಕ್ ಅಟ್ ದಿಸ್. The UV rays, ultraviolet radiation from the sun, break up water into hydrogen and oxygen. ಸೊ ಇವಾಗ ಕಾಮನ್ ಆಗಿ ನಾವು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಸ್ಟಡಿ ಮಾಡಿರ್ತೀವಿ, ಈವನ್ ಇನ್ ಅವರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಮ್ ಟೈಮ್. ಸೊ ಅದು ನಾವು ಮಾಡೋದೇನಾಗಿರುತ್ತೆ, ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಎಕ್ಸ್ಪೆರಿಮೆಂಟ್ಸ್. ಬಟ್ ನ್ಯಾಚುರಲ್ ಏನಾಗ್ತಾ ಹೋಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದ ವಾಟರ್ ಗೆಟ್ಸ್ ಬ್ರೋಕನ್ ಡೌನ್ ಟು ರಿಲೀಸ್ ದ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಯಾನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಎರಡೂ ಬ್ರೇಕ್ ಆದ್ಮೇಲೆ ಏನಾಗುತ್ತೆ, ಸೊ ದ ಲೈಟರ್ hydrogen is the lightest element, right? Lighter hydrogen is escape ಆಗುತ್ತೆ. Okay, then the oxygen, ಇಲ್ಲಿರೋ ಆಕ್ಸಿಜನ್ ಏನಾಗುತ್ತೆ, that combined with the ammonia that was present on the primordial earth surface or the atmosphere, ammonia and the methane. So now the oxygen combined with ammonia and the methane to form the water. ಇಲ್ಲಿ water formation ಆಗುತ್ತೆ, and the carbon dioxide and other gases. Most of the elements were formed from hydrogen and helium. Today, that whatever the elements we are observing the periodic table or on the earth, which is not yet discovered, you can say, ಅದನ್ನ ಇನ್ನು ಡಿಸ್ಕವರ್ ಮಾಡದೇ ಇರಬಹುದು, ಎಲ್ಲವೂ ಕೂಡ ಹೈಡ್ರೋಜನ್ ಮತ್ತೆ ಹೀಲಿಯಂ ಇಂದನೇ ಫಾರ್ಮ್ ಆಗಿದೆ ಅಂತ ಈ ಥಿಯರೀಸ್ಗಳು ಹೇಳುತ್ತೆ. ಸೊ ಅದ್ರ ಜೊತೆಗೆ ಆಕ್ಸಿಜನ್, which is formed by the breakdown of water in the presence of sunlight, that combines with the methane and ammonia that forms the water, as well as the carbon dioxide and other gases formation ಆಗುತ್ತೆ, other materials formation ಆಗುತ್ತೆ. Hydrogen was lighter, that was escaped. Next, the ozone layer was formed. ಇಲ್ಲಿ ozone layer ಫಾರ್ಮ್ ಆಗುತ್ತೆ ಇವಾಗ. Ozone, excited state of oxygen, O3. So ozone ಎಲ್ಲಿದೆ, ಸ್ಟ್ರಾಟೋಸ್ಫಿಯರ್ ಅಲ್ಲಿದೆ. Okay, there are many layers, you know that, right? ಸೊ ಆ ಲೇಯರ್ಸ್ಗಳಿಗೆ ಬಂದಾಗ ಇಲ್ಲಿ ಟ್ರೋಪೋ ಆಗಿರ್ಬೋದು, ಸ್ಟ್ರಾಟೋ, ಮೀಸೋ, ಅಥವಾ ಅಯಾನೋಸ್ಫಿಯರ್ ಆರ್ ಥರ್ಮೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್, ಎರಡು ಒಂದೇ, ಅಯಾನೋ ಥರ್ಮೋ. ನೆಕ್ಸ್ಟ್ ಅದಾದ್ಮೇಲೆ ಬರೋದು ಎಕ್ಸೋಸ್ಫಿಯರ್. ಸೊ ಅಲ್ಲಿ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಒಂದು ಲೇಯರ್ ಆಫ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. That was nothing but ozone that protects the earth from the ultraviolet radiations which are coming from the solar or sun. ಸೊ ಇಲ್ಲಿ ಓಝೋನ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ದೆನ್ ಆಸ್ ಇಟ್ ಕೂಲ್ಡ್, ನಿಧಾನವಾಗಿ ಅದು ಕೂಲ್ ಡೌನ್ ಆಗ್ತಾ the water vapors fell as a rain that condenses down to the earth in the form of rain. ಕಂಡೆನ್ಸ್ ಆಗುತ್ತೆ, fell as a rain, ಮಳೆ ರೂಪದಲ್ಲಿ ಬೀಳುತ್ತೆ. and that rain ಏನಾಗುತ್ತೆ ಇವಾಗ, that water fills all the depressions and forms the ocean. How oceans were formed, ಯಾವ ತರ ಫಾರ್ಮ್ ಆಯ್ತು,
ಬಿಕಾಸ್ ಅರ್ತ್ ಅವಾಗ ಏನಾಗಿರುತ್ತೆ, ಹಾಲ್ಡೇನ್ ಅವ್ರು ಹೇಳ್ತಾ ಹೋಗ್ತಾರೆ, ಇಟ್ ವಾಸ್ ಲೈಕ್ ಎ ಕೆಮಿಕಲ್ ಹಾಟ್ ಸೂಪ್ ಅಂತ. ಅಂದ್ರೆ ಅವಾಗ ಅರ್ತ್ ಸರ್ಫೇಸ್ ಕುದಿತಾ ಇತ್ತು. ದಟ್ಸ್ ಬಿಕಾಸ್ ಆಫ್ ಹೈ ಟೆಂಪರೇಚರ್ ಅಂಡ್ ವಾಲ್ಕಾನಿಕ್ ಎರಪ್ಷನ್. ಸೊ ಇಟ್ ಈಸ್ ಜಸ್ಟ್ ಲೈಕ್ ಎ ಮೋಲ್ಟನ್ ಮೀಥೇನ್. ಓಕೆ, ಸೊ ಅವಾಗ ಈಗ ನಾವು ಏನಾದರೂ ನಾರ್ಮಲ್ ಆಗಿ ಸಮಥಿಂಗ್ ದಟ್ ಯು ಆರ್ ಬಾಯ್ಲಿಂಗ್ ವಿಚ್ ಇಸ್ ಅ ವೆರಿ ಥಿಕ್ ಸಿರಪ್ ಅಂತ ತಿಳ್ಕೊಳ್ಳೋಣ. ಸಿರಪ್ ಅಂತ ಹೇಳಿದ್ರೆ ಎನಿಥಿಂಗ್ ದಟ್ ಈಸ್ ಯೂಶುವಲಿ ಥಿಕ್ ಅಂತ. ಸೊ ಏನಾಗುತ್ತೆ ಬಾಯ್ಲಿಂಗ್ ಆಗಬೇಕಾದ್ರೆ, ಸೊ ಒನ್ಸ್ ದ ಗ್ಯಾಸ್ ಕಮ್ಸ್ ಔಟ್, ಹೊರಗಡೆ ಗ್ಯಾಸ್ ಬಂದಾಗ ಯು ವಿಲ್ ಸಿ ದ ಡಿಪ್ರೆಷನ್ ಓವರ್ ದೇರ್. ಅದು ನಾವು ರೈಸನ್ನು ಕುಕ್ ಮಾಡುವಾಗ ಆಗಿರ್ಬೋದು ಅಥವಾ ಬೇರೆ ಥರ ಫುಡ್ಡನ್ನು ಕುಕ್ ಮಾಡುವಾಗ ಏನಾಗುತ್ತೆ, ಗ್ಯಾಸ್ ಎಲಿಮಿನೇಟ್ ಆದಾಗ ಯು ವಿಲ್ ಸಿ ದ ಡಿಪ್ರೆಷನ್. ಸೊ ದ ಡಿಪ್ರೆಷನ್ಸ್ ಆನ್ ದ ಅರ್ತ್ ವಾಸ್ ಫಾರ್ಮ್ ಲೈಕ್ ದಟ್, ಆ ಥರ ಫಾರ್ಮ್ ಆಗಿರುತ್ತೆ. ಲೇಟರ್ ದೋಸ್ ಡಿಪ್ರೆಷನ್ಸ್ ವರ್ ಫಿಲ್ಡ್ ಬೈ ದ ರೈನ್ ವಾಟರ್ ಫಿಲ್ ಆಗುತ್ತೆ, ಓಷನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಲೈಫ್ ಅಪಿಯರ್ಡ್. ಲೈಫ್ ಯಾವಾಗ ಅಪಿಯರ್ ಆಯಿತು? ಇಲ್ಲಿ ನಮಗೆ 3 ಇಯರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಾನು ಹೇಳ್ತೀನಿ ಇವಾಗ. ಓಕೆ, ಲೈಫ್, ದ ಫಸ್ಟ್ ಲೈಫ್ ಯು ಕ್ಯಾನ್ ಸೇ ಅಪಿಯರ್ಡ್ 500 ಮಿಲಿಯನ್ ಇಯರ್ಸ್ ಆಫ್ಟರ್ ದ ಫಾರ್ಮೇಷನ್ ಆಫ್ ಅರ್ತ್. ಅರ್ತ್ ಫಾರ್ಮೇಷನ್ ಆಗಿ ಓಕೆ 500 ಮಿಲಿಯನ್ ಇಯರ್ಸ್ ಆದ್ಮೇಲೆ ಫಸ್ಟ್ ಲೈಫ್ ಅಪಿಯರ್ ಆಗುತ್ತೆ, ಆಲ್ಮೋಸ್ಟ್ 4 ಬಿಲಿಯನ್ ಇಯರ್ಸ್ ಬ್ಯಾಕ್. ಸೊ ನಿಮ್ಗೆ ಇವಾಗ ಯಾವುದು ಯಾವಾಗ ಫಾರ್ಮ್ ಆಯಿತು ಅನ್ನೋ ಇಯರ್ಸ್ ಗೊತ್ತಿರಬೇಕು. 20 billion years ago the universe was originated or formed. 4.5 billion years ago earth was formed. The first life appeared on the earth yavaga 500 million years after the earth formation. First life appear agiddu 500 million after the earth formation, andre almost 4 billion years back. So idistu aa ondu story anna helutte. 2019 ಅಲ್ಲಿ. ಸೊ ದಿಸ್ ಕ್ವೆಶನ್ ದೇ ಹ್ಯಾವ್ ಆಸ್ಕ್ಡ್, ವೆನ್ ವಾಸ್ ದ ಫಸ್ಟ್ ಲೈಫ್ ವಾಸ್ ಅಪಿಯರ್ಡ್ ಆನ್ ದ ಅರ್ತ್ ಅಂತ ಕೇಳಿದ್ರೆ 500 ಮಿಲಿಯನ್ ಇಯರ್ಸ್ ಆಫ್ಟರ್ ದ ಅರ್ತ್ ಫಾರ್ಮೇಷನ್ ಅಂತ ಕ್ವಶನ್ ಕೇಳಿದ್ರು 2019 ಅಲ್ಲಿ. ಓಕೆ, ಈ ತರ ಕ್ವಶನ್ಗಳನ್ನ ಕೇಳ್ತಾರೆ. ಮತ್ತೆ ಕಾಂಪೋನೆಂಟ್ಸ್ಗಳು ನೆನಪಿರ್ಬೇಕಾಗತ್ತೆ ನೀಟಲ್ಲಿ, ಅದನ್ನ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೇಳ್ತಾರೆ. ಅಂದರೆ ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್, ಪ್ರೈಮಾರ್ಡಿಯಲ್ ಅರ್ತ್ ಅಂತ ಕೊಟ್ಬಿಟ್ಟು, ಸೊ ವಾಟ್ ಆರ್ ದ ಸ್ಟೇಟ್ಮೆಂಟ್ಸ್ ಅಥವಾ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಟ್ರೂ ರಿಲೇಟೆಡ್ ಟು ವಿತ್ ರೆಸ್ಪೆಕ್ಟ್ ಟು ಪ್ರೈಮಾರ್ಡಿಯಲ್ ಅರ್ತ್ ಅಂತ ಕೇಳಿದಾಗ ಇಲ್ಲಿ ಎಷ್ಟೋ ಸ್ಟೇಟ್ಮೆಂಟ್ಗಳನ್ನು ಅವರು ಫ್ರೇಮ್ ಮಾಡಬಹುದು, ತಗೊಬಹುದು. ಓಕೆ, ಸೊ ದಟ್ ವಾಸ್ ಅಬೌಟ್ ದ ಯೂನಿವರ್ಸ್ ಆ್ಯಂಡ್ ದ ಅರ್ತ್ ಆ್ಯಂಡ್ ದ ಫಸ್ಟ್ ಲೈಫ್. ನೋಡ ಇವಾಗ ಲೈಫ್ ಯಾವ ಥರ ಫಾರ್ಮ್ ಆಯಿತು ಅನ್ನೋದಕ್ಕೆ ಮೆನಿ ಥಿಯರೀಸ್ಗಳಿದೆ. Many people came and explained how the life was formed. ಇವತ್ತಿಗೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ. ಓಕೆ, ಇಫ್ ಯು ಆರ್ ಟ್ರೈಂಗ್ ಟು ಮೇಕ್ ಯುವರ್ ಓನ್ ಥಿಯರಿ ಟು ಎಕ್ಸ್ಪ್ಲೈನ್ ಹೌ ದ ಲೈಫ್ ವಾಸ್ ಫಾರ್ಮ್ಡ್, ದಟ್ಸ್ ಆಲ್ಸೋ ಗುಡ್ ಐಡಿಯಾ. ಬಟ್ ಆದರೆ ಆ ಥಿಯರೀಸ್ಗಳು ಈ ಟೆಕ್ಸ್ಟ್ ಬುಕ್ಗೆ ಬರಬೇಕು ಅಂತ ಹೇಳಿದ್ರೆ ಏನಾಗಿರಬೇಕು, ದಟ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ಬೈ ಪೀಪಲ್ ಅಟ್ ಲೀಸ್ಟ್ ಫಾರ್ ಅಬೌಟ್ ಸೆಂಚುರಿ. ಅಂದರೆ ನೀವು ಎಕ್ಸ್ಪ್ಲೈನ್ ಮಾಡೋ ಥಿಯರಿಯನ್ನ 1 ಸೆಂಚುರಿ ಆದರೂ ಜನರು, ಅಂದರೆ ಬೇರೆ ಯಾರು ಇರ್ತಾರೆ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಬೇಕು, ಬಿಲೀವ್ ಮಾಡಬೇಕು. ಅದಾದ್ಮೇಲೆ ಇನ್ನು ಕೆಲವರು ಬರ್ತಾರೆ ಇಟ್ ವಾಸ್ ರಾಂಗ್ ಅಂತ ಹೇಳ್ತಾರೆ. ಯಾವುದೇ ಥಿಯರೀಸ್ಗಳು, ಯಾವುದೇ ಇನ್ವೆನ್ಷನ್ಗಳು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಇಲ್ಲದೆ ಇರೋದಿಲ್ಲ. ಓಕೆ, ಸೊ ಅದೇ ಥರ ಮೆನಿ ಥಿಯರೀಸ್ ಆರ್ ಹಿಯರ್ ಆ್ಯಂಡ್ ವಿ ನೀಡ್ ಟು ರಿಮೆಂಬರ್ ದ ಸೈಂಟಿಸ್ಟ್ ನೇಮ್ಸ್, ಥಿಯರೀಸ್ and also the principle involved in that. ಯಾವುದು ಇತ್ತು ಅನ್ನೋದು ತಿಳ್ಕೊಬೇಕಾಗುತ್ತೆ. And look at here. Did life come from outer space? Have you heard about ET? So I'm not talking about embryo transfer, so in related to artificial ಅಥವಾ assisted reproductive technology. ET ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅಂತ ಕಾಮನ್ ಆಗಿ ಹೇಳ್ತೀವಿ. ಇವಾಗ ನಾವು ಎಷ್ಟೋ ತುಂಬ ಥಿಂಕ್ ಮಾಡ್ತಾ ಇರ್ತೀವಿ, ಏಲಿಯನ್ಸ್. ಸೊ ಎಕ್ಸಿಸ್ಟ್ ಇದಾರಾ ಇಲ್ವಾ, ಇದ್ರೆ ಯಾಕೆ ಬರ್ತಾ ಇಲ್ಲ, ಈಗೆಲ್ಲ ಇರುತ್ತೆ. ಈಗ ನಾವು ಇದ್ದೀವಲ್ಲ, ಸೊ ನಮ್ಮ ಲೈಫ್ ಅನ್ನೋದು ಅಥವಾ ದ ವೆರಿ ಫಸ್ಟ್ ಲೈಫ್ ಏನಾಯಿತು, ಫಾರ್ಮ್ ಆಯಿತು ಅರ್ಥ ಮೇಲೆ. ಸೊ ವಾಸ್ ದಟ್ ಕೇಮ್ ಫ್ರಮ್ ದ ಔಟರ್ ಸ್ಪೇಸ್. ಔಟರ್ ಸ್ಪೇಸ್ ಇಂದ ಬಂದಿರಬಹುದಾ ಅಂತ ಕ್ವಶನ್ ಇದೆ. ಇವಾಗ ಕೆಲವು ಸೈಂಟಿಸ್ಟ್ಗಳು ಅದಕ್ಕೆ ಏನು ಹೇಳ್ತಾರೆ ನೋಡೋಣ. ಈಗ ಸಮ್ ಸೈಂಟಿಸ್ಟ್ ಬಿಲೀವ್ ದಟ್ ಇಟ್ ಕೇಮ್ ಫ್ರಮ್ ಔಟ್ಸೈಡ್. It came from outside in the sense, so outer space. ಅದೇ ಹೇಳ್ತಾ ಇದೆ, ಔಟರ್ ಸ್ಪೇಸ್ ಇಂದ ಬಂದಿರಬಹುದು, ಫ್ರಮ್ ದ ಡಿಫರೆಂಟ್ ಪ್ಲಾನೆಟ್ ಅಂತ ಹೇಳಿ. ಅರ್ಲಿ ಗ್ರೀಕ್ ಥಿಂಕರ್ಸ್
thought unit of life or units of life called spores. Units of life called spores. ಕಾಮನ್ ಆಗಿ ಸ್ಪೋರ್ಸ್ ಮತ್ತೆ ಗ್ಯಾಮಿಟ್ಸ್ ಅಂತ ಕೇಳಿರ್ತೀರಾ. ಸೊ ಗ್ಯಾಮಿಟ್ಸ್ ಮತ್ತೆ ಸ್ಪೋರ್ಸ್ಗಳು, ದೋಸ್ ಆರ್ ದ ಇನಿಷಿಯಲ್ ಪಾಯಿಂಟರ್ ವೇರ್ ದ ಲೈಫ್ ವಾಸ್ ಸ್ಟಾರ್ಟೆಡ್. ಅಲ್ಲಿಂದನೇ ಲೈಫ್ಗಳು ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಯೂನಿಟ್ಸ್ ಆಫ್ ಲೈಫ್ ಕಾಲ್ಡ್ ಸ್ಪೋರ್ಸ್ were transferred to the different planets including the earth. ಹಾಗಾಗಿ ಎಲ್ಲೋ ಒಂದು ಔಟರ್ ಸ್ಪೇಸ್ ಇಂದ ಯೂನಿಟ್ ಆಫ್ ಲೈಫ್ ಸ್ಪೋರ್ ಅನ್ನೋದೇನಾಗಿರುತ್ತೆ, ದೇ ವರ್ ಟ್ರಾನ್ಸ್ಫರ್ ಟು ದ ಅರ್ತ್ಗೆ ಟ್ರಾನ್ಸ್ಫರ್ ಆಗಿದೆ. ಅಂಡ್ ದ ಪ್ಯಾನ್ಸ್ಪರ್ಮಿಯಾ is still a favorite idea for some astronomers. ಪ್ಯಾನ್ಸ್ಪರ್ಮಿಯಾ ಅಂತ ಇದನ್ನೇ ಹೇಳೋದು. ಪ್ಯಾನ್, ಸ್ಪರ್ಮಿಯಾ, ಸ್ಪರ್ಮ್, ಸ್ಪೋರ್, ಪ್ಯಾನ್ ಥ್ರೂ ಔಟ್ ದ ವರ್ಲ್ಡ್. ಸೊ ಇದನ್ನೇ ಪ್ಯಾನ್ಸ್ಪರ್ಮಿಯಾ ಥಿಯರಿ ಅಂತ ಹೇಳ್ತೀವಿ. ಸೊ ಇದನ್ನ ತುಂಬಾ ಜನ ಬಿಲೀವ್ ಮಾಡ್ತಾರೆ ಕೂಡ. ಅದಕ್ಕೆ ಹೇಳಿದ್ದು, ಇಫ್ you are going to frame a new theory that must be accepted by at least a few people for a century. Okay, so ಇವತ್ತಿಗೂ ಕೂಡ ನಾವು ಥಿಂಕ್ ಮಾಡ್ತೀವಿ ಇನ್ನೊಂದು ಥಿಯರಿ ಇದೆ, ಅದನ್ನ ಆಲ್ಮೋಸ್ಟ್ ಇವತ್ತಿಗೂ ಕೂಡ ಸೈನ್ಸ್ ಎಕ್ಸಿಸ್ಟ್ ಇದ್ರೂ ಕೂಡ and we always believe that. Okay, ಅದ್ರಲ್ಲಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅನ್ನೋ ತರ. Okay, we are going to believe that. So okay, that is nothing but panspermia. So the favorite theory could ಆಗಿರುತ್ತೆ. For a long time it was also believed that life came out of decaying and rotting matter like a straw, mud and etc. Look at this one. ಇದು ಇನ್ನೊಂದು interesting story. How life was formed. So many people believed that. ಇವತ್ತಿಗೂ ಕೂಡ ಬಿಲೀವ್ ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ, ಪರವಾಗಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಒನ್ ವಿ ಆರ್ ಟಾಕಿಂಗ್ ಅಬೌಟ್, ಫಾರ್ ಲಾಂಗ್ ಟೈಮ್ ಇಟ್ ವಾಸ್ ಬಿಲೀವ್ಡ್ ದಟ್. ಯಾವ ತರ ಬಿಲೀವ್ ಮಾಡಿದ್ರು ಅಂತ ಹೇಳಿದ್ರೆ, ದ ಲೈಫ್ ಕೇಮ್ ಔಟ್ ಆಫ್ ಡಿಕೇಯಿಂಗ್ ಅಂಡ್ ರಾಟಿಂಗ್ ಮ್ಯಾಟರ್. ಲೈಫ್ ಅನ್ನೋದು ಡಿಕೇಯಿಂಗ್ ಮತ್ತೆ ರಾಟಿಂಗ್ ಮ್ಯಾಟರ್ ಇಂದ ಒರಿಜಿನೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಲೈಕ್ ಸ್ಟ್ರಾ, ಲೈಕ್ ಯು ನೋ ದ್ಯಾಟ್. ಈಗ ನಾವೇನಾದ್ರೂ ಕಂಪ್ಲೀಟ್ ಆಗಿ ಪ್ಯಾಡಿಯನ್ನು ಹಾರ್ವೆಸ್ಟ್ ಮಾಡಾದ್ಮೇಲೆ ದ ಸ್ಟ್ರಾ, ಇಟ್ ಇಸ್ ನಥಿಂಗ್ ಬಟ್ ದ ಯೆಲ್ಲೋ ಕಲರ್ಡ್, that particular ಪ್ಲಾಂಟ್ ಏನಿದೆ ಅದರ ಕನ್ನಡದಲ್ಲಿ ಹುಲ್ಲು ಅಂತ ಏನು ಹೇಳ್ತೀವಿ, ಅದರ ಜೊತೆಗೆ ಮಡ್. ಈಗ ಬರೋಯಿಂಗ್ ಅನಿಮಲ್ಸ್ಗಳಿರುತ್ತೆ, ರೊಡ್ಯಾಂಟ್ಸ್ಗಳು. ಪೀಪಲ್ ಬಿಲೀವ್ಡ್ ದಟ್ ದ ರೊಡ್ಯಾಂಟ್ಸ್ ಆರ್ ಯೂಶುವಲಿ ಆರಿಜಿನೇಟೆಡ್ ಫ್ರಮ್ ದ ಮಡ್, ಅದರಿಂದನೇ ಆರಿಜಿನೇಟ್ ಆಗುತ್ತೆ ಅಂತ. ಜೊತೆಗೆ ಆ್ಯಂಡ್ ಇಫ್ ಯು ಆರ್ ಕೀಪಿಂಗ್ ಸಮ್ ಓಲ್ಡ್ ಕ್ಲಾತ್ ಸಮ್ವೇರ್ ಅರೌಂಡ್, ಲೈಕ್ ಇನ್ ದ ಕಾರ್ನರ್ ಆಫ್ ಯುವರ್ ಹೌಸ್ ಇಟ್ರೆ ಏನಾಗುತ್ತೆ, ಅಲ್ಲಿಂದ ಕೆಲವು ಹುಳುಗಳು, ವರ್ಮ್ಸ್ ಆರ್ ಕಾಕ್ರೋಚಸ್ ಆರ್ ರೊಡ್ಯಾಂಟ್ಸ್ ಮೇ ಕಮ್ ಔಟ್. ಬಟ್ ಅದ್ರೊಳಗಡೆ ಬಂದು ಹೇಗೆ ಸೇರ್ಕೊಂತು ಅಂತ ಗೊತ್ತಿರೋದಿಲ್ಲ. ಬಟ್ ಯೂಶುವಲ್ ಆಗಿ ಪೀಪಲ್ ಬಿಲೀವ್ಡ್ ದ್ಯಾಟ್. ಸೊ ದೀಸ್ ಆರ್ ಆಲ್ ಅರೈಸ್ಡ್ ಫ್ರಮ್ ದೋಸ್ ನಾನ್ ಲಿವಿಂಗ್ ಥಿಂಗ್ಸ್. ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಅಬಯೋಜೆನೆಸಿಸ್. ದಿಸ್ ಇಸ್ ನಥಿಂಗ್ ಬಟ್ ಅಬಯೋಜೆನೆಸಿಸ್. Genesis, formation of living organisms, okay, from nothing, from non-living organisms. See, non-living things ಇಂದ ಲಿವಿಂಗ್ ಥಿಂಗ್ಸ್ಗಳು ಅರೈಸ್ ಆಗೋದನ್ನ ಅಬಯೋಜೆನೆಸಿಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಮನ್ಲಿ ಕಾಲ್ಡ್, ಏನಂತ ಹೇಳ್ಬೋದು, ದ ಸ್ಪಾಂಟೇನಿಯಸ್ ಜನರೇಷನ್. ದಿಸ್ ವಾಸ್ ಕಾಮನ್ಲಿ ಕಾಲ್ಡ್ ದ ಸ್ಪಾಂಟೇನಿಯಸ್ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್. ಸ್ಪಾಂಟೇನಿಯಸ್ ಆಗಿ ಆರ್ಗ್ಯಾನಿಸಮ್ಸ್ಗಳು ಫಾರ್ಮ್ ಆಗೋದು. ಸೊ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದ ಲೈಫ್ ಏನಿದೆ, ಕೇಮ್ ಔಟ್ ಆಫ್ ದ ಡಿಕೇಯಿಂಗ್, ಕೊಳೆಯುತ್ತಿರುವ, ಆ್ಯಂಡ್ ರಾಟಿಂಗ್, ಕೊಳ್ತೋಗಿರೋದು. ಓಕೆ, ಡಿಕೇಯಿಂಗ್ ಆ್ಯಂಡ್ ರಾಟಿಂಗ್ ಮ್ಯಾಟರ್ ಲೈಕ್ ಎ ಸ್ಟ್ರಾ ಅಂಡ್ ಮಡ್, ಅದರಿಂದ ಫಾರ್ಮ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆ ಥಿಯರಿಗೆ ದ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್ ಅಂತ ಹೇಳ್ತೀವಿ. ಬಟ್ ಸೊ ಒನ್ ಸೈಂಟಿಸ್ಟ್ ವಾಸ್ ದೇರ್, ವಿ ನೋ this scientist, right, very well, Louis Pasteur. By careful experimentation demonstrated that life comes only from the pre-existing life. So omnis is cellulase e cellula, omnis cellulae e cellula anta kelirbodu ನೀವು. ಅಂದ್ರೆ the new cells are formed from the pre-existing cells and a new life is formed from the pre-existing life. ಒಂದು ಲೈಫು ಇನ್ನೊಂದು ಲೈಫ್ ಇಂದ ಮಾತ್ರ ಫಾರ್ಮ್ ಆಗುತ್ತೆ, ಒಂದು ಸೆಲ್ ಇನ್ನೊಂದು ಸೆಲ್ ಇಂದ ಮಾತ್ರ ಫಾರ್ಮ್ ಆಗುತ್ತೆ. ಅಂಡ್ ದ ಸೆಲ್ ಅಂಡ್ ದ ಲೈಫ್ ಬೋತ್ ಆರ್ ನಾಟ್ ಗೋನಾ ಕಮಿಂಗ್ ಫ್ರಮ್ ಆರ್ ಆರಿಜಿನೇಟೆಡ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್. ನಾನ್ ಲಿವಿಂಗ್ ಥಿಂಗ್ ಇಂದ ಆರಿಜಿನೇಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಥಿಯರಿ, ದ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್, ವಾಟ್ ವಾಸ್ ಡಿಸ್ಪ್ರೂವ್ಡ್ ಬೈ ದ ಲೂಯಿಸ್ ಪ್ಯಾಶ್ಚರ್, ಅಂಡ್ he said that ಏನು ಹೇಳ್ತಾರೆ, the life came from or the life come from
You can say, I'm just going to underline that instead of highlighting that. Life comes only from pre-existing life. Pre-existing life. ಆಲ್ರೆಡಿ ಇರೋ ಲೈಫಿಂದ ಏನಾಗುತ್ತೆ, ಹೊಸ ಲೈಫ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ನಾಟ್ ಫ್ರಮ್ ನಥಿಂಗ್, ನಾಟ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ ಅಂತ ಹೇಳಿ. ನೆಕ್ಸ್ಟ್, ಹಿ ಶೌಡ್ ದಟ್ ಇನ್ ಎ ಪ್ರೀ-ಸ್ಟೆರಿಲೈಸ್ಡ್ ಫ್ಲಾಸ್ಕ್, ಪ್ರೀ-ಸ್ಟೆರಿಲೈಸ್ಡ್ ಫ್ಲಾಸ್ಕ್, ಸ್ಟೆರಿಲೈಸ್ ಮಾಡಿರೋ ಒಂದು ಫ್ಲಾಸ್ಕ್, ಲೈಫ್ ಡಿಡ್ ನಾಟ್ ಕಮ್ ಫ್ರಮ್ ಕಿಲ್ಡ್ ಈಸ್ಟ್, ವೈಲ್ ಇನ್ ಅನದರ್ ಫ್ಲಾಸ್ಕ್ ಓಪನ್ ಟು ಏರ್, ಇನ್ನೊಂದು ಓಪನ್ ಏರ್ ಅಲ್ಲಿ ಇಟ್ಟಿರೋ ಫ್ಲಾಸ್ಕ್ ಇರುತ್ತೆ. ನ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅರೋಸ್ ಫ್ರಮ್ killed east. Andre, so there you can observe there is a living organism, and new organisms are found from the pre-existing living organisms anta avaru indicate ಮಾಡ್ತಾರೆ. Swan necked flask experiment anta ಹೇಳ್ತಾರೆ. So what was that? That's nothing but swan necked experiment, swan necked experiment ಅಥವಾ swan necked conical experiment ಅಂತ ಹೇಳ್ಬೋದು. Experiment. Okay, so he explained that and he proposed, ಈ ಥಿಯರಿಗೆ ಏನಂತ ಹೇಳ್ತಾರೆ, this is nothing but biogenesis. ಮೊದಲನೇದು ಅಬಯೋಜೆನೆಸಿಸ್, ಇವಾಗ ಬಯೋಜೆನೆಸಿಸ್ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಅದಾದ್ಮೇಲೆ the spontaneous generation theory was dismissed. ಇದನ್ನ ಡಿಸ್ಮಿಸ್ ಮಾಡಲಾಗುತ್ತೆ once and for all. ಅಂದ್ರೆ ಅವತ್ತಿಗಲ್ಲಿಗೆ ಮುಗಿದೋಯ್ತು. See, that doesn't mean we don't want to value that. ಅದನ್ನ ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಇವಾಗ, ಅದನ್ನ ಯಾಕೆ ನಾವು ಓದಬೇಕು? Those are very important. If someone is not going to explain what is that abiogenesis, ಅದು ಯಾರು ಹೇಳಲಿಲ್ಲ ಅಂತ ಹೇಳಿದಿದ್ರೆ, and no one is going to disprove that, ಅದನ್ನ ಯಾರು ಡಿಸ್ಪ್ರೂವ್ ಮಾಡ್ತಿರ್ಲಿಲ್ಲ. That's why we have to value each and every theory, whether it was accepted or rejected. Okay, we have to value that. That's why ಇಲ್ಲಿ ಅದಕ್ಕೆ ಒಂದು ವರ್ಡ್ ಅನ್ನು ಆಡ್ ಮಾಡಿದ್ದಾರೆ, dismissed and once and for all ಅಂತ ಹೇಳಿ. Okay, next, however, this did not answer how the first life form came on the earth. Louis Pasteur explained the life is found from the pre-existing life, but he doesn't explain how the first life was appeared on the earth. ಇಲ್ಲಿ ಫಸ್ಟ್ ಲೈಫ್ ಯಾವ ತರ ಅಪಿಯರ್ ಆಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಬೇರೆ ಬೇರೆ ಸೈಂಟಿಸ್ಟ್ಗಳು ಯಾವ ತರ ಥಿಯರೀಸ್ಗಳನ್ನ ಪ್ರಪೋಸ್ ಮಾಡ್ತಾರೆ ನೋಡೋಣ ಇವಾಗ. ಅಂಡ್ ಒನ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದ ಇಯರ್ 2019 ಅಂಡ್ ಮೆನಿ ಟೈಮ್ಸ್ ಆಸ್ ವೆಲ್. ಯಾವುದು ಅಂತ ಗೊತ್ತಾಗುತ್ತೆ ಅಲ್ಲಿ ಅಂದ್ರೆ ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಯು ಆಲ್ ನೋ ದಟ್, ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಅದು. ಅದರಿಂದ ಒಂದು ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಲುಕ್ ಅಟ್ ಹಿಯರ್, ಒಪ್ಯಾರಿನ್ ಆಫ್ ರಷ್ಯಾ, ಹಾಲ್ಡೇನ್ ಆಫ್ ಇಂಗ್ಲೆಂಡ್, ಇಬ್ರು ಸೈಂಟಿಸ್ಟ್ಗಳ ನೇಮ್ ಇದೆ ಇಲ್ಲಿ. ಒಪ್ಯಾರಿನ್ ಆಫ್ ರಷ್ಯಾ, Haldane of England proposed that the first life, or you can a form of life, could have come from pre-existing non-living organic molecules. Pre-existing non-living organic molecules, examples RNA, proteins and etc. Now, and that formation of life was preceded by chemical evolution, that is formation of diverse organic molecules from the inorganic constituents. Look at this word. ಇಲ್ಲಿ ನಮಗೆ ಆಲ್ಮೋಸ್ಟ್ 3 to 4 ವರ್ಡ್ಸ್ಗಳು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. How they have explained the life was formed from the pre-existing non-living organic molecules like RNA, DNA, protein, polysaccharides ಗಳಿಂದ ಹೇಗೆ ಫಾರ್ಮ್ ಆಯಿತು ಅಂತ ಹೇಳ್ಬಿಟ್ಟು. ಫಸ್ಟ್ ಯು ನೀಡ್ ಟು ರಿಮೆಂಬರ್ ದಿಸ್ ಒನ್. ಯಾವುದಿದು? ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್. So these are nothing but inorganic constituents. Inorganic constituents ಗಳಿಂದ ಏನಾಗುತ್ತೆ? Organic constituents were formed which are non-living. ಇವು ನಾನ್ ಲಿವಿಂಗ್ ಆಗಿರುತ್ತೆ, ನಾನ್ ಸೆಲ್ಯುಲರ್ ಆಗಿರುತ್ತೆ, ಮಾನೋಮರ್ಸ್ ಗಳಾಗಿರುತ್ತೆ. ಯು ಕ್ಯಾನ್ ಸೇ ದಟ್. ಸೊ ಅವುಗಳಿಂದ ಆರ್ಗ್ಯಾನಿಕ್ monomers were formed. Monomers means single unit, the building blocks of a particular macromolecule. Next, ಅದೇನಾಗುತ್ತೆ? That constitutes to form organic polymers. Organic polymers ಗಳು ಫಾರ್ಮೇಷನ್ ಆಗುತ್ತೆ. These are non-living, but these are very essential. Non-living ಆಗಿರುತ್ತೆ, very essential ಆಗಿರುತ್ತೆ to form the life. ಒಂದು ಲೈಫ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ. ಸೊ ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳಿಂದ ಫಾರ್ಮೇಷನ್ ಆಗಿದೆ. ಯಾವುದು? The non-living
ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್, ದ ಕಂಡೀಷನ್ಸ್ ಆನ್ ಅರ್ತ್ ವರ್, ಯಾವ ತರ ಅರ್ತ್ ಕಂಡೀಷನ್ ಇತ್ತು ಅಂದ್ರೆ ಪ್ರೈಮಾರ್ಡಿಯಲ್ ಅರ್ತ್ ಕಂಡೀಷನ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಹೈ ಟೆಂಪರೇಚರ್ ಇರ್ತಿತ್ತು, ವೆರಿ ಹೈ ಟೆಂಪರೇಚರ್, ಅಂಡ್ ವಾಲ್ಕ್ಯಾನಿಕ್ ಎರಪ್ಷನ್, ವಾಲ್ಕ್ಯಾನಿಕ್ ಸ್ಟಾರ್ಮ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತು, ಅಂದ್ರೆ ಯೂಶುವಲ್ ಆಗಿ ದಟ್ ಈಸ್ ಲೈಕ್ ಅ ಬ್ರೀಸ್. ಅಂದ್ರೆ ಈಗ ನಾವು ಏರ್ ಮತ್ತೆ ವಿಂಡ್ ಬ್ರೀಸ್ ಡಿಫರೆನ್ಸ್ ಗೊತ್ತಿರಬೇಕು. ಏರ್ ಅರೌಂಡ್ ಅಸ್ ಹಾಗೆ ಇದೆ, ಓಕೆ, ಇಟ್ಸ್ ಅ ಸ್ಟಾಗ್ನೆಂಟ್, ಮೂವ್ ಆಗ್ತಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಬ್ರೀಸ್, ವಿಂಡ್ ಅಂತ ಬಂದಾಗ ಇಟ್ಸ್ ಅ ಮೂವಿಂಗ್ ಏರ್. ಸ್ಟಾರ್ಮ್ಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಫಾದರ್ ಆಫ್ ಬ್ರೀಸ್ ಆರ್ ವಿಂಡ್. ವಾಲ್ಕಾನಿಕ್ ಸ್ಟಾರ್ಮ್ಸ್ಗಳು ಇರ್ತಿತ್ತು, ಹೈ ಟೆಂಪರೇಚರ್ ಇರ್ತಿತ್ತು, ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್ ಕಂಟೈನಿಂಗ್, ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಇಸ್ ಜಸ್ಟ್ ಲೈಕ್ ಎ ಏರ್ ಬ್ಲಾಂಕೆಟ್ ಅರೌಂಡ್ ದ ಅರ್ತ್, ಓಕೆ, ಸುತ್ತ ಇರೋದು, ಆದ್ರೆ ಅಲ್ಲಿ ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್ ವಿತ್ ಮೆನಿ ಗ್ಯಾಸಸ್ ಲೈಕ್ ಮೀಥೇನ್, ಅಮೋನಿಯಾ ಅಂಡ್ ಎಟ್ಸೆಟ್ರಾ, ಇಷ್ಟು ಮಾತ್ರ ಇರ್ತಿತ್ತು. ಇನ್ ದ ಇಯರ್ 1953 ಅಲ್ಲಿ ಸ್ಟ್ಯಾನ್ಲಿ ಮಿಲ್ಲರ್, an American scientist, created a similar conditions in a laboratory scale. ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಅಂಡ್ he created and simulated the condition that were existed in the ಪ್ರೈಮಾರ್ಡಿಯಲ್ ಅರ್ತ್. ಹೇಗಿತ್ತು ಹಾಗೆ ಅದನ್ನ ಏನ್ ಮಾಡ್ತಾರೆ, ಫಾರ್ಮ್ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಅಲ್ಲಿ. he created, ಏನ್ ನೋಡಿದೀವಿ ಈಗ, what were the things he have taken to explain the chemical evolution or theory of chemical evolution. He created electric discharge in a closed flask containing, ಆ ಒಂದು ಫ್ಲಾಸ್ಕ್ ಅಲ್ಲಿ ಮೀಥೇನ್, ಹೈಡ್ರೋಜನ್ ಅಂಡ್ ಅಮೋನಿಯಾ along with water vapors at about 800 degrees centigrade. ಇಷ್ಟು ಕ್ಲೋಸ್ಡ್ ಡಿಸ್ಚಾರ್ಜ್ ಫ್ಲಾಸ್ಕ್ ಅಲ್ಲಿ ತೆಗೆದುಕೊಂಡಿದ್ದಾರೆ. ವೈ ಹ್ಯಾವ್ ಟೇಕನ್ ದೀಸ್ ಗ್ಯಾಸಸ್? ಬಿಕಾಸ್ ಹಿ ಇಸ್ ಜಸ್ಟ್ simulating the condition that was present in the primordial earth surface. He observed the formation of amino acids. Amino acids ಗಳು ಫಾರ್ಮೇಷನ್ ಆಗುತ್ತೆ, ಲೈಕ್ ಅಲನೈನ್, ಗ್ಲೈಸಿನ್, ಆಸ್ಪರ್ಟಿಕ್ ಆಸಿಡ್. ಸೊ ಎಲ್ಲ ಫಾರ್ಮೇಷನ್ ಆಗುತ್ತೆ. ಯು ಶುಡ್ ರಿಮೆಂಬರ್ ಗ್ಲುಟಾಮಿಕ್ ಆಸಿಡ್ ವಾಸ್ ನಾಟ್ ಪ್ರೆಸೆಂಟ್ ಅಂತ ಕೇಳಿರ್ತಾರೆ ಕೆಲವು ಸಲ, ಓಕೆ. ಆ ಅಮೈನೋ ಆಸಿಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅಮೈನೋ ಆಸಿಡ್ಸ್ ಅಂದ್ರೆ ಏನು? ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್, ಓಕೆ. ಅವುಗಳು ಪ್ರೋಟೀನ್ ಆಗಿ ಫಾರ್ಮೇಷನ್ ಆಗುತ್ತೆ. ಇನ್ ಸಿಮಿಲರ್ ಎಕ್ಸ್ಪೆರಿಮೆಂಟ್ಸ್ others observed formation of sugars. ಅದೇ ತರ ಸಿಮಿಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ many people and the scientists observed that the formation of sugars, nothing but a polysaccharide, is nothing but the polysaccharides ಗಳನ್ನ ನೋಡಿರ್ತೀವಿ. So those are nothing but some of them. polysaccharide ಅಲ್ಲಿ ಬಂದಾಗ monosaccharide, disaccharide ಅವೆಲ್ಲ ಒಂದೊಂದು ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಗಳಾಗುತ್ತೆ, ಓಕೆ. ಸೊ ನೆಕ್ಸ್ಟ್, ನೈಟ್ರೋಜನ್ ಬೇಸಸ್ಗಳು, ಶುಗರ್, ನೈಟ್ರೋಜನ್ ಬೇಸಸ್, ಪಿಗ್ಮೆಂಟ್ ಅಂಡ್ ಫ್ಯಾಟ್ಸ್, they were also present in that experimental final observation. Next, analysis of meteorites, ಕ್ಷುದ್ರ ಗ್ರಹಗಳು ಅಥವಾ ಏನಂತ ಹೇಳ್ತೀವಿ, ಕಲ್ಲುಗಳು, ಫ್ರಮ್ ದ ಡಿಫರೆಂಟ್ ಪ್ಲಾನೆಟ್ಸ್ ಆರ್ ಇಟ್ ಮೇ ಬಿ ಸಮ್ವೇರ್ ಅರೌಂಡ್ ಆನ್ ದ ಅರ್ತ್. ಅದನ್ನ ಅನಲೈಸ್ ಮಾಡಿದಾಗ, ಪ್ಲಾನೆಟ್ಸ್ ಅಂತ ಹೇಳಿದ್ರೆ ನಾನು ಅಲ್ಲಿ ಹೇಳಿದೆ, ಇಲ್ಲಿ ಮೆಟೋರೈಟ್ಸ್ ಅಂತ ಬಂದಾಗ ಜಸ್ಟ್ ಅನಲೈಸ್ ಮಾಡೋದು, ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್ ಯಾವ್ದಿತ್ತು ಅಂತ ಹೇಳೋದು, ಓಕೆ. ಸೊ ಕಂಟೆಂಟ್ ಅದನ್ನ ಎಕ್ಸಾಮೈನ್ ಮಾಡಿದಾಗ ಆಲ್ಸೋ ರಿವೀಲ್ಡ್ ಸಿಮಿಲರ್ ಕಾಂಪೌಂಡ್ಸ್ ಇಂಡಿಕೇಟಿಂಗ್ ದಟ್ ಸಿಮಿಲರ್ ಪ್ರಾಸೆಸ್ ಆರ್ ಅಕರಿಂಗ್ ಎಲ್ಸ್ವೇರ್ ಇನ್ ದ ಸ್ಪೇಸ್. ಇದೇ ಪ್ರಾಸೆಸ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ, ಅಂದ್ರೆ ಹೈ ಟೆಂಪರೇಚರ್ ಅಲ್ಲಿ ಈ ಗ್ಯಾಸಸ್ಗಳಿಂದ ಕಂಡೆನ್ಸ್ ಆಗಿ, so they're trapped in the ocean water in the liquid state, and these many organic compounds were formation ಆಗಿರುತ್ತೆ. And from these organic polymers, non-living pre-existing organic polymers ಗಳಿಂದ, components ಗಳಿಂದ life was created, protobionts were created. Next, genetic system was created ಅಂತ ಹೇಳುತ್ತೆ ಅದು, ಓಕೆ. Next, with this limited evidence, the first part of the conjectured story ಏನಿತ್ತು, that was chemical evolution was more or less accepted. ಅಂದ್ರೆ ಈ ಥಿಯರಿ ಕೂಡ ಏನು ಹೇಳ್ತಾ ಇದೆ, this was accepted. What it is explaining? It is explaining the life was formed from the pre-existing non-living things, and this is also nothing but abiogenesis. Equally both are similar. ಅಲ್ಲಿ ನಾವು ತಿಳ್ಕೊಂಡು ಸ್ಪಾಂಟೇನಿಯಸ್ ಜನರೇಷನ್ ಅಲ್ಲೂ ಕೂಡ, ಬಟ್ ಇಲ್ಲಿ ಇನ್ ರಿಯಲ್
the organic molecules ಗಳಿಂದ ನಾನ್ ಲಿವಿಂಗ್ ಥಿಂಗ್ಸ್ ಇಂದ ಬಯೋಜೆನೆಸಿಸ್ ಅಲ್ಲ, ಇದು ಅಬಯೋಜೆನೆಸಿಸ್ ಆಗ್ತಾ ಇದೆ. ಓಕೆ, ಅಬಯೋ, ಜಸ್ಟ್ ಎ ಮಿನಿಟ್, ಯಾ, ಹಿಯರ್ ಇಟ್ ಇಸ್, ಬಯೋಜೆನೆಸಿಸ್ ಅಂಡ್ ಅಬಯೋಜೆನೆಸಿಸ್, ಯು ಶುಡ್ ರಿಮೆಂಬರ್, ಬಯೋಜೆನೆಸಿಸ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಅದು ಅಕ್ಸೆಪ್ಟ್ ಆಗುತ್ತೆ. We have no idea about how the first self-replicating metabolic capsule of life arose. ಯಾವ ತರ ಫಸ್ಟ್ ಲೈಫ್ ಅರೋಸ್ ಆಯಿತು ಅಂದ್ರೆ ಮೆಟಬಾಲಿಕ್ ಪ್ರಾಸೆಸ್ಗಳಿರೋ ಕಂಪ್ಲೀಟ್ ಆಗಿರೋದು ಯಾವ ತರ ಅರೈಸ್ ಆಯಿತು. ದ ಫಸ್ಟ್ ನಾನ್ ಸೆಲ್ಯುಲರ್ ಫಾರ್ಮ್ ಆಫ್ ಲೈಫ್ could have originated. First ನಾನ್ ಸೆಲ್ಯುಲರ್ ಫಾರ್ಮ್ ಆಫ್ ಲೈಫ್, ನಾನ್ ಸೆಲ್ಯುಲರ್ ಅಂದ್ರೆ ಯಾವುದೇ ತರ ಸೆಲ್ ಇಲ್ಲದೆ ಇರೋದು, ಸೆಲ್ಯುಲರ್ ಸ್ಟ್ರಕ್ಚರ್ ಇಲ್ಲದೆ ಇರೋ ಲೈಫ್ ಯಾವಾಗ ಆರಿಜಿನೇಟ್ ಆಯಿತು? could have originated, or I'm just going to continue, then I'm going to explain the Stanley Miller experiment diagram. Okay, 3 billion years back ಏನಿದು ಫಾರ್ಮೇಶನ್ ಆಗಿದ್ದು? ನಾನ್ ಸೆಲ್ಯುಲರ್ ಫಾರ್ಮ್ ಆಫ್ ಲೈಫ್. I'm writing here, this is nothing but non cellular form of life was formed 3 billion years back. They would have been giant molecules like RNA, protein, polysaccharides and etc. A non-cellular form of life ಏನಿದೆ ಅದು RNA, protein ಮತ್ತೆ polysaccharides ಆಗಿರುತ್ತೆ. These capsules reproduce their molecules, perhaps reproduce ಆಗ್ತಾ ಇರುತ್ತೆ. Then the first cellular form of life did not possibly originate till about 2000 million years ago. ಅಲ್ಲಿ ತನಕ ಫಾರ್ಮ್ ಆಗಿರಲಿಲ್ಲ ಫಸ್ಟ್ ಲೈಫ್. ದೆನ್ ದೀಸ್ ವರ್ ಪ್ರಾಬಬಲಿ ಸಿಂಗಲ್ ಸೆಲ್, ಅವು ಸಿಂಗಲ್ ಸೆಲ್ ಆಗಿರುತ್ತೆ. ಯು ಕಮ್ ಟು ನೋ ದಟ್ ದ ಫಸ್ಟ್ ಲೈಫ್ ವಾಸ್ ಯೂನಿಸೆಲ್ಯುಲರ್. ಅಂದ್ರೆ ಹೌ ದ ಎವಲ್ಯೂಷನ್ ವಾಸ್ ಹ್ಯಾಪನ್ಡ್ ಅಂದ್ರೆ ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಟ್ಸ್ ಇಂದ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾನೋಮರ್ಸ್, ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಪಾಲಿಮರ್ಸ್ಗಳು ಫಾರ್ಮೇಶನ್ ಆಗ್ತಾ ಇದೆ. ಅಂಡ್ ಆಫ್ಟರ್ ಮೆನಿ ಇಯರ್ಸ್ ಅದಾದ್ಮೇಲೆ ನಾನ್ ಸೆಲ್ಯುಲರ್ ಫಾರ್ಮ್ ಆಫ್ ಲೈಫ್ ಲೈಕ್ RNA, protein, polysaccharides are formed, and after that you are observing single celled organisms were formed. All life forms were in water environment only. So ಇಲ್ಲಿ ನಮಗೆ ಒಂದು ವರ್ಡ್ ಅರ್ಥ ಆಗ್ತಾ ಇದೆ, ವಾಟರ್ ಎನ್ವೈರನ್ಮೆಂಟ್ ಓನ್ಲಿ. So after many million years after the formation of the earth, so the water was created, the oceans were created, ಫಾರ್ಮೇಶನ್ ಆಗಿದೆ. ಇವಾಗ ಅಲ್ಲಿ ಏನಾಗ್ತಾ ಇದೆ? ಲೈಫ್ ಇಸ್ ಅಬೌಟ್ ಟು ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ವಾಟರ್ ಓನ್ಲಿ ಅಂದ್ರೆ ಎವಲ್ಯೂಷನ್ ಟ್ರೆಂಡ್ಸ್ ಕೂಡ ಅಷ್ಟೇನೆ. ದ ಟ್ರೆಂಡ್ ಮೂವ್ ಫ್ರಮ್ ವಾಟರ್ ಟು ಲ್ಯಾಂಡ್. ಟ್ರೆಂಡ್ಸ್, ಎವಲ್ಯೂಷನರಿ ಟ್ರೆಂಡ್ಸ್ ಮೂವ್ ಫ್ರಮ್ ವಾಟರ್ ಟು ಲ್ಯಾಂಡ್. ದಿಸ್ ವರ್ಷನ್ ಆಫ್ ಬಯೋಜೆನೆಸಿಸ್, ಸೊ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ arose slowly through evolutionary forces from non-living molecules. ಇವಾಗ ಇಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಬಹುದು. ಫ್ರಮ್ ಯಾವುದರಿಂದ? non-living molecules. ಅಲ್ಲಿಂದ ಅರೈಸ್ ಆಯಿತು. ದಟ್ ವಾಸ್ ಅಕ್ಸೆಪ್ಟೆಡ್ ಬೈ ಮೆಜಾರಿಟಿ ಆಫ್ ಸೈಂಟಿಸ್ಟ್. ನೆಕ್ಸ್ಟ್, however, once formed, how the first cellular form of life could have evolved into the complex biodiversity of today is the fascinating story that will be discussed below. ಇವಾಗ ಫಸ್ಟ್ ಲೈಫ್, ಸೆಲ್ಯುಲರ್ ಫಾರ್ಮ್ ಆಫ್ ಲೈಫ್ ವಾಸ್ ಕ್ರಿಯೇಟೆಡ್. ಹೇಗೆ ಫಾರ್ಮ್ ಆಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ, ಮತ್ತೆ ಬಯೋಡೈವರ್ಸಿಟಿ ಯಾವ ಥರ ಕ್ರಿಯೇಟ್ ಆಯಿತು ಅದನ್ನು ತಿಳ್ಕೊಳ್ತೀವಿ. ಸೊ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತ ಕೆಲವು ಥಿಯರೀಸ್ಗಳಿದೆ. ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್, ಆ ಥಿಯರಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ನ ಕೇಳಿಬಿಟ್ಟು ಏನ್ ಮಾಡ್ತಾರೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳಲ್ಲಿ ದೇ ಮೇ ಆಸ್ಕ್ ಲೇಬಲ್ಸ್ಗಳನ್ನ ಕೇಳ್ಬೋದು. ಅಂಡ್ ಲುಕ್ ಅಟ್ ದಿಸ್ ಇಸ್ ದ ಕ್ಲೋಸ್ಡ್ ಸ್ಪಾರ್ಕ್ ಡಿಸ್ಚಾರ್ಜ್ ಅಥವಾ ಫ್ಲಾಸ್ಕ್ ಡಿಸ್ಚಾರ್ಜ್ ದೇ ಹ್ಯಾವ್ ಟೇಕನ್. And many gases he have taken like methane, ammonia, water vapors and hydrogen, and providing nearly about 800 degrees centigrade. 800 degrees centigrade, that is indicating the primordial Earth's surface was having high temperature. Okay, next, look at here, the boiling water. Illi boiling water ide. While you are boiling the water, that's they started to evaporate ಆಗುತ್ತೆ, and now that condenses, and now here at high temperature. So that's why they have provided the electrodes to provide the high temperature. So ಏನಾಗುತ್ತೆ, that water, high temperature ಏನಾಗುತ್ತೆ, evaporate ಆಗಿರಬಹುದು, and that is breaks and combine with these gases.
ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಹೈ ಟೆಂಪರೇಚರ್ ಅಲ್ಲಿ ವಾಟರ್ ಬ್ರೇಕ್ ಆಗುತ್ತೆ, ಹೈಡ್ರೋಜನ್ ಆಕ್ಸಿಜನ್ ಫಾರ್ಮ್ ಆಗುತ್ತೆ, ದೇ ಆಕ್ಸಿಜನ್ ಕಂಬೈನ್ಸ್ ವಿತ್ methane and ammonia to form the what is that water as well as the carbon dioxide ಅಂತ ಹೇಳಿ. Now the same thing is happening here. Now here is the condenser. ಇಲ್ಲಿ ಕಂಡೆನ್ಸರ್ ಇದೆ. Because ಇಲ್ಲಿ high temperature ಇರೋದ್ರಿಂದ we have to cool down the water or water vapors or the substance which is exist here, and water out and in, and water droplets are here. Look at here, water containing organic components. Here you can observe sugar, fatty acids, pigments, polysaccharides means sugar anta heladnalla, nitrogen bases, all the organic compounds were present here. ಎಲ್ಲಿರುತ್ತೆ? The liquid which is trapped, the water which is trapped at the bottom of the experimental setup, that indicates the organic molecules like nitrogen bases, pigments, fats and sugar. So the similar as like the ocean in the primitive earth ಅಥವಾ primordial earth ಅಂತ ಹೇಳಿ. ಸೊ ಲಿಕ್ವಿಡ್ ವಾಟರ್ ಇನ್ ಟ್ರ್ಯಾಪ್, ಇಲ್ಲಿ ಟ್ರ್ಯಾಪ್ ಅಲ್ಲಿ ಇರೋದು. ಓಕೆ, ಸೊ ಇದು ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಬೇಕಾಗಿರೋದು ಕೆಲವು ಗ್ಯಾಸಸ್ಗಳು ಮತ್ತೆ ಕೆಲವು ಲೇಬಲ್ಸ್ಗಳು ಅಂಡ್ ವಾಟ್ ಆರ್ ದ ಕಾಂಪೌಂಡ್ಸ್ ವರ್ ಪ್ರೆಸೆಂಟ್ ಹಿಯರ್, ಯಾವ್ಯಾವ್ದಿತ್ತು ಅಂತ ನೆನ್ಪಿಟ್ಕೊಬೇಕಾಗುತ್ತೆ. ಓಕೆ, ಅಂಡ್ ಅಗೇನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಒನ್ ರೈಟ್ ನೌ. ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಆ ಥಿಯರಿ. ಇವಾಗ 3 ಥಿಯರೀಸ್ಗಳನ್ನ ನಾವು ತಿಳ್ಕೊಂಡು, ಯಾವ್ಯಾವ್ದು ಅಂತ ನೆನಪಿದೆಯಾ? The very first one is the panspermia or cosmozoic theory. Okay, the unit of life called spore came from outer space and the ಒಂದು. Second one is the theory of spontaneous generation, abiogenesis, we have already discussed. And third one is the chemical evolution or the theory of chemical evolution. Oparin, Halden, Stanley Miller, Urey experiments ತಿಳ್ಕೊಂಡು. Now we are going to discuss about one more to understand how the diversity was formed on the earth. ಹೇಗೆ ಫಾರ್ಮ್ ಆಯಿತು ಅನ್ನೋದನ್ನ. Conventional religious literature tells us about the theory of special creation. What is that? The theory of special creation. What does that mean? ಏನದು? So ಇಲ್ಲಿ and we have to focus these connotations. ಈ ಕಾನೋಟೇಷನ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು. ಅಂದ್ರೆ ಅವರ ವಾದಗಳು ಯಾವ ತರ ಇತ್ತು, ಇವತ್ತಿಗೂ ಕೂಡ ಇದೆ, ಅಂಡ್ ದೇ ಆರ್ ಬಿಲೀವಿಂಗ್ ದಿಸ್. ಸೊ ಓಕೆ, ಕೆಲವು ಸಲ ನಾವು ಕೂಡ ಹೇಳೋದೇನಂತ ಹೇಳಿದ್ರೆ ಎವ್ರಿಥಿಂಗ್ ದಟ್ ಈಸ್ ಕ್ರಿಯೇಟೆಡ್ ಬೈ ಗಾಡ್. ವಾಟ್ ಈಸ್ ದಟ್? ವಿ ಡೋಂಟ್ ನೋ, ಬಟ್ ಆ ಒಂದು ಬಿಲೀಫ್ನೆಸ್ ಇವತ್ತಿಗೂ ಇದೆ. ಅದನ್ನೇ ದ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ಎವ್ರಿಥಿಂಗ್ ಅಂಡ್ ದ ಲೈಫ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್ ಬೈ ಹಿಸ್ ಡಿವೈನ್ ಆಕ್ಟ್. ಅವನ ಡಿವೈನ್ ಆಕ್ಟ್ ಇಂದ, ದೈವತ್ವದಿಂದ ಎಲ್ಲವನ್ನ ಕ್ರಿಯೇಟ್ ಮಾಡಿದಾನೆ ಅನ್ನೋದು ಇದು ಥಿಯರಿ ಆಗಿರುತ್ತೆ. ಅದರಲ್ಲಿ 3 ಕಾನೋಟೇಷನ್ಸ್ಗಳಿದೆ. ಯು ಶುಡ್ ರಿಮೆಂಬರ್ ವಾಟ್ ಆರ್ ದೇ. ಇದನ್ನ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಅಲ್ಲಿ ಕೇಳ್ತಾರೆ, ಅಂಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಒನ್ ಇನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಗಳಲ್ಲಿ ಕೇಳ್ತಾರೆ. ಅಂದ್ರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕಾನೋಟೇಷನ್ ಆಫ್ ದ ಸ್ಪೆಷಲ್ ಕ್ರಿಯೇಷನ್ ಥಿಯರಿ ಅಂತ ಹೇಳ್ಬಿಟ್ಟು ಆ ಥರ. ಸೊ ಫಸ್ಟ್ ಒನ್ ಏನು ಹೇಳುತ್ತೆ, that all living organisms, species or types, whatever it is, all living organisms that were seen today were created as such. ಎಲ್ಲವೂ ಕೂಡ ಹಾಗೇ ಕ್ರಿಯೇಟ್ ಆಗಿರೋದು, that was created by God by his divine act ಅಂತ ಹೇಳುತ್ತೆ the theory of special creation. So created as such, you should remember those words, created as such. Next, second one is explaining that the diversity was always the same. The diversity was always the same since creation. From the beginning, the diversity is always the same and will be the same in future also. ಫ್ಯೂಚರ್ಲೂ ಕೂಡ ಡೈವರ್ಸಿಟಿ ಸೇಮ್ ಇದ್ದೇ ಇರುತ್ತೆ, ಹಾಗೆ ಇರುತ್ತೆ. ದಟ್ ಇಸ್ ದ ಸೆಕೆಂಡ್ ಕಾನೋಟೇಷನ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ದಟ್ ಅರ್ತ್ ಈಸ್ ಅಬೌಟ್ 4,000 years old. All these ideas were strongly challenged during the 19th century. ನಾನು ಅವಾಗಲೇ ಹೇಳಿದ ಹಾಗೆ, once you have proposed some theories, ಪ್ರಪೋಸ್ ಮಾಡಿದಾಗ ಆ ಒಂದು, ನಾವು ಯೂಶುವಲ್ ಆಗಿ ಅದನ್ನ ಸಮಕಾಲೀನ ಅಂತ ಹೇಳ್ತೀವಿ, 19th century. ಇವಾಗ ಟೆಕ್ನಾಲಜಿ ತುಂಬ ಇದೆ, ಆ್ಯಂಡ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ವಿ ಆರ್ ಏಬಲ್ ಟು ಮ್ಯಾನಿಪುಲೇಟ್ ಎನಿಥಿಂಗ್. ಮ್ಯಾನಿಪುಲೇಟ್ ಮಾಡೋಷ್ಟು ಟೆಕ್ನಾಲಜಿ ಬಂದಿದೆ, ಅಥವಾ ಟೆಕ್ನಾಲಜಿ ಈಸ್ ಅಬೌಟ್ ಟು ಮ್ಯಾನಿಪುಲೇಟ್.
ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆ, ಮ್ಯಾನಿಪ್ಯುಲೇಟ್ ಆಗ್ತಾ ಇದೆ. ಬಟ್ ಅವಾಗ 19th ಸೆಂಚುರಿಯಲ್ಲಿ ದಟ್ ವಾಸ್ ದ ಗ್ರೇಟೆಸ್ಟ್ ಪೀರಿಯಡ್ ಫಾರ್ ದ ಮ್ಯಾನ್ ಕೈಂಡ್. ಯಾಕೆಂದ್ರೆ ಅಲ್ಲಿ ಎಲ್ಲ ಥರದ ರೆವಲ್ಯೂಷನ್ ಆಗುತ್ತೆ. 19th ಸೆಂಚುರಿ, 18th, 19th, 20th ಸೆಂಚುರಿ ತುಂಬ ಎವಲ್ಯೂಷನ್ ಆಗುತ್ತೆ ಇನ್ ಆಲ್ ದ ಸೆಕ್ಟರ್ಸ್ ಆ್ಯಂಡ್ ದ ಫೀಲ್ಡ್ ಆ್ಯಂಡ್ ಪೀಪಲ್. ಸೊ ಅಲ್ಲಿ ಡಿಬೇಟ್ ಕೂಡ ಜಾಸ್ತಿ ಇರುತ್ತೆ. ನಾವು ಇವತ್ತು ಎಲ್ಲ ಏನೇನು ಯೂಸ್ ಮಾಡ್ತಾ ಇದೀವಿ ಎಲ್ಲ ಟೆಕ್ನಾಲಜೀಸ್ಗಳು, that's the resultant of 19th and 20th century, right? ಸೊ ಹಾಗಾಗಿ ಅಲ್ಲಿ ತುಂಬಾನೇ ಡಿಬೇಟ್ ಆಗುತ್ತೆ. ಯು ಶುಡ್ ರಿಮೆಂಬರ್ ದೀಸ್ 3 connotations of the special creation. ಯಾವ್ಯಾವ್ದಂತ ಗೊತ್ತಾಯ್ತಲ್ಲ? ಸೊ ದ ಲೈಫ್ and everything that was created as such, and the biodiversity since from the beginning or the creation is the same and will be the same in future also. Since from the beginning it is same and in future it is always same. Aglu same irutte. That earth is about 4,000 years old according to special creation. Okay, ನೆನ್ಪಿಟ್ಕೊಬೇಕಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದು ಟ್ರೂನಾ ಇಲ್ವಾ? ಆದರೆ ಅಕಾರ್ಡಿಂಗ್ ಟು ಸ್ಪೆಷಲ್ ಕ್ರಿಯೇಷನ್ ದ ಅರ್ತ್ ಇಸ್ ಅಬೌಟ್ ಓನ್ಲಿ 4,000 years old. 4,000 ವರ್ಷಗಳಷ್ಟು ಮಾತ್ರ ಹಳೆಯದಾಗಿರುತ್ತೆ. All these ideas strongly challenged in the 19th century, as I have told you, based on the observations. ಇವಾಗ ಒಬ್ರು ಹೀರೋ ಬರ್ತಾರೆ. ಓಕೆ, ಯಾರು ನೋಡೋಣ. Based on the observation made during sea voyage in sail ship called HMS Beagle around the world, Charles Darwin concluded that existing living organisms share similarities to varying degrees, not only among themselves but also with the life forms that existed millions of years ago. So now, that was the period of Charles Darwin. ಯಾವುದು? 19th century. He was born in the year 1809. 1809 ಅಲ್ಲಿ ಅಥವಾ 1809 ಅಂತ ಹೇಳ್ಬೋದು. ಸೊ ಅವಾಗ ಅವರು ಬಾರ್ನ್ ಆಗುತ್ತೆ. ದೆನ್ ಆಲ್ಮೋಸ್ಟ್ ಇನ್ 1850s he started sea voyage around ಅಂದ್ರೆ about 20 years sea voyage ಮಾಡ್ತಾರೆ, ಸಮುದ್ರಯಾನ ಮಾಡ್ತಾರೆ with the help of HMS Beagle ship. ಸೊ ಆ ಟೈಮಲ್ಲಿ he observed that different organisms which are present on different regions of the earth, on the earth you can say, ಎಲ್ಲೆಲ್ಲಿದೆ ಎಲ್ಲವನ್ನು ಅಬ್ಸರ್ವ್ ಮಾಡಿದಾಗ he found that, look at these words, concluded that existing living organisms share similarities to varying the degrees. Existing living organisms ಗಳೇನಿದೆ, they share the similarities varying in degrees. ಅದನ್ನೇ ವೇರಿಯೇಷನ್ ಅಂತ ಹೇಳೋದು. ಮೀನ್ಸ್ the degree of variations you can say that, the degree of changes you can say that. Okay, not only among themselves, ನಮ್ಮ ಮಧ್ಯದಲ್ಲಿ ಮಾತ್ರ ಆ ಡಿಗ್ರಿ ಆಫ್ ಚೇಂಜಸ್ಗಳು ಸಿಮಿಲಾರಿಟೀಸ್ ಇಲ್ಲ, that's also with the life forms that existed millions of years ago. That's why fossils are very important. The direct evidence for the organic evolution, ಅದನ್ನೇ ಫಾಸಿಲ್ಸ್ ಅಂತ ಹೇಳೋದು, paleontological study ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸಿ, ಯು ಕ್ಯಾನ್ ಕಂಪೇರ್ ಮಾಡ್ಬೋದು. ಸೊ ಅವಾಗ ಗೊತ್ತಾಗುತ್ತೆ ಆ್ಯಂಡ್ ಹೌ ದಟ್ ವಾಸ್ ಎಕ್ಸಿಸ್ಟೆಡ್ ಆ್ಯಂಡ್ ಹೌ ಇಟ್ ಈಸ್ ಎಕ್ಸಿಸ್ಟಿಂಗ್ ನೌ ಅಂತ ಹೇಳಿ. ಸೊ ಮೆನಿ such life forms do not exist anymore. ಕೆಲವು ಇಲ್ಲದೆ ಇರಬಹುದು. ಓಕೆ, ಸೊ there had been extinctions of different life forms in the years gone by, just as new forms of life arose at different periods of history of earth. ಓಕೆ, ಇಲ್ಲೆಲ್ಲ ಹಾಗೆ ಹೇಳ್ತಾ ಇರೋದು. ಎಷ್ಟೋ ಏನಾಗಿದೆ, ಬಂದು ಹೊಟ್ಟೋಗ್ಬಿಟ್ಟಿದೆ ಆರ್ಗ್ಯಾನಿಸಮ್ಸ್ಗಳು. nowadays you are not able to see organisms like the giant organisms like dinosaurs. ಎಲ್ಲಾದ್ರೂ ನೋಡೋದಕ್ಕಾಗುತ್ತಾ? ಬಟ್ ವಿ ಆರ್ ಏಬಲ್ ಟು ಸಿ ದಟ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದೀಸ್ ಗ್ರಾಫಿಕ್ಸ್. ಹೌ ಯು ಕಮ್ ಟು ನೋ ದಟ್ ದೀಸ್ ಡೈನೋಸಾರ್ಸ್ ವರ್ ಲಾಂಗ್ ಆ್ಯಂಡ್ ಹ್ಯೂಜ್ ವಿತ್ ದ ಹೆಲ್ಪ್ ಆಫ್ ದ ಫಾಸಿಲ್ಸ್. ಅದ್ರ ಮುಖಾಂತರ ಗೊತ್ತಾಗುತ್ತೆ. ಕೆಲವು ಇಲ್ಲದೆ ಇರ್ಬೋದು ಇವತ್ತು, ಆ್ಯಂಡ್ ದಟ್ ವಾಸ್ ಎಕ್ಸ್ಪ್ಲನೇಷನ್ ಗಿವನ್ ಬೈ ದ ಚಾರ್ಲ್ಸ್ ಡಾರ್ವಿನ್. There has been gradual evolution of life forms. ನಿಧಾನವಾಗಿ ಆಗಿದೆ, ಸ್ಲೋ process. Gradual, slow means continuous, constant, continuous but slow. Any population has built-in variation in characteristics. Those characteristics which enable some survive better natural condition. See, variation ಅನ್ನೋ ವರ್ಡ್ ಬರುತ್ತೆ ಇವಾಗ, ವೇರಿಯೇಷನ್. But remember, variation was not the theory of Charles Darwin.
ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪಾಸ್ಟುಲೇಟ್ಸ್ ವಾಸ್ ನಾಟ್ ಎಕ್ಸ್ಪ್ಲೈನ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ ಅಂತ ಕೇಳಿದ್ರೆ ವೇರಿಯೇಷನ್. ಬಟ್ he was giving a clue about the variation. Clue ಕೊಟ್ರು ಏನಂತ ಹೇಳ್ಬಿಟ್ಟು, ವಾಟ್ ಎವರ್ ದ ಚೇಂಜಸ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ಆರ್ ಸ್ಟ್ರಕ್ಚರಲಿ, ಜೆನೆಟಿಕಲಿ, ದಟ್ ಈಸ್ ಫೇವರ್ಸ್ ಟು ದ ಟೆಂಪರೇಚರ್, ಐ ಮೀನ್ ದ ಎನ್ವೈರನ್ಮೆಂಟ್, ಅದು ಫೇವರಬಲ್ ಆಗಿರುತ್ತೆ, ಫೇವರ್ಸ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಅಲ್ಲಿಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ಇದು ಗ್ರಾಜುಯಲ್ ಪ್ರೊಸೆಸ್ ಆಗಿರುತ್ತೆ. ಓಕೆ, ಸೊ ಯಾವ್ದ್ರ ಮುಖಾಂತರ? ನ್ಯಾಚುರಲ್ ಕಂಡೀಷನ್ ಯಾವುದು? ಸೊ ವಿಚ್ ಆರ್ stimulating the variation, those are called climate, food, physical factors, etc. So would outbreed others that are less and would so to survive under such natural conditions. Few organisms, they are enabling themselves to survive in such harsh condition. ಅದು ಕ್ಲೈಮೇಟ್, ಫುಡ್ ಯಾವುದಾದ್ರೂ ಆಗಿರ್ಬೋದು. So that's because of the variation ಅಂತ ಹೇಳ್ತಾರೆ. Next, another word used is the fitness of the individual. ಫಿಟ್ನೆಸ್ ಆಫ್ ದ ಇಂಡಿವಿಜುವಲ್. ಫಸ್ಟ್ ಒನ್ ಯಾವ್ದು ಯೂಸ್ ಮಾಡಿದ್ದವರು? ನ್ಯಾಚುರಲ್ ಕಂಡೀಷನ್ ಆರ್ ದ ನ್ಯಾಚುರಲ್ ಸೆಲೆಕ್ಷನ್. ಸೆಕೆಂಡ್ ಒನ್ ಇಸ್ ದ ಫಿಟ್ನೆಸ್ ಆಫ್ ದ ಇಂಡಿವಿಜುವಲ್ ಆರ್ ದ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಫಿಟ್ನೆಸ್ ಯಾವ ತರ ಇದೆ, ಅದಕ್ಕೆ ಅಲ್ಲಿ ಕೆಲವು ಥಿಯರೀಸ್ಗಳಿದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ವಿ ಹ್ಯಾವ್ ಟು ಸ್ಟ್ರಗಲ್ ಟು ಎಕ್ಸಿಸ್ಟ್. ನೆಕ್ಸ್ಟ್, ಇಫ್ ಯು ಆರ್ ಏಬಲ್ ಟು ಸರ್ವೈವ್ ಮೀನ್ಸ್ ಯಾವಾಗ ನೀವು ಸರ್ವೈವ್ ಆಗ್ತೀರಾ? ವೆನ್ ಯು ಆರ್ ಫಿಟ್ಟೆಸ್ಟ್, ನಾವು ಫಿಟ್ಟೆಸ್ಟ್ ಆಗಿದ್ದಾಗ. ಹಾಗಾಗಿ ದ ಫಿಟ್ನೆಸ್ ಆಫ್ ದ ಇಂಡಿವಿಜುವಲ್ ಪಾಪ್ಯುಲೇಷನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ದ ಫಿಟ್ನೆಸ್ ಅಕಾರ್ಡಿಂಗ್ ಟು ಚಾರ್ಲ್ಸ್ ಡಾರ್ವಿನ್ ಏನು ಹೇಳುತ್ತೆ, ರೆಫರ್ಸ್ ಅಲ್ಟಿಮೇಟ್ಲಿ and only to reproductive fitness. So this is commonly called overproduction. Overproduction. Look at these words. The fitness in the sense, according to Charles Darwin, it is reproductive fitness. If organisms are able to reproduce more and more young ones, so that, generation, the population or the species that continues, ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ, ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. Hence, those who are better fit in environment live more progeny than others. Organisms which are able to survive and they are able to adjust better to the environment, they will live more progeny. Progeny means young ones ಹಾಗೆ ಉಳ್ಕೊಳ್ತಾ ಹೋಗುತ್ತೆ when compared to other species or organisms. Therefore will survive more and hence are selected by nature. That's called natural selection. Nature ಇಂದ select ಆಗುತ್ತೆ. He called it the natural selection and implied it as a mechanism of evolution. Let us also remember that Alfred Wallace, Charles Darwin worked on the principle who was proposed by, who proposed that, those theories, and the Charles Darwin worked on it. ಯಾರು ಪ್ರಪೋಸ್ ಮಾಡಿದ ಥಿಯರೀಸ್ಗಳ ಮೇಲೆ ಯಾವ ಸೈಂಟಿಸ್ಟ್ ವರ್ಕ್ ಮಾಡಿದ್ರು ಅಂತ ಹೇಳಿ ಚಾರ್ಲ್ಸ್ ಡಾರ್ವಿನ್. He followed the theories that was explained by Alfred Wallace, a naturalist who worked in Malay. ನೆನ್ಪಿಡ್ಕೊಬೇಕು ಇದನ್ನ. Malay archipelago had also come to similar conclusions around the same time. ಅದೇ ಟೈಮ್ ಅಲ್ಲಿ ಸಿಮಿಲರ್ ಕನ್ಕ್ಲೂಷನ್ಗೆ ಬರ್ತಾರೆ. ಇಟ್ ಈಸ್ ಆಲ್ ಅಬೌಟ್ ದ ಫಿಟ್ನೆಸ್ ಅಂಡ್ ದ ನ್ಯಾಚುರಲ್ ಸೆಲೆಕ್ಷನ್. ಓಕೆ, in due course of time, apparently new type of organisms are recognizable. All the existing life forms share the similarities and share common ancestors. See that existing life form share the similarities and share common ancestors. Similarity irutte, common ancestors gal irutte. However, these ancestors were present at different periods in the history of Earth. So we used to call it as the epoch, period and eras. ಇದರಲ್ಲಿ ದ ಲಾರ್ಜೆಸ್ಟ್ ಸಬ್ ಡಿವಿಷನ್ ಯಾವುದು ಅಂತ ಕೇಳ್ತಾರೆ. ಯು ಶುಡ್ ನೋ ದಟ್ ಎರಾಸ್ ಅಂತ ಹೇಳಿದ್ರೆ ಪ್ರೀಕೇಂಬ್ರಿಯನ್, ಪೆಲಿಯೋಝೋಯಿಕ್, ಮೀಸೋಝೋಯಿಕ್ ಅಂಡ್ ಸಿನೋಝೋಯಿಕ್ ಎರಾ ಅಂತ ಕೇಳಿರ್ಬೋದು. ಈಪಾಕ್ ಅಂತ ಒಂದು ಬರುತ್ತೆ, ಈಪಾಕ್. ಓಕೆ, ಪೀರಿಯಡ್ ಮತ್ತೆ ಈಪಾಕ್. ಈಪಾಕ್ ಅಂತ ಬಂದಾಗ ಹೋಲೋಸೀನ್ ಕೇಳಿರ್ಬೋದು, ಪ್ಲೈಸ್ಟೋಸೀನ್ ಅಂತ ಕೇಳಿರ್ಬೋದು, ಅಥವಾ ಓಡೋಶಿಯನ್, ಡೆವೋನಿಯನ್ ಎಲ್ಲ ಕೇಳಿದಿರಲ್ಲ. ದೀಸ್ ಆರ್ ನಥಿಂಗ್ ಬಟ್ ದ ಈಪಾಕ್ಸ್. ಓಕೆ, ಎರಾಸ್ಗಳು ವೇರಿ ವೇರಿ ಆಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ. ದ ಜಿಯಾಲಜಿಕಲ್ ಹಿಸ್ಟ್ರಿ ಆಫ್ ಅರ್ತ್ ಕ್ಲೋಸ್ಲಿ ಕೊರಿಲೇಟ್ ವಿತ್ ದ biological history of the earth. Okay, it is just explaining how the life was formed and what was the similarities in between them,
ಆ್ಯಂಡ್ ಕನ್ಕ್ಲೂಷನ್ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಯಾವ ಥರ ಆಯಿತು ಅನ್ನೋದು. ಬಟ್ ಇದನ್ನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ತಿಳ್ಕೊಳ್ತೀವಿ. ದಿಸ್ ವಾಸ್ ಜಸ್ಟ್ ಎ ಇಂಟ್ರೊಡಕ್ಷನ್. ಇದು ಚಾರ್ಲ್ಸ್ ಡಾರ್ವಿನ್ದು ಇಂಟ್ರೊಡಕ್ಷನ್ ಅಷ್ಟೇ ಈ ಚಾಪ್ಟರ್ಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇವಾಗ. ಹಿಯರ್ ಇಟ್ ಈಸ್, ವಾಟ್ ಆರ್ ದ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಎವಲ್ಯೂಷನ್ಗೆ ಎವಿಡೆನ್ಸಸ್ಗಳು ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿ, ಇಫ್ ಯು ವಾಂಟ್ ಟು accept something, someone has to show the evidence. ಯಾವುದು ಎವಿಡೆನ್ಸ್ಗಳಿದ್ರೆ ಮಾತ್ರ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಅದೇ ಥರ ಎವಿಡೆನ್ಸ್ಗಳಿದೆ ಅಲ್ಲಿ ಇವಾಗ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ಟು ಫ್ಯೂ ಹಿಯರ್. ಕೆಲವನ್ನ ಬರೀತಾ ಹೋಗ್ತೀನಿ ಹಾಗೇನೆ. ಫಸ್ಟ್ ಒನ್ ಈಸ್ ದ ಫಾಸಿಲ್ಸ್. ಸೊ ದೀಸ್ ಆರ್ ದ ಡೈರೆಕ್ಟ್ ಎವಿಡೆನ್ಸ್ ಫಾರ್ ದ ಆರ್ಗ್ಯಾನಿಕ್ ಎವಲ್ಯೂಷನ್. ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್ ಅಂತ ಹೇಳ್ತೀವಿ ಫಾಸಿಲ್ಸ್ಗಳು. ಸೊ ಅದೇ ಥರ ಅಂಡರ್ಲೈನ್ ಮಾಡೋಣ. ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್ಗಳಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಬಯೋಕೆಮಿಕಲ್, ನೆಕ್ಸ್ಟ್ ಅದೇ ಥರ ಬಯೋಲಾಜಿಕಲ್, ಫಿಸಿಯೋಲಾಜಿಕಲ್, ಬಯೋಜಿಯೋಗ್ರಫಿಕಲ್ ಎವಿಡೆನ್ಸಸ್, ಕಂಪ್ಯಾರಿಟಿವ್ ಅನಾಟಮಿ ಆ್ಯಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್. ಸೊ ಎಲ್ಲ ಎವಿಡೆನ್ಸಸ್ಗಳು ಫಾಸಿಲ್ಸ್ ಅಂತ ಬಂದಾಗ ದೀಸ್ ಆರ್ ದ ಪ್ರೀ ಹಿಸ್ಟಾರಿಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಬಟ್ ಅಲ್ಲೊಂದು ವರ್ಡ್ ಅನ್ನು ಆ್ಯಡ್ ಮಾಡಬೇಕು, ರಿಮೈನ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವಿಚ್ ಆರ್ ಎಕ್ಸಿಸ್ಟೆಡ್ ಲಾಂಗ್ ಬ್ಯಾಕ್ ಆ್ಯಂಡ್ ಎಂಬೆಡೆಡ್ ಇನ್ ದ ಪೆಟ್ರಿಫೈಡ್ ರಾಕ್. ಅದು ರಾಕ್ ಅಲ್ಲಿ ಎಂಬೆಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಲುಕ್ ಅಟ್ ಹಿಯರ್. ಎವಿಡೆನ್ಸ್ ದಟ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ indeed taken place on the earth has come from many quarters. Okay, so just theory explain ಮಾಡ್ತಾ ಇರೋದು ಇವಾಗ. Fossils are the remains of hard part of life forms found in rock. What are they? These are nothing but the hard parts of life forms. Different organisms ಗಳ ಹಾರ್ಡ್ ಪಾರ್ಟ್ಸ್ ಗಳು ಏನಿರುತ್ತೆ ಅದು, ಓಕೆ, ದಟ್ ಫೌಂಡ್ ಇನ್ ದ ರಾಕ್ಸ್, ದಟ್ ಈಸ್ ಕಾಮನ್ಲಿ ಕಾಲ್ಡ್ ಫಾಸಿಲ್. ನಾನು ಇನ್ನೊಂದು ಹೇಳಿದೆ ಇವಾಗ, ದೀಸ್ ಆರ್ ನಥಿಂಗ್ ಬಟ್ ರಿಮೈನ್ಸ್ ಆಫ್. ಅದ ಎರಡು ಮೀನಿಂಗ್ ಒಂದೇ ಹೇಳುತ್ತೆ ಇವಾಗ. ರಿಮೈನ್ಡ್ ಹಾರ್ಡ್ ಪಾರ್ಟ್, ರಿಮೈನ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಹೇಳಿ. ಪ್ರೀ ಹಿಸ್ಟಾರಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, plants and animals. That's nothing but the fossils. Okay, rocks form sediments and a cross section of earth's crust indicates the arrangement of sediments one over the other during the long history of earth. ಹೇಗೆ ಫಾರ್ಮ್ ಆಯಿತು ಅನ್ನೋದು ಗೊತ್ತಾಗುತ್ತೆ ನಮಗೆ while we are going to discuss about or studying about the different layers of the rock or the earth crust. Different aged rock sediments contain fossils of different life forms who probably died during the formation of the particular sediment. See, the earth is formed by the different sediments or the different sedimentation layers ಗಳಿರುತ್ತೆ. And few organisms are present in the deeper layer of the soil or the earth crust, and few organisms are present in the upper surface of the earth crust. ಅಲ್ಲಿರುತ್ತೆ. So based on that we come to know when it was existed. ಎಲ್ಲಿತ್ತು ಯಾವಾಗಿತ್ತು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, probably died during the formation of the particular sediment in the sense layer. ಆ ಲೇಯರ್ ಫಾರ್ಮೇಷನ್ ಆಗುವಾಗ, ಅರ್ತ್ ಲೇಯರ್ ಫಾರ್ಮೇಷನ್ ಆಗುವಾಗ ಸೊ ಆ ಒಂದು ಆರ್ಗ್ಯಾನಿಸಮ್ ಇತ್ತು ಅಂತ ಗೊತ್ತಾಗುತ್ತೆ. particular sediment. Next, some of them appear similar to modern organisms. Similar to modern organisms ತರ ಏನಾಗುತ್ತೆ, ಕೆಲವು ಅಪಿಯರ್ ಆಗುತ್ತೆ. They represent extinct organisms like a dinosaur. Dinosaur ಇವತ್ತು ನಮಗೆ ಎಂಟೈರ್ ಬಾಡಿ ಅಥವಾ ಡಿಫರೆಂಟ್ ಬಾಡಿ ಪಾರ್ಟ್ಸ್ were available. So ಸಿಕ್ತು ನಮಗೆ. Okay, we come to know that the similarity between the today's reptiles and the birds and the link between the dinosaur as well as the Archaeopteryx. See there, Archaeopteryx ಇತ್ತು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? That is because of the fossil evidences. ಅದನ್ನೇ paleontology ಅಂತ ಹೇಳ್ತೀವಿ. This is commonly called paleontology ಅಥವಾ paleontological evidences ಅಂತ ಹೇಳಿ. So a study of fossils in different sedimentary layers indicates, ಇದೇನನ್ನ ಇಂಡಿಕೇಟ್ ಮಾಡುತ್ತೆ? The geological period in which they existed. ಯಾವ ಜಿಯಾಲಜಿಕಲ್ ಪೀರಿಯಡ್ ಅಲ್ಲಿ, ಟೈಮ್ ಸ್ಕೇಲ್ ಅಲ್ಲಿ ಅದು ಎಕ್ಸಿಸ್ಟ್ ಆಗಿತ್ತು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. The study showed that the life form varied over time and certain life forms are restricted to certain geological time span. ಕೆಲವು ಪರ್ಟಿಕ್ಯುಲರ್ ಜಿಯಾಲಜಿಕಲ್ ಟೈಮ್ ಸ್ಕೇಲ್ಗೆ ರಿಸ್ಟ್ರಿಕ್ಟ್ ಆಗಿತ್ತು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, the Mesozoic era. So that's nothing but the age of reptiles, the rise of dinosaurs. So where the dinosaurs were dominating the earth, but now
they were not existed. Illa. So that is indicating that period. Okay. So hence new form of life have arisen at different times in the history of life. ಹೊಸ ಲೈಫ್ಗಳು ಕ್ರಿಯೇಟ್ ಆಗಿದೆ, ಫಾರ್ಮ್ ಆಗಿದೆ. This is commonly called paleontological evidences. So ಇವಾಗ have you heard about the radioisotopes? ರೇಡಿಯೋ ಐಸೋಟೋಪ್ಸ್ ಅಂತ ಕೇಳಿರ್ಬೋದು, ಅಥವಾ ಕಾರ್ಬನ್ ಡೇಟಿಂಗ್ ಅಂತ ಕೇಳಿರ್ತೀರಾ. ಕಾರ್ಬನ್ ಡೇಟಿಂಗ್ ಅಂತ ಹೇಳಿ. ಕಾರ್ಬನ್ ಡೇಟಿಂಗ್ ಮೀನ್ಸ್ ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ 14, a standard one. So ಅದನ್ನ ಯೂಸ್ ಮಾಡಿಕೊಂಡು we are able to identify the age of the what is that particular fossil precisely. ಪ್ರಿಸೈಸ್ ಆಗಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಅದರದ್ದು ಏಜ್ ಅನ್ನು ನಾವು ಐಡೆಂಟಿಫೈ ಮಾಡಬಹುದು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಪೇಲಿಯಂಟಾಲಜಿ, ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್, ಫಾಸಿಲ್ಸ್. ನೌ ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿ. ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿ, ಸಿಮಿಲಾರಿಟೀಸ್ಗಳು, ಕಂಪ್ಯಾರಿಸನ್ಗಳು ಈಗ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಆರ್ ಎವಾಲ್ವ್ಡ್ ಫ್ರಮ್ ದ ಕಾಮನ್ ಆನ್ಸಿಸ್ಟರ್ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಅಬ್ಸರ್ವ್. Comparative anatomy and morphology shows the similarities and the differences among the organisms of today and those that existed years ago. So, this is another kind of evidence for the evolution. The comparison or the similarities, differences between the organisms are exist today as well as the organisms which were extinct or present in the past. I mean, present in the past ಅಂತ ಹೇಳಿದ್ರೆ or found, ಎರಡು ವರ್ಡ್ ಸೇರಿಸ್ತಾ ಇದೀನಿ, ಕನ್ಫ್ಯೂಷನ್ ಬೇಡ. ಓಕೆ, ಸೊ ಪ್ರೆಸೆಂಟ್ ಇಯರ್ಸ್ ಎಗೋ, ಮಿಲಿಯನ್ ಇಯರ್ಸ್ ಎಗೋ ಕಂಪ್ಯಾರಿಸನ್ ಮಾಡೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬಿಕಾಸ್ ಅಲ್ಲಿ ಡೈವರ್ಜೆಂಟ್, ಕನ್ವರ್ಜೆಂಟ್, ಹೋಮಲಾಗಸ್, ಅನಲಾಗಸ್ ವಿತ್ ಎಕ್ಸಾಂಪಲ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇಲ್ಲಿ ನೋಡೋಣ ಇವಾಗ. Such similarities can be interpreted to understand whether common ancestors were shared or not. ಅಲ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಕಾಮನ್ ಆನ್ಸಿಸ್ಟರ್ಸ್ಗಳಿಂದ ಶೇರ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ಸ್, ಇಲ್ಲಿದೆ ಎಕ್ಸಾಂಪಲ್ಸ್ಗಳು. ಇದನ್ನ ಆಲ್ಮೋಸ್ಟ್ 2 ಟೈಮ್ಸ್ಗಳಿಗೆ ಕೇಳಿದ್ದಾರೆ, 2018 ಮತ್ತೆ 2020. ದಟ್ ಮೀನ್ಸ್ ದ ರಿಲೇಟೆಡ್ ಆರ್ಗ್ಯಾನಿಸಮ್ಸ್. ಓಕೆ, ಹೋಮಲಾಗಸ್ ಆಗಿರ್ಬೋದು, ಅನಲಾಗಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ಗಳನ್ನ ಪದೇ ಪದೇ ಕೇಳ್ತಿರ್ತಾರೆ. ವಿ ಹ್ಯಾವ್ ಟು ರಿಮೆಂಬರ್ ದಟ್. ಎಕ್ಸಾಂಪಲ್ ಇಲ್ಲಿದೆ, ಏನದು? Example, whales, bats, cheetah and humans. All these are mammals. All these are what? Mammals. Share a similarities in the pattern of bones of 4 limbs. See, that is commonly called structural plan, internal structure. That is nothing but the pattern of the bones of the 4 limbs is similar. ಒಂದೇ ತರ ಇರುತ್ತೆ. ಒಂದು ಎಕ್ಸಾಂಪಲ್ ಇದೆ, ಅಲ್ಲಿ ತೆಗೆದುಕೊಳ್ಳೋಣ, ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು, ಅಂದ್ರೆ ಡಯಾಗ್ರಾಮ್ ಕೊಟ್ಟಿರೋದು. ಯು ಕ್ಯಾನ್ ಅಬ್ಸರ್ವ್ ದಟ್ ಅದು ವೇಲ್ ಆಗಿರಲಿ, ಬ್ಯಾಟ್, ಚೀತಾ ಅಂಡ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಆಲ್ ಶೇರಿಂಗ್ the same type of pattern, internal structure in the 4 limbs. Humerus, radius, ulna, carpals, wrist bone, metacarpals and phalanges. ಇವೆಲ್ಲವೂ ಕೂಡ ಸಿಮಿಲರ್ ಆಗಿರುತ್ತೆ, ಬಟ್ ದ ಶೇಪ್ಸ್ ಆರ್ ಕ್ವೈಟ್ ಡಿಫ್ರೆಂಟ್. ದಟ್ಸ್ ಅಡಾಪ್ಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ಗೆ ತಕ್ಕಂಗೆ ಏನಾಗಿರುತ್ತೆ, ಅದು ಅಡಾಪ್ಟ್ ಆಗಿದೆ, ಡೈವರ್ಜ್ ಆಗಿದೆ, ಡೈವರ್ಜೆಂಟ್ ಎವಲ್ಯೂಷನ್, ರೇಡಿಯೇಟೆಡ್ ಟುವರ್ಡ್ಸ್ ದ ಡಿಫರೆಂಟ್ ಜಾಗ್ರಫಿಕಲ್ ಏರಿಯಾ. ದಟ್ಸ್ ಇಟ್. ಸೊ ಒಂದೇ ಪ್ಯಾಟರ್ನ್ ಅನ್ನ ಶೋ ಮಾಡುತ್ತೆ, ಅಂದ್ರೆ ಶೇರಿಂಗ್ ದ ಸಿಮಿಲಾರಿಟೀಸ್ ಶೇರ್ ಮಾಡಿದೆ. ಸೊ though these 4 limbs pattern are different, function different agide. See, that we need to remember. Structure is similar, internal structure, anatomical structure is similar, functions are different. In these animals they have similar anatomical structure. All of them have, idana nanu matte explain ಮಾಡ್ತೀನಿ, all of them have humerus. Look at this: humerus, radius, ulna, carpals, metacarpals and phalanges. These are the different bones of our hand, or you can say our 4 limbs. Okay, 4 limbs ಅಂತ ಹೇಳೋಣ, ಯಾಕೆಂದ್ರೆ ನಾವು ಚೀತಾ ಅಲ್ಲಿ, ಬ್ಲೂ ವೇಲ್ ಅಲ್ಲಿ ಅದನ್ನ ನಾವು ಹ್ಯಾಂಡ್ ಅಂತ ಹೇಳಲ್ಲ, 4 limb ಅಂತಾನೆ ಹೇಳ್ತೀವಿ. ಸೊ ಯಾವುದು? ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, phalanges, these are all same. Okay, now in their 4 limbs these are present. Hence in these animals
the same structure developed along different directions due to adaptations to different needs. See, different adaptations. Same organism, same internal structure and different needs. ಆ ಒಂದು ಹ್ಯಾಬಿಟೇಟ್ಗೆ ತಕ್ಕಂಗೆ ಯಾವ ನೀಡ್ಸ್ಗಳು ಬೇಕಾಗುತ್ತೆ ಅದಕ್ಕೆ ಏನಾಗಿದೆ, ಅದು ಅಡ್ಯಾಪ್ಟ್ ಆಗಿದೆ. ಸೊ ಈ ಸೆಂಟೆನ್ಸ್ ಅನ್ನ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ ದೀಸ್ ಅನಿಮಲ್ಸ್, blue whale, cheetah, bat and human beings, the same structure developed along different directions, diverged anta heli, due to adaptations to different needs. This is divergent evolution. This is called what? Divergent evolution. Diverged to perform the different function. Okay, so now, and these structures are called homologous. Homo in the sense similar. Similar in what? Similar in their internal structure, structural plan and ancestral stock. ಎಲ್ಲವೂ ಮ್ಯಾಮಲ್ಲೇ, ಎಲ್ಲದರಲ್ಲೂ ಒಂದೇ ಸ್ಟ್ರಕ್ಚರ್ ಇದೆ, ಬಟ್ ದೇ ಆರ್ ಪರ್ಫಾರ್ಮಿಂಗ್ ದ ಡಿಫರೆಂಟ್ ಫಂಕ್ಷನ್. ಸೊ ವಿಚ್ ಈಸ್ ಯಾವುದಕ್ಕೆ ರಿಲೇಟೆಡ್ ಆಗಿ? ವಿಚ್ ಈಸ್ ರಿಲೇಟೆಡ್ ಟು ಅಡಾಪ್ಟೇಷನ್ಸ್ ಅಂಡ್ ಡಿಫರೆಂಟ್ ನೀಡ್ಸ್. ಅದು ಹೋಮೋಲಾಗಸ್. ಹೋಮಾಲಜಿ ಇಂಡಿಕೇಟ್ಸ್ ಕಾಮನ್ ಆನ್ಸಿಸ್ಟ್ರಿ. ಅದು ಕಾಮನ್ ಆನ್ಸಿಸ್ಟ್ರಿಯನ್ನು ಇಂಡಿಕೇಟ್ ಮಾಡುತ್ತೆ. ಆನ್ಸಿಸ್ಟ್ರಿ ಮೀನ್ಸ್ ದಟ್ ಇಸ್ ದ ಸ್ಟಾಕ್ ಫ್ರಮ್ ವೇರ್ ದೇ ಹ್ಯಾವ್ ಆರಿಜಿನೇಟೆಡ್, ಎಲ್ಲಿಂದ ಆರಿಜಿನ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಅದರ್ ಎಕ್ಸಾಂಪಲ್ಸ್ ಆರ್ ವರ್ಟಿಬ್ರೇಟ್ ಹಾರ್ಟ್ಸ್ ಆರ್ ಬ್ರೈನ್ಸ್. ವರ್ಟಿಬ್ರೇಟ್ಸ್ ಹಾರ್ಟ್ ಆಗಿರ್ಬೋದು, ವರ್ಟಿಬ್ರೇಟ್ಸ್ ಬ್ರೈನ್ ಆಗಿರ್ಬೋದು. These are all indicating the homology. How so? But our heart, human's heart having 4 chambers. Reptiles heart is having, but vertebrates ಅಂತ ಬಂದಾಗ ನಮಗೆ ಫಿಶಸ್ ಟು ಮ್ಯಾಮಲ್ಸ್ ನೆನ್ಪಿಟ್ಕೊಬೇಕು. Reptiles are having 3 chambers except crocodile, and frogs are having 3 chambers. Fishes are having 2 chambers. But how you are saying that as a example for homology? Because their structural plan is the same. ಸ್ಟ್ರಕ್ಚರಲ್ ಪ್ಲಾನ್ ಒಂದೇ ಇರುತ್ತೆ, ದೇರ್ ಫಂಕ್ಷನ್ಸ್ ಏನಾಗ್ತಾ ಹೋಗುತ್ತೆ. ಸೊ ಅಂದ್ರೆ ಕಾಮನ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಆನ್ಸಿಸ್ಟ್ರಲ್ ಸ್ಟಾಕ್, ದಟ್ ಇಸ್ ನಥಿಂಗ್ ಬಟ್ ವರ್ಟಿಬ್ರೇಟ್. ಸ್ಟ್ರಕ್ಚರಲ್ ಪ್ಲಾನ್, ದೇರ್ ಹ್ಯಾವಿಂಗ್ ದ ಚೇಂಬರ್ಸ್ ಟು ಸಪ್ಲೈ ದ ಬ್ಲಡ್. ಇದನ್ನ ಅರ್ಥ ಮಾಡ್ಕೊಬೇಕು. ಬ್ರೈನ್ ಅಲ್ಲೂ ಅಷ್ಟೇನೆ, ಡಿಫರೆಂಟ್ ರೀಜನ್ಸ್, ಡಿಫರೆಂಟ್ ಲೋಬ್ಸ್ ಆರ್ ಪ್ರೆಸೆಂಟ್, ಬಟ್ ದೇರ್ ಆರಿಜಿನ್ ಇಸ್ ಸಿಮಿಲರ್. ಅದಕ್ಕೆ ವರ್ಟಿಬ್ರೇಟ್ ಹಾರ್ಟ್ ಮತ್ತೆ ವರ್ಟಿಬ್ರೇಟ್ ಬ್ರೈನ್ ಅಂತ ಕೊಟ್ಟಾಗ those are the examples for homology, divergent evolution ಅಂತ ನೆನ್ಪಿಟ್ಕೊಬೇಕು. ನೆಕ್ಸ್ಟ್, in plants also, plants ಅಲ್ಲೂ ಕೂಡ ಎಕ್ಸಾಂಪಲ್, thorns and tendrils of bougainvillea and cucurbita. Look at this. So I hope this is clearly visible to you. Okay, ಇಲ್ಲಿ ಏನಿದೆ ಇವಾಗ? bougainvillea. So that is a kind of a beautiful plant. It is not much as a tree, not much as a plant. ಎರಡರ ಮಧ್ಯದಲ್ಲಿರೋ ಒಂದು shrub ಇದು. Okay, it is having a thorn and the cucurbita is having a tendril. ಇದರಲ್ಲಿ tendrils ಗಳಿರುತ್ತೆ. Have you observed that? Tendril means these are the finger like projections came out of the plant. These are the modified axillary buds. Here the thorn in bougainvillea and tendril in the cucurbita are the modified axillary buds. Their structural plan and the ancestral origination is the similar, but the functions are different with respect to their adaptation and the different needs. So that is the thing. But here this thorn helps in protection. Idu protective in nature. Idu protection ge sahaya madade. Tendrils that helps in support. Adu support ಮಾಡುತ್ತೆ, ಬಾಡಿಗೆ ಸಪೋರ್ಟಿವ್ ಸ್ಟ್ರಕ್ಚರ್ನ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಅವೆರಡೂ ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಹಿಯರ್ ವಿ ಹ್ಯಾವ್ ರಿಟನ್ ರೈಟ್ ಬೌಗನ್ವಿಲ್ಲಾ ಅಂಡ್ ಕುಕರ್ಬಿಟಾ. ಸೊ ನೆಕ್ಸ್ಟ್ ನೋಡೋಣ ಇವಾಗ ಬೇರೆ ಎಕ್ಸಾಂಪಲ್ಸ್ಗಳು. ಸೊ ಹೋಮಾಲಜಿ ಈಸ್ ಬೇಸ್ಡ್ ಆನ್ ಡೈವರ್ಜೆಂಟ್ ಎವಲ್ಯೂಷನ್, ವೆರಾಸ್ ದ ಅನಾಲಜಿ ರೆಫರ್ಸ್ ದ ಸಿಚುಯೇಷನ್ ಎಕ್ಸಾಕ್ಟ್ಲಿ ಅಪೋಸಿಟ್. ಅನಾಲಜಿ ಅನ್ನೋದಕ್ಕೆ ಅಪೋಸಿಟ್ ಆಗಿರುತ್ತೆ. ಯಾವ ತರ? ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಅಂಡ್ ದ ಬರ್ಡ್ಸ್ ಲುಕ್ ಅಲೈಕ್. ನೋಡೋದಕ್ಕೆ ಒಂದೇ ತರ ಇರುತ್ತೆ ವಿಂಗ್ಸ್ಗಳು, ಹೌದಾ? ಮೀನ್ಸ್ ದೇ ಶೋ ಸೂಪರ್ಫಿಷಿಯಲ್ ರಿಸಂಬ್ಲೆನ್ಸ್. ಯು ಕ್ಯಾನ್ ಸೇ ಲುಕ್ ಅಲೈಕ್ ಅಂತ ಹೇಳಿದ್ರೆ ದೇ ಶೋ superficial resemblance
ರಿಸಂಬ್ಲೆನ್ಸ್ ಅನ್ನ ಶೋ ಮಾಡುತ್ತೆ. ಆದರೆ ಇನ್ ದ ಕೇಸ್ ಆಫ್ ಹೋಮಾಲಜಿ, though they are having the same internal anatomical structure, their morphological characteristics, features, structures are quite different ಆಗಿರುತ್ತೆ ಮಾರ್ಫಾಲಜಿ. ಬಟ್ ಇಲ್ಲಿ ಮಾರ್ಫಾಲಜಿ ಈಸ್ ಸಿಮಿಲರ್, ಸೂಪರ್ಫಿಷಿಯಲ್ ರಿಸಂಬ್ಲೆನ್ಸ್. ಡೋಂಟ್ ಥಿಂಕ್ ದಟ್ ಐ ಆಮ್ ರಿಮೂವಿಂಗ್ ದೀಸ್ ವರ್ಡ್ಸ್. ಅಲ್ಲೆಲ್ಲೋ ಮಾರ್ಕ್ ಅದನ್ನ ಲೈಟ್ ಆಗಿ ಕ್ರಾಸ್ ಮಾಡಿದ ಹಾಗಿದೆ, ಅದಲ್ಲ. ದೇ ಆರ್ ನಾಟ್ ಅನಾಟಮಿಕಲಿ ಸಿಮಿಲರ್. ಯಾವ್ಯಾವುದು? The wings of butterflies and wings of birds, which look alike, but they are not anatomically similar. Anatomically similar ಆಗಿರೋದಿಲ್ಲ. Her structure though they perform similar functions. Though they are performing the similar function, they are anatomically not similar. Anatomically, internally not similar ಅಂತ ಹೇಳಿ. Hence, analogous structures are the result of convergent evolution. Analogous organs are the resultant of what? Convergent evolution. And homologous organs are the resultant of divergent evolution. Alli with different adaptation, different habitat, different needs. So they diverged, but illi they converged to perform the same function. So we are writing here different structures evolving for the same function and hence having the similarity. Other examples for the analogy. ಈ ಅನಾಲಜಿಗೆ ಎಕ್ಸಾಂಪಲ್ಸ್ಗಳು ಅನಲಾಗಸ್ ಆರ್ಗನ್ಸ್ಗೆ ಐ ಆಫ್ ಆಕ್ಟೋಪಸ್ ಅಂಡ್ ಮ್ಯಾಮಲ್ಸ್ ಆರ್ ಒಂದು ಎಕ್ಸ್ಪ್ಲೇನ್ ಮಾಡೋಣ ಇವಾಗ. ಐಸ್ ಆಫ್ ಆಕ್ಟೋಪಸ್ ಅಂಡ್ ಮ್ಯಾಮಲ್ಸ್. ಸಿ, ಆಕ್ಟೋಪಸ್ ಆರ್ ಇನ್ವರ್ಟಿಬ್ರೇಟ್ಸ್, ಮ್ಯಾಮಲ್ಸ್ ಆರ್ vertebrates. You can say non-chordates and chordates. But eyes which are present in these organisms, they have same function, that is called sight or vision. ಒಂದೇ ಕೆಲಸ, ನೋಡೋದು. ಓಕೆ, ಸೈಟ್ ಆರ್ ವಿಷನ್ ಅಂತ ಹೇಳ್ತೀವಿ. ಸೊ ದೇರ್ ಸ್ಟ್ರಕ್ಚರಲ್ ಪ್ಲಾನ್, anatomical structure ಎಲ್ಲವೂ ಡಿಫ್ರೆಂಟು. ಅಥವಾ ancestral stocks is also different but performing the same function. Second one, the flippers of penguin and the dolphin. Penguins are birds, dolphins are mammals. ಸೊ ಅಲ್ಲೂ ಕೂಡ ನಾವು ನೋಡ್ತೀವಿ ಫಂಕ್ಷನ್ ಈಸ್ ಸೇಮ್, ಸ್ವಿಮ್ಮಿಂಗ್. ಅಂದ್ರೆ ಈಗ ಪೆಂಗ್ವಿನ್ಸ್ಗಳಲ್ಲಿರೋ ಫ್ಲಿಪ್ಪರ್ಸ್ಗಳು ಕೂಡ ಸ್ವಿಮ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಡಾಲ್ಫಿನ್ಸ್ ಅಲ್ಲಿರೋ ಫ್ಲಿಪ್ಪರ್ಸ್ ಕೂಡ ಸ್ವಿಮ್ಮಿಂಗ್ ಅಲ್ಲಿ ಸಹಾಯ ಮಾಡುತ್ತೆ. ಬಟ್ ಬೋತ್ ದೇ ಆರ್ ಅನಾಟಮಿಕಲಿ ಕ್ವೈಟ್ ಡಿಫ್ರೆಂಟ್. ಎರಡು ಡಿಫ್ರೆಂಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸೇ ದೋಸ್ ಆರ್ ನಥಿಂಗ್ ಬಟ್ the examples for analogy. Next, one can say that it is the similar habitat that has resulted. One can say, ನಾವು ಹೇಳ್ತಾ ಇದೀವಲ್ಲ, ಅಂದ್ರೆ that is completely based on the adaptation. Okay, ಅದು ಏರಿಯಲ್ ಮೋಡ ಇಲ್ಲ ಅಕ್ವಾಟಿಕ್ ಮೋಡ ಆಗಿರುತ್ತಾ ಅನ್ನೋ ಬೇಸಿಸ್ ಮೇಲೆ the similar habitat that has resulted in the selection of a similar adaptive feature. Okay, adaptive feature in different group of organisms but towards the same function. ಸೊ ಈಗ ಇಲ್ಲೊಂದು ಪ್ಲಾಂಟ್ ಅಲ್ಲಿ ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ, ಟುವರ್ಡ್ಸ್ ದ ಸೇಮ್ ಫಂಕ್ಷನ್, ಜೊತೆಗೆ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ಗಳು. ಸ್ವೀಟ್ ಪೊಟ್ಯಾಟೊ, ಇಟ್ಸ್ ಎ ರೂಟ್ ಮಾಡಿಫಿಕೇಶನ್. ಯು ಶುಡ್ ರಿಮೆಂಬರ್ ದಟ್. ಸ್ವೀಟ್ ಪೊಟ್ಯಾಟೊ is a root modification and the potato is a stem modification. Sweet potato is the adventitious root. Just a potato is a stem modification, is another example for analogy. ಸೊ ಏನಿವಾಗ ಎರಡರ ಮಾಡಿಫಿಕೇಶನ್ ಕೂಡ, ಎರಡು ಆರಿಜಿನ್ ಕೂಡ ಬೇರೆ ಬೇರೆ ಆದರೆ ದೇರ್ ಫಂಕ್ಷನ್ ಈಸ್ ಸೇಮ್, ಮೀನ್ಸ್ ದೇ ಸ್ಟೋರ್ಸ್ ದ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ರಿಸರ್ವಾಯರ್ ಆಫ್ ದ ಫುಡ್. ಓಕೆ, ಫಂಕ್ಷನ್ ಒಂದೇ ಆಗಿರುತ್ತೆ. ಸೊ ದಟ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದ ಇಯರ್ 2022 ಅಂಡ್ ಅಬೌಟ್ ದ ಅನಾಲಜಿ ಬಗ್ಗೆ ಕೇಳಿದ್ದಾರೆ 2020 ಅಲ್ಲೂ ಕೂಡ. ಅಂದ್ರೆ they are frequently asking. You can observe here as well. ಇಲ್ಲೂ ಕೂಡ ಹೋಮಲಾಗಸ್ ಅನ್ನ 2 times ಕೇಳಿದ್ದಾರೆ, ಇಲ್ಲಿ ಎನಲಾಗಸ್ ಅನ್ನ 2 times ಕೇಳಿದ್ದಾರೆ. It means they are frequently asking this question. Comparative anatomy and morphology, morphological evidences ಏನಿದೆ, ಎಕ್ಸಾಂಪಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈವರ್ಜೆಂಟ್, ಕನ್ವರ್ಜೆಂಟ್, homology, analogy respectively we have to remember. Next, in the same line of argument, similarities in proteins, and here we come to know that. So how these chemicals, enzymes are very important as a evidence in the evolution ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಇವಾಗ examples that we have already discussed. ಅಂದ್ರೆ ಒಂದು
ಪಾಯಿಂಟ್ ಇತ್ತು ಅಲ್ಲಿ 7.3 ಅಲ್ಲಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಮ್ಯಾನ್, ಚೀತಾ, ವೇಲ್ ಅಂಡ್ ಬ್ಯಾಟ್. ದೀಸ್ ಆರ್ ಆಲ್ ಮ್ಯಾಮಲ್ಸ್. ಇವೆಲ್ಲವೂ ಕೂಡ ಮ್ಯಾಮಲ್ಸೇ. ಅವಾಗಲೇ ಹೇಳಿದ ಹಾಗೆ, ಸೊ ದೇ ಡೈವರ್ಜ್ ಟು ಡಿಫರೆಂಟ್, with respect to the adaptation, with respect to the different needs. Their functions are quite different, even though they are having the same anatomical structural plan. You can observe, here is the humerus. Illi humerus an observe ಮಾಡ್ತೀರಾ. And here you can observe two different bones. Look at this. Shapes are different, but the structures are same. These are nothing but radius and ulna. Likewise, you will see the metacarpals, carpals and phalanges. Illi phalanges kadu metacarpals, carpals and carpals, metacarpals and phalanges. So ಹಾಗಾಗಿ ಇಲ್ಲಿ ಸ್ಟ್ರಕ್ಚರಲ್ ಪ್ಲಾನ್ ಒಂದೇ ಇದೆ, functions are different with respect to their habitat, with respect to their different needs. ಈಗ ಬೇರೆ ಕಾನ್ಸೆಪ್ಟ್ ನ ಸ್ಟಡಿ ಮಾಡ್ತಾ ಇದೀವಿ. ಏನದು? The same line of the argument, the similarities in proteins ಆಗಿರ್ಬೋದು, and gene performing a given function among diverse organisms give a clue to common ancestry. See, sometimes organisms look different, ಬೇರೆ ಬೇರೆ ತರ ಕಾಣಿಸುತ್ತೆ. Okay, but when we analyze their gene expression as well as the biochemicals which are present in those organisms, that indicates the common ancestry. ಇವೆಲ್ಲ ಒಂದೇ ancestry ಇಂದ ಅರೈಸ್ ಆಗಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. So these biochemical similarities point to the same shared ancestry as the structural similarity among the diverse organisms. This is commonly called biochemical evidences. Biogeographical ಬೇರೆ ಬರುತ್ತೆ, ಇವಾಗ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇಲ್ಲಿ ಕೆಲವು ಥಿಯರೀಸ್ಗಳಿದೆ, ನೋಡೋಣ. ಮ್ಯಾನ್ ಹ್ಯಾಸ್ bred selected plants and animals for agriculture, horticulture, sport, or security purpose. Man has domesticated many wild animals and crop. Many plants ಗಳನ್ನ, animals ಗಳನ್ನ ಕಲ್ಟಿವೇಟ್ ಮಾಡಿದ್ದಾನೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, he used different animals. Okay, he domesticated different animals for various purposes. ಇಲ್ಲಿ ಪರ್ಪಸ್ ಇದೆ, ಅದು ಅಗ್ರಿಕಲ್ಚರ್ಗೆ, ಹಾರ್ಟಿಕಲ್ಚರ್ಗೆ, ಸ್ಪೋರ್ಟ್ಸ್ಗೆ, ಸೆಕ್ಯೂರಿಟಿಗೆ, ಆ ಥರ. ಸೊ ದಿಸ್ ಇಂಟೆನ್ಸಿವ್ ಬ್ರೀಡಿಂಗ್ ಪ್ರೋಗ್ರಾಮ್ ಹ್ಯಾಸ್ ಕ್ರಿಯೇಟೆಡ್ ಬ್ರೀಡ್ ದಟ್ ಡಿಫರ್ ಫ್ರಮ್ ಅದರ್ ಬ್ರೀಡ್ಸ್ ಲೈಕ್ ಅ ಡಾಗ್ಸ್ ಆ್ಯಂಡ್ ಸ್ಟಿಲ್ ಆರ್ ದ ಸೇಮ್ ಗ್ರೂಪ್. ಇವನ್ ದೋ ಅಂದರೆ ಒಂದೇ ಗ್ರೂಪಲ್ಲಿ ಬರುತ್ತೆ ಅದು, ಬಟ್ ದ ಪರ್ಪಸಸ್ ಆರ್ ಡಿಫ್ರೆಂಟ್. ನೆಕ್ಸ್ಟ್, ಇಟ್ ಈಸ್ ಆರ್ಗ್ಯೂಡ್ ದಟ್ if within 100 of years man could create new breeds, could not nature have done the same over million of years ago? ತುಂಬಾ ವರ್ಷಗಳಿಂದ ಆಗಿರೋದು, ಈ 100 years ಅಲ್ಲಿ ಮ್ಯಾನ್ ಅದನ್ನ ಬ್ರೆಡ್ ಮಾಡಿದ್ರೆ ಚೇಂಜ್ ಆಗೋಲ್ಲ ಅನ್ನೋದು ಇಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ನೆಕ್ಸ್ಟ್, ಅನದರ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಸಪೋರ್ಟಿಂಗ್ ಎವಲ್ಯೂಷನ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಕಮ್ ಫ್ರಮ್ ಇಂಗ್ಲೆಂಡ್. ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ಇದನ್ನ 2020 ಅಲ್ಲಿ ಕೇಳಿದ್ದಾರೆ. So here we are talking about the industrial melanism. Here we are talking about industrial melanism anta heli. And what we need to remember, the natural selection as well as the anthropogenic evolution as well as the natural selection. What is that? So in England in the year 1850s ಅಲ್ಲಿ ಏನಾಗುತ್ತೆ, we are explaining the natural selection. So what happened? Before industrialization set in, industrialization ಆಗೋಕ್ಕೂ ಮುಂಚೆ, industrialization, revolution in industries. ಓಕೆ, ಅವಾಗ ಇಂಡಸ್ಟ್ರೀಸ್ಗಳು ಫಾರ್ಮೇಷನ್ ಆಗುತ್ತೆ, ಅವಾಗ ಫ್ಯಾಕ್ಟ್ರೀಸ್ಗಳೆಲ್ಲ ಎವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಯು ನೋ ದಟ್ ಇಂಡಸ್ಟ್ರೀಸ್ ಆರ್ ಯೂಶುವಲಿ ಕನ್ಸ್ಟ್ರಕ್ಟೆಡ್ ನಿಯರ್ ದ ರಿವರ್ ಬಾಡೀಸ್, ಆ್ಯಂಡ್ ಯೂಶುವಲ್ ಆಗಿ ಅದಕ್ಕೆ ಜಾಸ್ತಿ ವಾಟರ್ ಬೇಕಾಗತ್ತೆ, ಅಲ್ಲಿ ಪಲ್ಯೂಷನ್ ಕೂಡ ಆಗುತ್ತೆ. ಓಕೆ, ಆಸ್ ಜಸ್ಟ್ ಲೈಕ್ ವಿ ಆರ್ ಸ್ಟಡಿಂಗ್ ಅಬೌಟ್ ಆಗ್ರಾ ಆಸ್ ವೆಲ್ ಆಸ್ ಡೆಲ್ಲಿ. ಇದು ಕಾಸ್ಮೋಪಾಲಿಟನ್ ಸಿಟೀಸ್ ಇರೋದ್ರಿಂದ ಅಲ್ಲಿ ತುಂಬ ರಿವರ್ಸ್ಗಳು ಹೋಗೋದ್ರಿಂದ, ಯಾಕೋ ಯಮುನಾ ಆಗಿರ್ಬೋದು ಅಥವಾ ಕಲ್ಕತ್ತಾದಲ್ಲಿ ಆಗಿರ್ಬೋದು, ಅಲ್ಲೆಲ್ಲ. ಓಕೆ, ವಿ ಆರ್ ಅಬ್ಸರ್ವಿಂಗ್ ಮೆನಿ ಮಾನ್ಯುಮೆಂಟ್ಸ್ ಆರ್ ಬೀಂಗ್ ಡೆಸ್ಟ್ರಾಯ್ಡ್ ಟುಡೇ ಡ್ಯೂ ಟು ದ ಕ್ಲೈಮ್ಯಾಟಿಕ್ ಕಂಡೀಷನ್ ಆರ್ ಚೇಂಜಸ್. It was observed that
there were more white-winged moths on trees than dark-winged or melanized moths. ಇಲ್ಲಿ ಎರಡು ತರ mothsಗಳನ್ನ ಅಬ್ಸರ್ವ್ ಮಾಡ್ತಾರೆ ಬಿಫೋರ್ ದ ಇಂಡಸ್ಟ್ರಿಯಲೈಸೇಷನ್. ಐ ಮೀನ್ ಆರ್ ಇಟ್ ಮೀನ್ಸ್ 1850s ಅಲ್ಲಿ. ಅದನ್ನ ನಾವು ಈಗ ಮಾತ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ದೋಸ್ ವರ್ ಮಾತ್ಸ್. ಅಂಡ್ ಮಾತ್ಸ್ ಯಾವುದು ಅಂತ ಹೇಳಿದ್ರೆ ಬಿಸ್ಟನ್ ಬೆಟ್ಯುಲೇರಿಯಾ as well as the Biston carbonaria means the white winged moths and dark winged moths were existed. So ಅಲ್ಲಿ ಒಂದು ಸಿನಾರಿಯೋ ಇದೆ ಇವಾಗ. ಓಕೆ, so dark winged or melanized moths, dark winged. However, in the collection carried out from the same area, but after industrialization, industrial set ಆದಮೇಲೆ, ಇಂಡಸ್ಟ್ರೀಸ್ಗಳು ಕಂಪ್ಲೀಟ್ ಆಗಿ ಸೆಟ್ ಆದಮೇಲೆ, ಒಂದು ರೆವಲ್ಯೂಷನ್ ಆದ ಮೇಲೆ, in 1850s, and that is nothing but before industrialization set in, and this is after industrialization 1920, there were more dark winged moths in the same area. That's the proportion was reversed. Proportion ಇವಾಗ ರಿವರ್ಸ್ ಆಗಿದೆ. ಪ್ರೀವಿಯಸ್ಲಿ 1850s ಗೆ ಮುನ್ನ there were about more white winged moths, but ಇವಾಗ more dark winged melanized moths, that is nothing but Biston carbonaria are present, ಜಾಸ್ತಿ ಇದಾವೆ. ಯಾಕೆ? ಅದಕ್ಕೊಂದು ರೀಸನ್ ಇದೇನೆ ನಾವು ಹೇಳೋದು. ಇವಾಗ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಆಯಿತು ಅಂದ್ರೆ ಅಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಆಗ್ತಾ ಇದೆ, ಆಂಥ್ರೋಪೋಜೆನಿಕ್ ಆಕ್ಷನ್ ಆಗ್ತಾ ಇದೆ. ಮೀನ್ಸ್ ಮ್ಯಾನ್ ಇಂಟರ್ವೆನ್ಷನ್ ಇಸ್ ದೇರ್, human intervention is there, and who is doing this industrialization? Man only. And due to industrialization, pollution was happened or taken place, and due to pollution this is happening. ಓಕೆ, ಈ ತರ ಚೇಂಜಸ್ಗಳು ಅಥವಾ ಡಾರ್ಕ್ ವಿಂಗ್ಡ್ ಮಾತ್ಸ್ಗಳು ಇನ್ಕ್ರೀಸ್ ಆಗ್ತಾ ಇರೋದು. ಓಕೆ, ದ ಎಕ್ಸ್ಪ್ಲನೇಷನ್ ಪುಟ್ ಫಾರ್ತ್ for this observation was that predators will, you can observe, predators will spot moths against a contrasting background. See, against the contrasting background, the predators will pick up the prey. Example, before the industrialization in the year 1850s, so that area was so pure, there was no pollution. So you know the pollution indicator like lichens, they were usually abundant in that area. ತುಂಬಾ ಜಾಸ್ತಿ ಇತ್ತು. ಲೈಕೆನ್ಸ್ ಯಾವ ಕಲರ್ ಇರುತ್ತೆ? ನಾರ್ಮಲ್ ಆಗಿ ಪೇಲ್ ಗ್ರೀನ್, ಪೇಲ್ ಯೆಲ್ಲೋ ಕಲರ್, ಬಿಕಾಸ್ ದಟ್ ಈಸ್ ದ ಕಾಂಬಿನೇಷನ್ ಆಫ್ ಆರ್ ದ ಮ್ಯೂಚುವಲ್ ಅಸೋಸಿಯೇಷನ್ ಬಿಟ್ವೀನ್ ದ ಆಲ್ಗಾ ಅಂಡ್ ಫಂಗಸ್. ಹೌದಾ? ಸೊ ಹಾಗಾಗಿ ಇಫ್ these Biston butylaria, white winged moths, which they were sitting over the lichens, they were not easily picked by the predators. ಅದು ಕಾಣಿಸ್ತಿರ್ಲಿಲ್ಲ, picked by ಅಂದ್ರೆ ಅದು ತೆಗೆದುಕೊಳ್ಳಕ್ ಆಗ್ತಿರ್ಲಿಲ್ಲ. So there were more number of Biston butylaria, or you can say white winged moths over the dark winged moths ಇತ್ತು. ಆದರೆ ಇವಾಗ ಏನಾಗ್ತಾ ಇದೆ? That's due to industrialization, due to pollution, so that area lost the lichens. Now all the tree barks are exposed. ಇವಾಗ ಲೈಕೆನ್ಸ್ ಇಲ್ಲದೆ ಎಲ್ಲ ಟ್ರೀ ಬಾರ್ಕ್ಗಳು ಎಕ್ಸ್ಪೋಸ್ ಆಗಿದೆ. Now the color of the tree bark was about dark brown in color. When these dark winged moths sitting over the dark bark, ಈ ಕಪ್ಪನೆಯ ಅಥವಾ ಡಾರ್ಕ್ ಬ್ರೌನ್ ವಿಂಗ್ಸ್ ಇರೋ ಬಟರ್ಫ್ಲೈಸ್ಗಳು, ಮಾತ್ಸ್ಗಳು ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರೋ ಆ ಡಾರ್ಕ್ ಬಾರ್ಕ್ ಮೇಲೆ, ಬಾರ್ಕ್ ಅಂದ್ರೆ ಗೊತ್ತಾಗ್ತದೆ ತೊಗಟೆ ಕೂತ್ಕೊಂಡಾಗ, ದೇ ಆರ್ ನಾಟ್ ಈಸಿಲಿ ವಿಸಿಬಲ್ ಅಂಡ್ ದೇ ಆರ್ ನಾಟ್ ಈಸಿಲಿ ಪಿಕ್ಡ್ ಬೈ ದ ಪ್ರಿಡೇಟರ್. ಪ್ರಿಡೇಟರ್ಸ್ ಪಿಕ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕೆ ಹೇಳ್ತಾ ಇರೋದು ಕಾಂಟ್ರಾಸ್ಟಿಂಗ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ. ಸೊ ಡ್ಯೂರಿಂಗ್ ಪೋಸ್ಟ್ ಇಂಡಸ್ಟ್ರಿಯಲೈಸೇಷನ್ ಪೀರಿಯಡ್, ಅದಕ್ಕೂ ಮುಂಚೆ the tree trunk became ಪೋಸ್ಟ್ ಅಲ್ವಾ ಕೊಟ್ಟಿರೋದು, ಪ್ರೀ ಅಲ್ಲ ಇದು, ಪೋಸ್ಟ್, ಆಫ್ಟರ್ ಅಂತ ಹೇಳಿ. ಸೊ ಪೋಸ್ಟ್ ಅಂತ ಮೀನ್ಸ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್. ವೈ ಆಮ್ ರೈಟಿಂಗ್? ಬಿಕಾಸ್ ಟು ಅವಾಯ್ಡ್ ದ ಕನ್ಫ್ಯೂಷನ್. ಓಕೆ,
So background, during post-industrialization period, the tree trunks, ಏನಾಗ್ತದೆ ಇವಾಗ ಬಾರ್ಕ್ ಅಥವಾ ಟ್ರಂಕ್ಸ್ ಅನ್ನೋದು became dark due to industrial smoke and soot. Soot ಅಂತ ಹೇಳಿದ್ರೆ particles, carbon particles which are deposited over the tree trunks. Under this condition, the white-winged moths did not, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ, did not survive due to predator. So white-winged mothsಗಳು ಸರ್ವೈವ್ ಆಗೋದಿಕ್ಕೆ ಆಗೋದಿಲ್ಲ because of predators. They are able to pick. And dark-winged or melanized moths survived. Survive ಆಗುತ್ತೆ. Before industrialization set in, thick growth of almost white colored lichens. ಆಲ್ಮೋಸ್ಟ್ ವೈಟ್ ಕಲರ್ಡ್. ಈಗ ಕೆಲವು ಕಲರ್ಸ್ಗಳಿರುತ್ತೆ, ನಾವೆಲ್ಲದಕ್ಕೂ ಈಗ ಪೇಲ್ ಅಂತ ಯೂಸ್ ಮಾಡ್ಕೊಂಡು ಹೋದ್ರೆ, ಈಗ ಯಾವುದೋ ಒಂದು ಯೆಲ್ಲೋ ಕಲರ್ ಇರುತ್ತೆ, ವಾಟ್ ಎವರ್ ದಟ್ ಯೂಸಿಂಗ್ ಹಿಯರ್, ದಿಸ್ ಇಸ್ ದ ಯೆಲ್ಲೋ. ಓಕೆ, ಪೇಲ್ ಯೆಲ್ಲೋ ಅಂತ ಹೇಳಿದ್ರೇನು, ದಟ್ ಬಿಕಮ್ಸ್ ಆಲ್ಮೋಸ್ಟ್ ವೈಟಿಶ್ ಐವರಿ ಕಲರ್. ಪೇಲ್ ಗ್ರೀನ್ ಕಲರ್, ಓಕೆ, ಎಲ್ಲ ಬರುತ್ತೆ ಅಲ್ಲಿ, ಗ್ರೀನ್ ಲೈಕೆನ್ಸ್ಗಳಲ್ಲಿರೋ ಆಲ್ಗೆ. ಪೇಲ್ ಯೆಲ್ಲೋ ಐವರಿ ವೈಟಿಶ್ ಕಲರ್, that's nothing but fungus. Almost ಅವಾಗ thick growth of almost white colored lichens. ಇಲ್ಲಿದೆ ವರ್ಡ್ ಇವಾಗ ಲೈಕೆನ್ ಅಂತ ಹೇಳಿದ್ರೆ it is nothing but the alga means singular and fungi. Here the fungus singular. ಸೊ ಅಲ್ಲಿ ಒಂದು ವೈಟ್ ಕಲರ್ ಆಲ್ಗೆನ್ಸು ಥಿಕ್ ಆಗಿ ಕವರ್ ಆಗಿತ್ತು, ಏನನ್ನ, ಟ್ರೀಸ್ ಅನ್ನ. In that background, the white-winged moth survived, but the dark-winged moth were picked out by the predator. Previously, ಈ ಸಿಚುವೇಶನ್ ಇತ್ತು. ಓಕೆ, ಯಾಕೆಂದ್ರೆ ಲೈಕೆನ್ಸ್ ಇತ್ತು, ಲೈಕೆನ್ ಕಲರ್ ವೈಟ್ ಇತ್ತು. ಅವಾಗ ವೈಟ್ ಕಲರ್ಡ್ ಅಥವಾ ವೈಟ್ ವಿಂಗ್ಡ್ ಮಾತ್ಸ್ ವರ್ ಸರ್ವೈವ್ ಬಿಕಾಸ್ ಆಫ್ ದ ಕ್ಯಾಮೋಫ್ಲೇಜ್. ಆ ವೈಟ್ ಕಲರ್ ಇರೋ ಬ್ಯಾಕ್ಗ್ರೌಂಡ್ ಮೇಲೆ ವೈಟ್ ವಿಂಗ್ಡ್ ಮಾತ್ಸ್ಗಳು ಕೂತ್ಕೊಂಡಾಗ they are not easily picked by the predator. But dark winged mothsಗಳು ಕೂತ್ಕೊಂಡಾಗ they can easily picked by the predators. Their population was very less, ಕಡಿಮೆ ಇತ್ತು. ಬಟ್ ಇವಾಗ ಸಿಚುಯೇಷನ್ ರಿವರ್ಸ್ ಆಗಿದೆ, ಪ್ರಪೋರ್ಷನ್ ಚೇಂಜ್ ಆಗಿದೆ. ಸೊ they can easily survive. ಸೊ ಇಲ್ಲಿ ನೋಡಿದ್ರೆ ಮುಂದೆ ಗೊತ್ತಾಗುತ್ತೆ, ವೈಟ್ ವಿಂಗ್ಡ್ moths survived and but the dark colored moth were picked out by the predators. It was about a post-industrialization. Okay, sorry, pre ಅಂತ ಹೇಳ್ಬೋದು, ಹಿಂದೆ ಆಗ್ತಾ ಇರೋದು. Do you know that lichen can be used as in industrial pollution indicator? Yes. ಅದನ್ನ ಯಾಕೆ ಅಂತ ಹೇಳಿದ್ರೆ they usually grow where there is no pollution. ಎಲ್ಲಿ ಪೊಲ್ಯೂಷನ್ ಕಡಿಮೆ ಇರುತ್ತೋ ಅಲ್ಲಿ ಗ್ರೋ ಆಗುತ್ತೆ. That indicates the pollution. ಅದು ಪೊಲ್ಯೂಷನ್ ಇದೆಯಾ ಅಲ್ವಾ ಅನ್ನೋದು ಇಂಡಿಕೇಟ್ ಮಾಡುತ್ತೆ. They will not grow in the area that are polluted. Here is the answer. Polluted ಏರಿಯಾದಲ್ಲಿ ಇರೋದಿಲ್ಲ. Hence, moths that were able to camouflage in the sense blend with the background. Blend with background ಅಂತ ಹೇಳಿ. Blend with the background ಅಥವಾ hide in the background. Camouflage themselves, hide in the background. ಇಲ್ಲೇ ಇದೆ, ಸರ್ವೈವ್ಡ್, ಅದು ಸರ್ವೈವ್ ಆಗುತ್ತೆ. ಓಕೆ, ಅವುಗಳ ಬಾಡಿ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ಗೆ ಮ್ಯಾಚ್ ಆದ್ರೆ, ಬ್ಲೆಂಡ್ ಆದ್ರೆ, ಅದಕ್ಕೆ ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಸಪೋರ್ಟೆಡ್ ಬೈ ದ ಫ್ಯಾಕ್ಟ್ ದಟ್ ಇನ್ ಏರಿಯಾಸ್ ವೇರ್ ಇಂಡಸ್ಟ್ರಿಯಲೈಸೇಷನ್ ಡಿಡ್ ನಾಟ್ ಅಕರ್, ಆಗದೆ ಇರೋ ಜಾಗ. ಎಕ್ಸಾಂಪಲ್, ಇನ್ ರೂರಲ್ ಏರಿಯಾಸ್ ದ ಕೌಂಟ್ ಆಫ್ ಮೆಲಾನಿಕ್ ಮಾತ್ಸ್ ವರ್ ಲೋ. ದ ಸೇಮ್ ಸಿಚುಯೇಷನ್, ರೂರಲ್ ಏರಿಯಾಗಳಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ, ಪೊಲ್ಯೂಷನ್ ಆಗಿರಲಿಲ್ಲ. ಆ ಪ್ಲೇಸಲ್ಲಿ ವೆನ್ ಕಂಪೇರ್ಡ್ ಟು ವೈಟ್ ವಿಂಗ್ಡ್ ಮಾತ್ಸ್, ಮೆಲೋನಿಕ್ ಆರ್ ಮೆಲನೈಸ್ಡ್ ಮಾತ್ಸ್ ಏನಿತ್ತು ಕಡಿಮೆ ಇತ್ತು, ಬಿಕಾಸ್ ದೇ ವರ್ ಈಸಿಲಿ ಪಿಕ್ಡ್ ಬೈ ದ ಪ್ರಿಡೇಟರ್ and the lichens were more, so they are easily visible. So this showed that in a mixed population, those that can better adapt, in a mixed population, those can better adapt, survive and increase in population size. Remember that no variants is completely wiped out. Remember that no variant, andre variant agde irodu, is not completely is completely wiped out. ವೇರಿಯಂಟ್ ಆಗದೆ ಇರೋದು ಕಂಪ್ಲೀಟ್ ಆಗಿ ವೈಪ್ಡ್ ಔಟ್ ಆಗುತ್ತೆ ಅಂತ ಹೇಳಿ, ನ್ಯಾಚುರಲ್ ಸೆಲೆಕ್ಷನ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಎಲ್ಲಿದೆ ಇವಾಗ, ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ದ ಎಕ್ಸಾಂಪಲ್ಸ್.
ಸೊ ದಿಸ್ ವಾಸ್ ದ ಸಿಚುಯೇಷನ್. ಅಂದರೆ ಎ ಅನ್ನೋದು ಇಲ್ಲಿದೆ ಇನ್ ಅನ್ಪಲ್ಯೂಟೆಡ್ ಏರಿಯಾ. ಇನ್ ಅನ್ಪಲ್ಯೂಟೆಡ್ ಏರಿಯಾ ಈ ತರ ಇತ್ತು. ಅಂದರೆ ನಾರ್ಮಲ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಆಲ್ಮೋಸ್ಟ್ ಡಾರ್ಕ್ ವಿಂಗ್ಡ್ and this is the white winged, and here you can observe, so this is the polluted area. ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಪಲ್ಯೂಟೆಡ್ ಏರಿಯಾದಲ್ಲಿ ಸೊ ದಿಸ್ ಇಸ್ ಆಲ್ಸೋ ಡಾರ್ಕ್ ಟ್ರೀ ಟ್ರಂಕ್. ಇದು ಟ್ರೀ ಟ್ರಂಕ್ ಇದೆ. ಅದರ ಮೇಲ್ಭಾಗದಲ್ಲಿ ಡಾರ್ಕ್ ಮೆಲೋನಿಕ್ ಅಥವಾ ಮೆಲನೈಸ್ಡ್ winged, dark winged moths are present. They are not easily visible. Okay, if I am going to use a black color to write over the black background, it is not visible because ಒಂದೇ ಕಲರ್ ಆಗಿರುತ್ತೆ, ಬ್ಲೆಂಡ್ ಆಗುತ್ತೆ ಅನ್ನೋ ತರ. ಸೊ ಇಲ್ಲಿ ಇದು ಈಸಿಲಿ ಪಿಕ್ ಆಗುತ್ತೆ. ಸೊ ದೇರ್ ನಂಬರ್, ದೇರ್ ಪಾಪ್ಯುಲೇಷನ್ ಡಿಕ್ರೀಸ್ಡ್ ಅಂಡ್ ದ ಡಾರ್ಕ್ ವಿಂಗ್ಡ್ ಮೆಲಾನಿಕ್ ವಿಂಗ್ಡ್ ಮಾಸ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಸಿನಾರಿಯೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಿಮಿಲರ್ಲಿ excess use of herbicides and pesticides. We are using these chemicals against the weeds as well as the pests or insects which are destroying the crop. Okay, has only resulted in selection of resistant varieties in a much lesser time scale. See there, use of these herbicides and pesticides excessively, tumba use ಮಾಡಿದಾಗ resulted in selection of resistant varieties in much lesser time. Resistant varieties ಗಳು ಫಾರ್ಮ್ ಆಗುತ್ತೆ. So this is also a true for microbes against which would employ antibiotics or drugs. So against eukaryotic organism cells, ಈ ಎಲ್ಲದೂ ಕೂಡ ಒಂದೇ ಎಕ್ಸಾಂಪಲ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ದೇ ಆರ್ ಏಬಲ್ ಟು ಡೆವಲಪ್ the resistance, develop ಮಾಡ್ಕೊಳ್ತು. Hence the resistant organisms or cell are appearing in time scale. ಒಂದು ಟೈಮ್ ಸ್ಕೇಲ್ ಅಲ್ಲಿ ಅಪಿಯರ್ ಆಗುತ್ತೆ of months or years and not centuries. ಸೆಂಚುರೀಸ್ ಆದ್ಮೇಲೆ ಅಲ್ಲ, ಪದೇ ಪದೇ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಮತ್ತೆ ಏನಾಗುತ್ತೆ, ಅದು ರೆಸಿಸ್ಟೆಂಟ್ ಅನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ, ಮತ್ತೆ ಬೇರೆ ಪೀರಿಯಡ್ ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಎವಲ್ಯೂಷನ್ ಬೈ ಆಂಥ್ರಪೋಜೆನಿಕ್ ಆಕ್ಷನ್. Anthropogenic action, human intervention, anthropology. So ಅದು human intervention indicate ಮಾಡುತ್ತೆ. This also tells us that evolution is not a different process, not a direct process. ಇದು direct process ಅಲ್ಲ in the sense of determinism. ಓಕೆ, ಅಂದ್ರೆ ಅದು ಒಂದು ಪ್ರಾಸೆಸ್ ಅಷ್ಟೇ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ಇನ್ ಅ ಡಿಫರೆಂಟ್ ವೇರಿಯೇಷನ್ಸ್, ಬೇರೆ ವೇರಿಯೇಷನ್ಸ್ ಅಲ್ಲಿ ಆಗ್ಬೋದು ಅಂತ. ಇಟ್ ಈಸ್ ಸ್ಟಾಕ್ಯಾಸ್ಟಿಕ್ ಪ್ರಾಸೆಸ್ ಬೇಸ್ಡ್ ಆನ್ ಚಾನ್ಸಸ್ ಈವೆಂಟ್ ಇನ್ ದ ನೇಚರ್, ದಟ್ ಚಾನ್ಸ್ ಮ್ಯೂಟೇಷನ್ ಇನ್ ದ ಆರ್ಗ್ಯಾನಿಸಮ್. ಸೊ ಒಂದು ಸಲ ಮ್ಯೂಟೇಷನ್ ಇಂದ ಆಗ್ಬೋದು, ಕೆಲವು ಚಾನ್ಸಸ್ಗಳು ಬೈ ಚಾನ್ಸ್ ಇಂದನೂ ಕೂಡ, ಅದನ್ನು ನಾವು ಮುಂದೆ ತಿಳ್ಕೊಳ್ತೀವಿ ಜೆನೆಟಿಕ್ ಡ್ರಿಫ್ಟ್ ಅಂತ, ಈ ಥರನೂ ಕೂಡ ಆಗ್ಬೋದು ಅಂತ ಹೇಳುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ನ್ಯಾಚುರಲ್ ಸೆಲೆಕ್ಷನ್, ಎವಲ್ಯೂಷನ್ ಬೈ ಆಂಥ್ರಪೋಜೆನಿಕ್ ಆಕ್ಷನ್ ಅಂತ ಬರುತ್ತೆ. ಸೊ ಅವಾಗ ನೆನ್ಪಿಟ್ಕೊಬೇಕಾಗಿರೋದು ಇಂಡಸ್ಟ್ರಿಯಲ್ ಮೆಲಾನಿಸಮ್, ಓಕೆ, ಪ್ರೀ ಇಂಡಸ್ಟ್ರಿಯಲೈಸೇಷನ್, ಪೋಸ್ಟ್ ಇಂಡಸ್ಟ್ರಿಯಲೈಸೇಷನ್ ಯಾವ ಥರ ಆಯಿತು, ಮತ್ತೆ ಇಲ್ಲಿ how organisms they develop the resistant against the herbicides as well as the pesticides anta heli. Okay, next concept is here, what is adaptive radiation? So this is very important. As I have already told you, idana common agi kelidare. Okay, many times they have first means 2021 ನಲ್ಲಿ adaptive radiation ಬಗ್ಗೆ ಕೇಳಿದ್ದಾರೆ. ಡೆಫಿನೇಷನ್ ಇಂದ ಶುರು ಆಗುತ್ತೆ ಇದು. ಓಕೆ, ಸೊ ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್? ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳಿದ್ರೇನು ಅಂತ ತಿಳ್ಕೊಳ್ಳೋಣ ಇವಾಗ. ಸೊ ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಕಾಮನ್ ಆಗಿ ಮೋರ್ ಫ್ರೀಕ್ವೆಂಟ್ ಆಗಿ ಕೇಳಿರೋ ಕ್ವಶನ್ಗಳಲ್ಲಿ ಈ ಕಾನ್ಸೆಪ್ಟ್ ಕೂಡ ಒಂದು ಈ ಚಾಪ್ಟರ್ ಅಲ್ಲಿ. ಸೊ ವೆನ್ ಇಟ್ ಕಮ್ಸ್ ಟು ಅಡಾಪ್ಟಿವ್ ರೇಡಿಯೇಷನ್, ಡ್ಯೂರಿಂಗ್ ಹಿಸ್ ಜರ್ನಿ ಚಾರ್ಲ್ಸ್ ಡಾರ್ವಿನ್ ವೆಂಟ್ ಟು ಗ್ಯಾಲಪಗೋಸ್ ಐಲ್ಯಾಂಡ್. ವಿ ಆಲ್ ನೋ ದಟ್ HMS ಬೀಗಲ್ ಮುಖಾಂತರ COH ಮಾಡ್ತಾರೆ ಚಾರ್ಲ್ಸ್ ಡಾರ್ವಿನ್ in 1850s, you can say 1858 and 59. So ಆ ಟೈಮಲ್ಲಿ ಓಕೆ he went to Galapagos Island. Galapagos Island ಗೆ ಹೋಗ್ತಾರೆ. So there are many islands actually, and there he observed amazing diversity of creatures.
ತುಂಬಾ ಡಿಫರೆಂಟ್ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಆಫ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್, ಸ್ಮಾಲ್ ಬ್ಲಾಕ್ ಬರ್ಡ್ಸ್ ಲೇಟರ್ ಕಾಲ್ಡ್ ಡಾರ್ವಿನ್ಸ್ ಫಿಂಚ್. ಸೊ ವಿ ಆರ್ ಫೋಕಸಿಂಗ್ ದಿಸ್ bird right now while we are discussing about adaptive radiation. So what are they? These are the small black birds which were existed or existing in Galapagos Island, and these small birds are later commonly called Darwin's finch. And remember, he observed different varieties of this kind of birds in different regions of Galapagos Island, like warbler finches, woodpecker finches, or you can say seed eating ground finches, ವೆಜಿಟೇರಿಯನ್ ಟ್ರೀ ಫಿಂಚಸ್, ಈ ತರ ಡಿಫ್ರೆಂಟ್ ವೆರೈಟೀಸ್ಗಳನ್ನು ಅಬ್ಸರ್ವ್ ಮಾಡ್ತಾರೆ ಅವರು. ಓಕೆನಾ? ಅಮೇಜ್ಡ್ ಹಿಮ್. ಸೊ ಈ ಬರ್ಡ್ಸ್ಗಳು ಅವರನ್ನ ಅಮೇಜ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಿ ರಿಯಲೈಸ್ಡ್ ದಟ್ ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಫಿಂಚಸ್ ಇನ್ ದ ಸೇಮ್ ಐಲ್ಯಾಂಡ್. ಅದೇ ಐಲ್ಯಾಂಡ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಮಾಲ್ ಬ್ಲ್ಯಾಕ್ ಬರ್ಡ್ಸ್ ಈ ಅಬ್ಸರ್ವ್ಡ್. ಸೊ ವಿಚ್ ಆರ್ ಆಫ್ ದ ಸೇಮ್ ಆನ್ಸಿಸ್ಟರ್. ಅಂದ್ರೆ ಅಬ್ಸರ್ವ್ ಮಾಡ್ತಾರೆ, ಒಂದೇ ವೆರೈಟಿ ಇರುತ್ತೆ, ಅಂದ್ರೆ ಡಿಫರೆಂಟ್ ವೆರೈಟೀಸ್ ಬಟ್ ಸಿಮಿಲಾರಿಟಿಯನ್ನು ಅಬ್ಸರ್ವ್ ಮಾಡ್ತಾರೆ. ನಾನು ಅವಾಗಲೇ ಹೇಳಿದಾಗೆ ಯಾವ್ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ, ಅದು ವೆಜಿಟೇರಿಯನ್ ಟ್ರೀ ಫಿಂಚ್ ಆಗಿರ್ಬೋದು, ಅಥವಾ ಸೀಡ್ ಈಟಿಂಗ್ ಗ್ರೌಂಡ್ ಫಿಂಚ್ ಮತ್ತೆ ಇನ್ಸೆಕ್ಟಿವೋರ್ಸ್ ಫಿಂಚ್. ಅವುಗಳ ಬೀಕ್ ಮತ್ತೆ ಅವುಗಳ ಸೈಜ್ ವೇರಿ ಆಗಿರುತ್ತೆ. ಓಕೆನಾ? ಆಲ್ ದ ವೆರೈಟೀಸ್ ಹಿ ಕಂಜಕ್ಚರ್ಡ್, ಮೀನ್ಸ್ he concluded whatever it is, captured, ಓಕೆ, ಎವಾಲ್ವ್ಡ್ ಆನ್ ದ ಐಲ್ಯಾಂಡ್ ಇಟ್ ಸೆಲ್ಫ್. ಎಲ್ಲವೂ ಕೂಡ ಒಂದೇ ಐಲ್ಯಾಂಡ್ ಅಲ್ಲಿ ಎವಾಲ್ವ್ ಆಗಿರೋದು. ಫ್ರಮ್ ದ ಒರಿಜಿನಲ್ ಸೀಡ್ ಈಟಿಂಗ್ ಫೀಚರ್ಸ್. ಸೊ ಒರಿಜಿನಲ್ ನೇಟಿವ್ಲಿ ಏನಾಗಿರುತ್ತೆ, ಅದು ಸೀಡ್ ಈಟಿಂಗ್ ಫೀಚರ್ಸ್ ಇಂದ ಬೇರೆ ವೆರೈಟೀಸ್ಗಳು ಫಾರ್ಮ್ ಆಗಿರೋದು. ಮೆನಿ ಅದರ್ ಫಾರ್ಮ್ಸ್ ವಿತ್ ಆಲ್ಟರ್ಡ್ ಬೀಕ್ಸ್ ಅರೋಸ್, ಎನೇಬ್ಲಿಂಗ್ ದೆಮ್ ಟು ಬಿಕಮ್ ಇನ್ಸೆಕ್ಟಿವೋರ್ಸ್. ಸೊ ಅವುಗಳಲ್ಲಿ ಕೆಲವು ಬೀಕ್ ಮಾಡಿಫೈ ಆಗಿ that enabling them to eat insects and they become insectivorous. Insectivorous ಅಂತ ಹೇಳಿದ್ರೆ insect eating birds ಗಳಾಗಿ modify ಆಗಿದೆ. So you can observe this image, you can easily understand. Considering this is a common point of area, starting from a common point. So these organisms of a population radiating towards the different geographical area. So ಇಲ್ಲೊಂದು ಏರಿಯಾ ಇದೆ ಅಂತ ಹೇಳಿದ್ರೆ, they started to radiate towards the different geographical area. ಇದನ್ನೇ ಅಡ್ಯಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಓಕೆನಾ? ಇನ್ನು ಬೀಕ್ ಅನ್ನು ಅಬ್ಸರ್ವ್ ಮಾಡಿದ್ರೆ, ಕೆಲವು ಬರ್ಡ್ಸ್ಗಳಲ್ಲಿ ಈ ತರ ಬೀಕ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಓಕೆ, ಇನ್ ಫಿಂಚಸ್ ಅಂಡ್ ಇನ್ ಫ್ಯೂ ಫಿಂಚಸ್ ಈ ಅಬ್ಸರ್ವ್ಡ್ ಲಾಂಗ್ ಬೀಕ್. ಸೊ ಇನ್ಸೆಕ್ಟಿವೋರ್ಸ್, ಅದು ಇನ್ಸೆಕ್ಟ್ ಅನ್ನು ತಿನ್ನೋದಿಕ್ಕೆ ಹೆಲ್ಪ್ ಆಗೋ ತರ ಮಾಡಿಫೈ ಆಗಿರುತ್ತೆ. ಓಕೆನಾ? ಸೊ ಒಂದೇ ಐಲ್ಯಾಂಡ್ ಅಲ್ಲಿ ಒಂದೇ ತರ ಬರ್ಡ್ಸ್ಗಳು ಡಿಫರೆಂಟ್ ವೆರೈಟೀಸ್ಗಳನ್ನು ಅಬ್ಸರ್ವ್ ಮಾಡ್ತಾರೆ, ಅಂಡ್ ಈ ಜಸ್ಟ್ ಫೈಂಡಿಂಗ್ ದ ಸಿಮಿಲಾರಿಟೀಸ್ ಇನ್ ಬಿಟ್ವೀನ್ ದೆಮ್. ಯು ಕ್ಯಾನ್ ಈಸಿಲಿ ಅಬ್ಸರ್ವ್ ಅಂಡ್ ಕ್ಯಾಪ್ಚರ್ ಯುವರ್ ಇಮ್ಯಾಜಿನೇಷನ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ನೆಕ್ಸ್ಟ್, ಇಲ್ಲಿ ವೆರೈಟೀಸ್ ಆಫ್ ಬೀಕ್ಸ್ ಆಫ್ ಫಿಂಚಸ್ ದಟ್ ಡಾರ್ವಿನ್ ಫೌಂಡ್ ಇನ್ ಗ್ಯಾಲಪಗೋಸ್ ಐಲ್ಯಾಂಡ್. ಡಿಫರೆಂಟ್ ಫಿಂಚಸ್ಗಳಿದೆ, ಅದ್ರ ವೆರೈಟೀಸ್ಗಳನ್ನ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಹಿಯರ್ ದ ಬೀಕ್ ಈಸ್ ಬಲ್ಜ್ಡ್ ಅಂಡ್ ಇಟ್ ಈಸ್ ನಾಟ್ ಎಟ್ elongated, ಅಷ್ಟೊಂದಿಲ್ಲ. But when it comes to here, it becomes sharper as well as elongated. Sharp ಆಗಿದೆ, elongate ಆಗಿದೆ. Originally they were seed eating birds. Seed eating birds ಆಗಿರುತ್ತೆ. ಫೈನಲ್ ಆಗಿ ಏನಾಗ್ತಾ ಹೋಗುತ್ತೆ, ಅವುಗಳು ಮಾಡಿಫಿಕೇಶನ್ ಆಗಿ ಕೆಲವು ವಾರ್ಬ್ಲರ್, ವುಡ್ ಪೆಕರ್, ಸೀಡ್ ಈಟಿಂಗ್, ವೆಜಿಟೇರಿಯನ್ ಟ್ರೀ, ಇನ್ಸೆಕ್ಟಿವೋರ್ಸ್. ಓಕೆ, ಸೊ ಈ ತರ ಫಾರ್ಮ್ ಆಗಿರೋದನ್ನ ನೋಡಬಹುದು. ಓಕೆ, ಇದೇನು ಇಂಡಿಕೇಟ್ ಮಾಡುತ್ತೆ? ಒನ್ ಐಲ್ಯಾಂಡ್, ಡಿಫರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್ ವಿಚ್ ಆರ್ ಸಿಮಿಲರ್ ಇನ್ ದೇರ್ ಓಕೆ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಅಬ್ಸರ್ವ್ ಇನ್ಸೆಕ್ಟಿವೋರಸ್ ಅಂಡ್ ವೆಜಿಟೇರಿಯನ್ ಫಿಂಚಸ್. ಕೆಲವು ವೆಜಿಟೇರಿಯನ್ ಫಿಂಚಸ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ದಿಸ್ ಪ್ರಾಸೆಸ್ ಆಫ್, ಇಲ್ಲೇ ಡೆಫಿನೇಷನ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ. This process of evolution of different species in a given geographical area, starting from a point or a common point, ಒಂದು point ಇಂದ, and literally radiating to the other areas of geography or habitat is called adaptive radiation. ಅವಾಗಲೇ ಹೇಳಿದಾಗೆ ಈ ಡಯಾಗ್ರಾಮ್ ನ ನೆನಪಿಟ್ಕೊಳ್ಳಿ, you come to know that. Look at here, starting from a common point in a geographical area, different species. ಯಾವ ತರ ಬೇಕಾದ್ರೂ ನೀವು ಸೆಂಟೆನ್ಸ್ ಅನ್ನು ಮಾಡಿಫೈ ಮಾಡ್ಕೊಬಹುದು. ಡಿಫರೆಂಟ್ ಸ್ಪೀಶೀಸ್
of organisms in a geographical area, starting from a point or a common point, literally radiating to the different geographical habitats, the place of living. ರೇಡಿಯೇಟ್ ಆಗ್ತಾ ಇದೆ, ಇದಕ್ಕೆ ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ತಾ ಇದೀವಿ. ಡಾರ್ವಿನ್ಸ್ ಫಿಂಚಸ್ ರೆಪ್ರೆಸೆಂಟ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿಸ್ ಫಿನಾಮಿನನ್. ಯಾವ ತರ ಕ್ವಶನ್ ಕೇಳ್ತಾರೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ದ ಅಡಾಪ್ಟಿವ್ ರೇಡಿಯೇಷನ್ ಇನ್ ಬೆಸ್ಟ್? ಯಾವುದು? ಡಾರ್ವಿನ್ಸ್ ಫಿಂಚ್ ಅಂತ ನೆನ್ಪಿಟ್ಕೊಬೇಕಾದ್ರು. ನೆಕ್ಸ್ಟ್, ಅನದರ್ ಎಕ್ಸಾಂಪಲ್ ಈಸ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್. ಹ್ಯಾವ್ ಯು ಹರ್ಡ್ ಅಬೌಟ್ ಮೆಟಾಥೀರಿಯನ್, ಯೂಥೀರಿಯನ್ ಅಂತೆಲ್ಲ ಕೇಳಿರಬಹುದು ನೀವು. ಓಕೆ, ಪ್ಲಾಸೆಂಟಲ್ ಅನಿಮಲ್ಸ್, ಇಲ್ಲಿ ಮಾರ್ಸುಪಿಯಲ್ ಅನಿಮಲ್ಸ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ which are usually protecting the young ones with the help of their brood pouched organisms anta heltivi. Examples: kangaroo, you can remember kangaroo. Rest of the examples I'm going to provide right now. A number of marsupials, each different from other. ಒಂದೊಂದು ಏನಾಗಿರುತ್ತೆ? ಡಿಫರೆಂಟ್ ಆಗಿರುತ್ತೆ. 7.6 ನೆಕ್ಸ್ಟ್ ಫಿಗರ್ ಅಲ್ಲಿ ನೀವು ನೋಡ್ತೀರಾ ಅದನ್ನು. ಓಕೆ, ಡಿಫರೆಂಟ್ ಫ್ರಮ್ ಈಚ್ ಅದರ್, evolved from an ancestral stock. ಒಂದೇ ancestral stock ಇಂದ evolve ಆಗಿರೋದು. ಓಕೆ, ಬಟ್ ಡಿಫರೆಂಟ್ ಫ್ರಮ್ ಈಚ್ ಅದರ್, ಬಟ್ ಆಲ್ ವಿತಿನ್ ಆಸ್ಟ್ರೇಲಿಯನ್ ಐಲ್ಯಾಂಡ್ ಕಾಂಟಿನೆಂಟ್. ಎಲ್ಲವೂ ಕೂಡ ಆಸ್ಟ್ರೇಲಿಯನ್ ಐಲ್ಯಾಂಡ್ ಕಾಂಟಿನೆಂಟ್ ಅಲ್ಲೇ ಇರೋದು. ಓಕೆ, when more than one adaptive radiation appeared to have occurred in an isolated geographical area representing different habitats. ಓಕೆ, ಬೇರೆ ಬೇರೆ ಹ್ಯಾಬಿಟೇಟ್ ಆ ಏರಿಯಾಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಒನ್ ಕ್ಯಾನ್ ಕಾಲ್ ದ ಕನ್ವರ್ಜೆಂಟ್ ಎವಲ್ಯೂಷನ್. ಲುಕ್ ಅಟ್ ದಟ್ ವರ್ಡ್. ಈಗ ಇದನ್ನ ಜನರಲೈಸ್ ಮಾಡ್ತೀನಿ ವರ್ಡ್ ಅನ್ನ, ಕನ್ವರ್ಜೆಂಟ್ ಎವಲ್ಯೂಷನ್. ಈಗ ಡಾರ್ವಿನ್ಸ್ ಫಿಂಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡೈವರ್ಜೆಂಟ್ ಎವಲ್ಯೂಷನ್. ಕಾಮನ್ ಆನ್ಸಿಸ್ಟ್ರಿ ಆಗಿತ್ತು, ಮತ್ತೆ ಡಿಫ್ರೆಂಟ್ ರೇಡಿಯೇಷನ್ಸ್ಗಳು ಅಂದ್ರೆ ಜಿಯೋಗ್ರಫಿಕಲ್ ಏರಿಯಾಗೆ ಹೋಯ್ತು. ಅದು ಅಡಾಪ್ಟಿವ್ ರೇಡಿಯೇಷನ್, ಡೈವರ್ಜೆಂಟ್ ಎವಲ್ಯೂಷನ್, ಇನ್ನೊಂದು ಹೋಮಲಾಜಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮಾರ್ಸುಪಿಯಲ್ಸ್ ಆಸ್ಟ್ರೇಲಿಯಾ ಅಂತ ಬಂದಾಗ ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಸೆಂಟೆನ್ಸ್ ಒನ್ಸ್ ಅಗೈನ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲಿಂದ? ವಿತಿನ್ ಆಸ್ಟ್ರೇಲಿಯನ್ ಐಲ್ಯಾಂಡ್ ಕಾಂಟಿನೆಂಟ್ ಇದೆ. ವೆನ್ ಮೋರ್ ದೆನ್ ಒನ್ ಅಡಾಪ್ಟಿವ್ ರೇಡಿಯೇಷನ್ appeared to have occurred in an isolated geographical area, one can call this as convergent. Converged to perform the same function ಅಂತ ಅರ್ಥ ಆಗುತ್ತೆ. ಓಕೆ, next you are observing the diagram, so indicating the marsupial radiation, adaptive radiation of marsupials of Australia. So examples ಇದೆ ಇವಾಗ ಇಲ್ಲಿ. ಏನಿದು marsupials of Australia? ಟೈಗರ್ ಕ್ಯಾಟ್, ಟ್ಯಾಸ್ಮೇನಿಯನ್ wolf. ಸೊ ಈ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಕೂಡ, ಓಕೆ, ಟೈಗರ್ ಕ್ಯಾಟ್ ಆಗಿರ್ಬೋದು, ಟ್ಯಾಸ್ಮೇನಿಯನ್ wolf ಕೆಲವು ಎಕ್ಸ್ಟಿಂಕ್ಟ್ ಆಗಿರ್ಬೋದು, ಎಂಡೇಂಜರ್ಡ್ ಆಗಿರ್ಬೋದು. ನೆಕ್ಸ್ಟ್ ಬ್ಯಾಂಡೆಡ್ ಆಂಟೀಟಾ, ಮಾರ್ಸುಪಿಯಲ್ ರ್ಯಾಟ್, kangaroo, wombat, bandicoot, koala, marsupial mole and sugar glider. These are all the examples for marsupial radiations in Australia. Okay, now you are observing few more examples. Placental animals in Australia also exhibit adaptive radiation. Placental animals in Australia also exhibit adaptive radiation in evolving into varieties of such placental animals, each of which appears to be similar. Yellow almost ಏನಾಗಿರುತ್ತೆ? appears to be similar to a corresponding marsupial. So example, placental wolf and Tasmanian wolf, ಅಥವಾ ಅಲ್ಲಿದೆ ಪ್ಲೆಸೆಂಟಲ್ wolf ಮತ್ತೆ ಟ್ಯಾಸ್ಮೇನಿಯನ್ wolf ಮಾರ್ಸುಪಿಯಲ್ ಅಂತ. ಇಲ್ಲಿ ಎಕ್ಸಾಂಪಲ್ ಇದೀಗ ಪ್ಲೆಸೆಂಟಲ್ ಮ್ಯಾಮಲ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್. ಸಿ, ಯು ಆರ್ ಅಬ್ಸರ್ವಿಂಗ್ ದ ಸಿಮಿಲಾರಿಟಿ ಇನ್ ಬಿಟ್ವೀನ್ ದೆಮ್. ಸಿಮಿಲಾರಿಟಿ ಇದೆ. ಇಲ್ಲಿ ಮೋಲ್ ಇದೆ, ಮಾರ್ಸುಪಿಯಲ್ ಮೋಲ್. ಇಲ್ಲಿ ಆಂಟೀಟರ್ ಇದೆ, ನಂಬ್ಯಾಟ್, ಇಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಆಂಟೀಟರ್. ಮೌಸ್, ಮಾರ್ಸುಪಿಯಲ್ ಮೌಸ್. ಲೀಮಾ, ಸ್ಪಾಟೆಡ್ ಕಸ್ಕಸ್. ಫ್ಲೈಯಿಂಗ್ ಸ್ಕ್ವೆರಲ್, ಫ್ಲೈಯಿಂಗ್ ಫೆಲಾಂಜರ್. ಓಕೆ, ಫೆಲಾಂಜರ್ ಅಂದ್ರೆ ಫಿಂಗರ್ಸ್ ಗಳನ್ನ ಹೊಂದಿರೋದು. ಲೈಕ್ ವೈಸ್ ಬಾಬ್ ಕ್ಯಾಟ್, ಟ್ಯಾಸ್ಮೇನಿಯನ್ ಟೈಗರ್ ಕ್ಯಾಟ್. ಉಲ್ಫ್, ಟ್ಯಾಸ್ಮೇನಿಯನ್ ಉಲ್ಫ್. ಈ ಎಕ್ಸಾಂಪಲ್ಸ್ ಗಳನ್ನ ತಗೊಬಹುದು. ಓಕೆ, ನೆಕ್ಸ್ಟ್ ಬಯಾಲಜಿಕಲ್ ಎವಲ್ಯೂಷನ್ ಅಂತ ಬಂದಾಗ 2003 ಅಲ್ಲಿ ಇದರಿಂದ ಒಂದು ಕ್ವಶನ್ ಅರೈಸ್ ಆಗಿದೆ. ಯು ಕ್ಯಾನ್ ಈಸಿಲಿ ಫೋಕಸ್ ಬಯಾಲಜಿಕಲ್ ಎವಲ್ಯೂಷನ್. ಇಲ್ಲಿ ಕೆಲವು ಸೈಂಟಿಸ್ಟ್ಗಳ ನೇಮ್ಸ್ ಅನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ವಾಟ್ ಆರ್ those theories and who are they? ಯಾರದು ಅಂತ ಹೇಳಿ. ಚಾರ್ಲ್ಸ್ ಡಾರ್ವಿನ್,
ಲೆಮಾರ್ಕ್, ಹ್ಯೂಗೋ ಡ್ಯೂರೀಸ್, ವ್ಯಾಲೆಸ್, ಅವಾಗಲೇ ಹೇಳಿದಾಗೆ ಆಲ್ಫ್ರೆಡ್ ವ್ಯಾಲೆಸ್ ಆಗಿರ್ಬೋದು, ಮಲಾಯನ್ ಆರ್ಕಿಪೆಲಾಗೋ. ಇನ್ನೊಂದೇನಂತ ಹೇಳಿದ್ರೆ ಇನ್ನೊಬ್ರು ಸೈಂಟಿಸ್ಟ್ಗಳು ವೈಸ್ಮನ್, ಅಗಸ್ಟ್ ವೈಸ್ಮನ್, ಇನ್ನು ಕೆಲವು ಸೈಂಟಿಸ್ಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ ಯಾವ ತರ ಅವರು ಥಿಯರೀಸ್ಗಳನ್ನ ಪ್ರಪೋಸ್ ಮಾಡಿದ್ರು ಅಂತ ಹೇಳಿ. ಎವಲ್ಯೂಷನ್ ಬೈ ನ್ಯಾಚುರಲ್ ಸೆಲೆಕ್ಷನ್ in a true sense would have started when cellular form of life with differences in metabolic capability originated on the earth. In just introduction. Okay, ನಮಗೆ ಬೇಕಾಗಿರೋದು scientists, their theories and the principle involved in it. ಯಾವುದು ಪ್ರಿನ್ಸಿಪಲ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. Okay, observing here the essence of Darwinian theory. Darwinian theory, the theory which was proposed by Darwinism about evolution is natural selection. It was about natural selection. Which among the following theory is not explained by or is not the theory of Charles Darwin? ಈ ತರ ಕೇಳಬಹುದು, ಯಾಕೆಂದ್ರೆ ನಾಲ್ಕು ಪಾಸ್ಚುಲೇಟ್ಸ್ಗಳನ್ನ ಕೊಟ್ಟಿರ್ತಾರೆ. ನಾವು ಯಾವುದು ಅವರ ಥಿಯರಿ ಯಾವುದು ಅಲ್ಲ ಅಂತ ಐಡೆಂಟಿಫೈ ಮಾಡಬೇಕು, ವಿಚ್ ಇಸ್ ಅಂಡ್ ವಿಚ್ ಇಸ್ ನಾಟ್. ಓಕೆ, ಸೊ ನ್ಯಾಚುರಲ್ ಸೆಲೆಕ್ಷನ್ ವಾಸ್ ದ ಥಿಯರಿ ಆಫ್ ಚಾರ್ಲ್ಸ್ ಡಾರ್ವಿನ್. Now, here is the explanation. The rate of appearance of new forms is linked to the life cycle or the lifespan. So, appearance of new forms ಏನಿದೆ, that is linked to the life cycle or the lifespan. ಎರಡಕ್ಕೂ ಕೂಡ ಲಿಂಕ್ ಆಗಿರುತ್ತೆ. So, the duration of our lifespan ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಲೈಫ್ ಸೈಕಲ್ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅದನ್ನೇ ಹೇಳ್ಕೊಟ್ಟಿರೋದು ಆರ್ ಅಂತ ಹೇಳಿ. Okay, so it is based on the durability of our life. ಅದನ್ನೇ ಲೈಫ್ ಸ್ಪ್ಯಾನ್ ಅಥವಾ ಲೈಫ್ ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತೆ. Microbes that divide fast have the ability to multiply and become millions of individuals within hours. ಕೆಲವು ಆರ್ಗ್ಯಾನಿಸಮ್ಸ್ಗಳು ಏನಾಗುತ್ತೆ, within a minute or within few minutes they are going to complete their life cycle. Okay, they are able to produce more progenies. ಜಾಸ್ತಿ ಪ್ರೊಜೆನಿಸ್ಗಳನ್ನ ಡಾಟರ್ ಸೆಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. Okay, within hours. A colony of bacteria, group of bacteria, say A, growing on given medium has a built-in variation in terms of ability to utilize a feed component. Okay, so ಇಲ್ಲಿ ಒಂದು ಬ್ಯಾಕ್ಟೀರಿಯಲ್ ಕಲೋನಿಯನ್ನು ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. A change in the medium composition would bring out only that. ಇವಾಗ ಸೊ ಈ ಒಂದು colony ಇದೆ, what we are doing, a change in the medium that we are growing, where we are growing the colony of bacteria, group of bacteria. So change in the medium composition change ಆದರೆ would bring out only that part of composition, would bring out only the part of, ಇಲ್ಲೇ ಇದೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ, ಪಾಪ್ಯುಲೇಷನ್ ಸೇ ಬಿ. ಅಲ್ಲಿ ಇನ್ನೊಂದು ಹೊಸ ಪಾಪ್ಯುಲೇಷನ್ ಫಾರ್ಮೇಷನ್ ಆಗುತ್ತೆ. ಇಫ್ ಯು ಆರ್ ಚೇಂಜಿಂಗ್ ದ ಕಾಂಪೋಸಿಷನ್, ದ ನ್ಯೂ ಪಾಪ್ಯುಲೇಷನ್ ಇಸ್ ಫಾರ್ಮ್ಡ್, ದಟ್ ಈಸ್ ಕಾಲ್ಡ್ ಬಿ, ದಟ್ ಕ್ಯಾನ್ ಸರ್ವೈವ್ ಅಂಡರ್ ದ ನ್ಯೂ ಕಂಡೀಷನ್. ಸೊ ನೌ ದ ನ್ಯೂ ಪಾಪ್ಯುಲೇಷನ್ ವಾಸ್ ಜನರೇಟೆಡ್ ಡ್ಯೂ ಟು ಚೇಂಜ್ ಇನ್ ದ ಕಾಂಪೋಸಿಷನ್ ದಟ್ಸ್ ಏಬಲ್ ಟು ಸರ್ವೈವ್ ಇನ್ ದ ನ್ಯೂ ಕಂಡೀಷನ್. ಹೊಸ ಕಂಡೀಷನ್ಗೆ ಸರ್ವೈವ್ ಆಗೋ ಎಬಿಲಿಟಿಯನ್ನು ಪಡ್ಕೊಂಡಿರುತ್ತೆ. ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ದಿಸ್ ವೇರಿಯಂಟ್ ಪಾಪ್ಯುಲೇಷನ್ outgrows the others and appears as a new species. ಇದು ಹೊಸ ಸ್ಪೀಶೀಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ದಿಸ್ ವುಡ್ ಹ್ಯಾಪನ್ ವಿತ್ ಇನ್ ಡೇಸ್. ಫಾರ್ ದ ಸೇಮ್ ಥಿಂಗ್ ಇವಾಗ ರಿಯಲ್ ಎಕ್ಸ್ಪ್ಲನೇಷನ್ ಬರ್ತಾ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ನ್ಯಾಚುರಲ್ ಸೆಲೆಕ್ಷನ್? ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಓಕೆ, ಫಾರ್ ದ ಸೇಮ್ ಥಿಂಗ್ ಟು ಹ್ಯಾಪನ್ ಇನ್ ಎ ಫಿಶ್ ಆರ್ ಫೌಲ್ ವುಡ್ ಟೇಕ್ million of years as lifespan of these animals or in years. Okay, so observe ಮಾಡಿದ್ರೆ for the same thing to happen in a fish or fowl would take million of years as lifespan of these animals are in years. ಕೆಲವು ಅನಿಮಲ್ಸ್ಗಳು ಇಯರ್ಸ್ ಅನ್ನು ತೆಗೆದುಕೊಂಡ್ರೆ ಇನ್ನು ಕೆಲವು ಅನಿಮಲ್ಸ್ಗಳು ಮಿಲಿಯನ್ ಇಯರ್ಸ್ ಆಫ್ ಅನ್ನು ತೆಗೆದುಕೊಳ್ಳುತ್ತೆ ಟು ಬ್ರಿಂಗ್ ದ ಚೇಂಜಸ್, ಟು ಬ್ರಿಂಗ್ ದ ವೇರಿಯೇಷನ್ಸ್ ಇನ್ ಆಫ್ ಸ್ಪ್ರಿಂಗ್. Here we say that fitness of B means the colony which is formed after the composition change is better than that A. ಅದು A ಇಂದ ಬೆಟರ್ ಆಗಿರುತ್ತೆ ಅಂಡರ್ ದ ನ್ಯೂ ಕಂಡೀಷನ್ಸ್. ಹೊಸ ಕಂಡೀಷನ್ಗೆ, ಹೊಸ ಜನರೇಷನ್ಗೆ, ಮೀನ್ಸ್ ಹೊಸ ಎರ ಇದೆ ಇವಾಗ. ಅದಕ್ಕೆ ಈಗ ನಾವು ಅದನ್ನು ಕೊರಿಲೇಟ್ ಮಾಡ್ಕೊಬೋದು. ಸೊ ಇವಾಗ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಇವನ್ ಆಸ್
1 year gap between you and your senior, or you and your younger brother, or it may be your colleague, friend. So that is a gap of generation today. ಆದರೆ ಒಂದು ವರ್ಷ ಒಂದು ಜನರೇಷನ್ ಗ್ಯಾಪ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ದ ನ್ಯೂ ಪೀಪಲ್ ಆರ್ ಏಬಲ್ ಟು ಲರ್ನ್ ನ್ಯೂ ಥಿಂಗ್ಸ್ ವೆರಿ ಈಸಿಲಿ. ಸಿ ದೇರ್ ದೇ ಆರ್ ಏಬಲ್ ಟು ಸರ್ವೈವ್ ಇನ್ ಅ ನ್ಯೂ ಕಂಡೀಷನ್. ದ ಓಲ್ಡ್ ಪೀಪಲ್ ಅಂದ ತಕ್ಷಣ ಅವರಿಗೆ ಹೊಸದನ್ನ ಕಲಿಯೋ ಸಾಮರ್ಥ್ಯ ಇಲ್ಲ ಅಂತಲ್ಲ, ಬಟ್ ಆಕ್ಚುಲಿ ಅಲ್ಲಿ ಒಂದು ವರ್ಡ್ ಇದೆ, ಮೀನ್ಸ್ ದಟ್ ಕಂಡೀಷನ್, ದ ಎನ್ವೈರನ್ಮೆಂಟಲ್ ಕಂಡೀಷನ್, ದ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್, and also that particular what is that variation is happening very faster. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಇಯರ್ ಒಂದು ಜನರೇಷನ್ಗೆ ಈಕ್ವಲ್ ಆಗ್ತಾ ಇದೆ ಇವಾಗ. ಅದಕ್ಕೆ ಬಿ ಕಾಲೋನಿ ರೀಸೆಂಟ್ ಆಗಿ ಫಾರ್ಮ್ ಆಗಿದೆ. ಸೊ ದಟ್ ಮೀನ್ಸ್ ದಟ್ ಈಸ್ ಏಬಲ್ ಟು ಸರ್ವೈವ್ ಇನ್ ಅ ನ್ಯೂ ಕಂಡೀಷನ್, ಸರ್ವೈವ್ ಆಗುತ್ತೆ ವೆನ್ ಕಂಪೇರ್ ಟು ದ ಎ ಕಾಲೋನಿ. ದೆನ್ ನೇಚರ್ ಸೆಲೆಕ್ಟ್ಸ್ ಫಾರ್ ಫಿಟ್ನೆಸ್. Nature select for fitness. One must remember that so-called fitness is based on characteristics which are inherited. So fitness ಅನ್ನೋದು characteristics which are inherited, means transmitted to the next generation. Hence, there must be a genetic basis of getting selected. Genetic base ಇರುತ್ತೆ, and to evolve ಆಗಬೇಕು ಅಂತ ಹೇಳಿದ್ರೆ genetic based ಆಗಿರುತ್ತೆ. Another way of saying the same thing is that some organisms are better adapted to survive in an otherwise hostile environment. ಕೆಲವು ಸರ್ವೈವ್ ಆಗುತ್ತೆ, ಅಡಾಪ್ಟಿವ್ ಅಬಿಲಿಟಿ ಇಸ್ ಇನ್ಹೆರಿಟ್ ಆಗುತ್ತೆ, ಇಟ್ ಹ್ಯಾಸ್ ಜೆನೆಟಿಕ್ ಬೇಸಿಸ್, ಮತ್ತೆ ರಿಪೀಟ್ ಆಗ್ತಾ ಇದೆ. ಓಕೆ, ಫಿಟ್ನೆಸ್ ಈಸ್ ದ ಎಂಡ್ ರಿಸಲ್ಟ್ ಆಫ್ ದ ಎಬಿಲಿಟಿ ಟು ಅಡಾಪ್ಟ್ ಅಂಡ್ ಗೆಟ್ ಸೆಲೆಕ್ಟೆಡ್ ಬೈ ದ ನೇಚರ್. ಫಿಟ್ನೆಸ್ ಅನ್ನೋದು ಎಂಡ್ ರಿಸಲ್ಟ್ ಆಗಿರುತ್ತೆ, ಎಬಿಲಿಟಿ ಟು ಅಡ್ಯಾಪ್ಟ್ ಅಂಡ್ ಗೆಟ್ ಸೆಲೆಕ್ಟೆಡ್ ಬೈ ದ ನೇಚರ್. ಇದು ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅಂಡ್ ನೌ ಯು ಆರ್ ಅಬ್ಸರ್ವಿಂಗ್ ಟೂ ವರ್ಡ್ಸ್ ಹಿಯರ್, ಬ್ರಾಂಚಿಂಗ್ ಡಿಸೆಂಟ್ and natural selection are the key two concepts of Charles Darwin theory of evolution. ಈ ಎರಡು ಥಿಯರೀಸ್ಗಳನ್ನ ಯೂಸ್ ಮಾಡ್ತಾರೆ. ಬ್ರಾಂಚಿಂಗ್ ಡಿಸೆಂಟ್ ಒಂದು, ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್. These are the two key concepts. They are going to ask which among the following are the key concepts of the Charles Darwin theory of evolution. Many options they are going to provide. ಅದರಲ್ಲಿ ಬ್ರಾಂಚಿಂಗ್ ಡಿಸೆಂಟ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್ ಅನ್ನು ನೆನ್ಪಿಟ್ಕೊಬೇಕು. ನೆಕ್ಸ್ಟ್, even before Darwin, okay, a French naturalist Lamarck, first Lamarck ಬರೋದು. Charles Darwin born in the year 1809, but he wrote the book, Lamarck wrote the book of Philosophic Zoology in the year 1809. ಅವಾಗ ಅವರು ಬುಕ್ ಅನ್ನ ರಿಲೀಸ್ ಮಾಡ್ತಾ ಇರ್ತಾರೆ ಅವ್ರು ಹುಟ್ಟಿದಾಗ. ಅಂದ್ರೆ ಅವರಿಗಿಂತ ಮುಂಚೆನೆ ಲೆಮಾರ್ಕ್ ಅವರು, ಜೀನ್ ಬ್ಯಾಪ್ಟಿಸ್ಟ್ ಡಿ ಲೆಮಾರ್ಕ್ ಅಂತ ಹೇಳ್ತೀವಿ. ಸೊ ಅವರು ಈ ಥಿಯರೀಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಬಟ್ ಅಲ್ಲಿ ಕೆಲವು ಥಿಯರೀಸ್ಗಳು ಫ್ಲಾಪ್ ಆಗುತ್ತೆ, ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಬಟ್ ನಂತರ ಕೆಲವು ಥಿಯರೀಸ್ಗಳು ಚಾರ್ಲ್ಸ್ ಡಾರ್ವಿನ್ ಪ್ರಪೋಸ್ ಮಾಡಿದವು ಅಕ್ಸೆಪ್ಟ್ ಆಗುತ್ತೆ. ಅದಕ್ಕೆ ಚಾರ್ಲ್ಸ್ ಡಾರ್ವಿನ್ ಅವರು ಏನಂತ ಹೇಳ್ತೀವಿ, ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳಿ. ಓಕೆ, ಲೆಮಾರ್ಕ್ had said that evolution of life form had occurred but driven by uses and disuses of organ. So ಇದನ್ನ ಹೇಳಕ್ಕೂ ಮುಂಚೆ you need to remember these things. ಏನದು? A few words like a natural selection, okay, struggle for existence, survival of fittest, maybe ನಾನು ಪ್ರೀವಿಯಸ್ ದಡಲ್ಲೂ ಕೂಡ ಹೇಳ್ತಾ ಇದೆ, survival of fittest, inheritance and variation, speciation, as well as the overproduction. ಇದೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ ಚಾರ್ಲ್ಸ್ ಡಾರ್ವಿನ್. Who said this? Charles Darwin. I'm going to write here. This is all about Charles Darwin. Darwin's theory or postulates. Darwin's. So now we are talking about Lamarck. So ಅವ್ರು ಏನು ಹೇಳ್ತಾ ಇದ್ದಾರೆ ಇವಾಗ? Forms had occurred but driven by use and disuse of organs. He gave the example of giraffes who in an attempt to forage, ಅಂದ್ರೆ ಯಾವ ತರ ಇರುತ್ತೆ ನೋಡೋಣ ಈಗ, leaves and the tall trees had to adapt by the elongation of their neck.
ಎರಡು ಎಕ್ಸಾಂಪಲ್ಸ್, ಇನ್ನೂ ಕೆಲವು ಎಕ್ಸಾಂಪಲ್ಸ್ನ ಕೊಡ್ತಾರೆ. ಜಿರಾಫೆ, ಸ್ನೇಕ್ಸ್, ಹೌ ಸ್ನೇಕ್ಸ್ ಲಾಸ್ಟ್ ದೇರ್ ಲೆಗ್ಸ್. ಸ್ನೇಕ್ಸ್ಗಳಿಗೆ ಕಾಲಿಲ್ಲ ಬಟ್ ಹಿಂದೆ ಇತ್ತು ಅಂತ ಅವರು ಹೇಳ್ತಾರೆ. ಸೊ ಡ್ಯೂ ಟು ದ ಇಲಾಂಗೇಷನ್ ಆಫ್ ದ ಬಾಡಿ, ಇಲಾಂಗೇಟೆಡ್ ಬಾಡಿ, ದೇ ಆರ್ ನಾಟ್ ಯೂಸಿಂಗ್ ದೇರ್ ಲೆಗ್ಸ್ ಟು ಕ್ರಾಲ್. ಅದು ಕ್ರಾಲ್ ಮಾಡೋದಕ್ಕೆ ಲೆಗ್ಸ್ಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ. ಸೊ ದಟ್ ಮೀನ್ಸ್ ಇಫ್ ದ ಆರ್ಗನ್ಸ್ ವಿ ಆರ್ ನಾಟ್ ಯೂಸಿಂಗ್ ಎಫಿಷಿಯೆಂಟ್ಲಿ, ಯೂಸ್ ಮಾಡದೇ ಇದ್ರೆ that becomes degenerated and disappeared. If we are using some organs continuously, constantly, efficiently, that organ grows and that gets well developed. ಅದು ತುಂಬಾನೇ ವೆಲ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಜಿರಾಫೆ. ಸೊ ಡ್ಯೂ ಟು ದ foliage leaves, they started to eat the leaves over the tree and they started to stretch the neck over a period of time. So the short neck becomes the long neck. ಅಂದರೆ ಡೇರ್ ಥರ ಇದ್ದದ್ದು, ಡಿಯರ್ ಥರ ಅಂದರೆ ಈ ನಾರ್ಮಲ್ ಆಗಿ ಜಿಂಕೆ ಥರ ಇದ್ದು ಕತ್ತೇನಾಗುತ್ತೆ, ಇವಾಗ ಜಿರಾಫೆ ಥರ ಆಯಿತು ಅಂತ ಹೇಳ್ತಾರೆ. ಓಕೆ, ಸೊ ಏನದು ಇವಾಗ ಲೆಮಾರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಲೆಮಾರ್ಕಿಸಮ್. ಸೊ ಒಂದು ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಥಿಯರಿ. ಓಕೆ, second one is environmental new needs. Environmental needs or new needs anta common agi helabodu. And the third one is as you all know that speciation. Variation anna ashtu complete agi explain madalla avaru, but inheritance of acquired character. Inheritance of acquired characters. ಸೊ ಇಷ್ಟು ಲೆಮಾರ್ಕ್ ಥಿಯರಿಗಳು ನೆನ್ಪಿಟ್ಕೊಬೇಕು ನಾವು. ಸೊ ಅದರಲ್ಲಿ ಒಂದು ಯೂಸಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಆಯಿತು. ಅದರಲ್ಲಿ ಆಸ್ ದೇ ಪಾಸ್ಡ್ ಆನ್ ದ ಅಕ್ವೈರ್ಡ್ ಕ್ಯಾರೆಕ್ಟರ್ ಆಫ್ ಇಲಾಂಗೇಟೆಡ್ ನೆಕ್ ಟು ಸಕ್ಸೀಡಿಂಗ್ ಜನರೇಷನ್, ಜಿರಾಫೆಸ್ ಸ್ಲೋಲಿ ಓವರ್ ದ ಇಯರ್ಸ್ ಸೊ ಕೇಮ್ ಟು ಅಕ್ವೈರ್ ದ ಲಾಂಗ್ ನೆಕ್. ನಿಧಾನವಾಗಿ ಏನಾಗುತ್ತೆ, ಅದು ಕ್ಯಾರೆಕ್ಟರಿಸ್ಟಿಕ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಪಾಸ್ ಆಗ್ತಾ ದೇ ಅಕ್ವೈರ್ ದಟ್ ಕ್ಯಾರೆಕ್ಟರ್. So nobody believes this conjecture anymore. ಅದನ್ನು ಯಾರು ಕೂಡ ಬಿಲೀವ್ ಮಾಡಲಿಲ್ಲ. ಬಿಕಾಸ್ ಅಲ್ಲಿ ಕೆಲವು ಇದೆ, ಇವಾಗ ಆಪ್ಷನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಇದು ಅಡಾಪ್ಟೇಷನ್ ಹೇಳುತ್ತೆ, ಯೂಸಸ್ ಅಂಡ್ ಡಿಸ್ಯೂಸಸ್ ಅನ್ನು ಹೇಳ್ತಾ ಹೋಗುತ್ತೆ. ಇನ್ನೊಂದು ಈಸ್ ಎವಲ್ಯೂಷನ್ ಅ ಪ್ರಾಸೆಸ್ ಆರ್ ದ ರಿಸಲ್ಟ್ ಆಫ್ ಪ್ರಾಸೆಸ್. ಇದು ಎವಲ್ಯೂಷನ್ ಅನ್ನೋದು ಪ್ರಾಸೆಸ್, ರಿಸಲ್ಟ್ ಆಫ್ ಪ್ರಾಸೆಸ್ ಅಂತ ಕೇಳ್ತಿದ್ದಾರೆ. The world we see inanimate and animate is only the success stories of evolution. ಇವತ್ತು ಏನೇನು ನೋಡ್ತಾ ಇದೀವಿ ಅದೆಲ್ಲ ರಿಸಲ್ಟ್ ಅಷ್ಟೇನೆ. ಓಕೆ, that is the result of process. When we describe the story of this world, we describe the evolution as process. ಇದೊಂದು ಪ್ರಾಸೆಸ್ ತರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೆಲವು ವರ್ಡ್ಗಳನ್ನು ಅಬ್ಸರ್ವ್ ಮಾಡೋಣ. ನ್ಯಾಚುರಲ್ ಸೆಲೆಕ್ಷನ್, that was given by Charles Darwin, which explains the natural selection. ಆ್ಯಂಡ್ ಆಲ್ಸೋ ಅದು ಅನ್ನೋನ್ ಪ್ರಾಸೆಸ್ ಅನ್ನ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳನ್ನ ಮಾತ್ರ ಫೋಕಸ್ ಮಾಡೋಣ ಇವಾಗ. ಆ್ಯಂಡ್ ಇಟ್ ಈಸ್ ಪಾಸಿಬಲ್ ದಟ್ ದ ವರ್ಕ್ ಆಫ್ ಥಾಮಸ್ ಮಾಲ್ಥಸ್ ಆನ್ ಪಾಪ್ಯುಲೇಷನ್, ಹೂ ವರ್ಕ್ಡ್ ಆನ್ ದ ಪಾಪ್ಯುಲೇಷನ್ ಅಂತ ಕೇಳಿದ್ರೆ ಇನ್ಫ್ಲೂಯೆನ್ಸ್ಡ್ ಡಾರ್ವಿನ್. ಸೊ ಥಾಮಸ್ ಮಾಲ್ಥಸ್, ಯು ಶುಡ್ ರಿಮೆಂಬರ್. ಓಕೆ, ನೇಮ್. ಸೊ ನ್ಯಾಚುರಲ್ ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್ ಸರ್ಟನ್ ಅಬ್ಸರ್ವೇಷನ್ಸ್ which are factual. For example, natural resources are limited, populations are stable in size except for seasonal fluctuations, members of the populations vary in characteristics, in fact no two individuals are alike, ಒಂದೇ ತರ ಇರೋದಕ್ಕೆ ಚಾನ್ಸ್ ಇಲ್ಲ, even though they look superficially similar, most of variations are inherited, etc. See, the factors he was using to explain the natural selection ಯಾವ ತರ ಇತ್ತು ಅಂತ ಹೇಳಿದ್ರೆ, ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್, ಒಂದು ಓಕೆ ಲಿಮಿಟೆಡ್ ಆಗಿರುತ್ತೆ. ಪಾಪ್ಯುಲೇಷನ್ಸ್ ಆರ್ ಸ್ಟೇಬಲ್ ಇನ್ ಸೈಜ್ ಎಕ್ಸೆಪ್ಟ್ ಫಾರ್ ದ ಸೀಸನಲ್ ಫ್ಲಕ್ಚುಯೇಷನ್. ಪಾಪ್ಯುಲೇಷನ್ ಅನ್ನೋದು ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಆಗಬಾರ್ದು, ಡ್ರಾಸ್ಟಿಕ್ ಆಗಿ ಡಿಕ್ರೀಸ್ ಕೂಡ ಆಗಿರಬಾರ್ದು, ಎಕ್ಸೆಪ್ಟ್ ಸೀಸನಲ್ ಫ್ಲಕ್ಚುಯೇಷನ್. ಸೀಸನಲ್ಲಿ ಅವಾಗ ಫ್ಲಕ್ಚುಯೇಟ್ ಬಿಟ್ಟು ನಾರ್ಮಲ್ ಆಗಿ ಅದು ನಾರ್ಮಲ್ ಸೈಜೇ ಇರಬೇಕು, ಸ್ಟೇಬಲ್ ಸೈಜ್.
ನೆಕ್ಸ್ಟ್ ಸ್ಟೇಬಲ್ ಆಗಿರಬೇಕು, ಸೈಜ್ ಕೂಡ ವೇರಿ ಆಗಬಾರ್ದು ಅಂತ. ಮೆಂಬರ್ಸ್ ಆಫ್ ಎ ಪಾಪ್ಯುಲೇಷನ್ಸ್ ವೇರಿ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ ವೇರಿ ಇರಬೇಕು, ಬಟ್ ಅಫ್ಕೋರ್ಸ್ ನಾಟ್ ಅಲೈಕ್ ಅಂತ ಹೇಳ್ತಾರೆ, ಒಂದೇ ಥರ ಇರಬಾರ್ದು, ಬಟ್ ವೇರಿಯೇಷನ್ ಇರುತ್ತೆ. ಈವನ್ ದೋ ದೇ ಲುಕ್ ಸೂಪರ್ಫಿಷಿಯಲಿ ಸಿಮಿಲರ್ ಸೂಪರ್ಫಿಷಿಯಲಿ ಅಂದರೆ ಒಂದೇ ಥರ, ನೋಡಿದ ತಕ್ಷಣ ಮನುಷ್ಯರು ಅಂತ ಗೊತ್ತಾಗುತ್ತಾ, ಹ್ಯೂಮನ್ ಬೀಯಿಂಗ್ಸ್ ಅಂತ, ದಟ್ ಈಸ್ ಕಾಲ್ಡ್ ಸೂಪರ್ಫಿಷಿಯಲ್. ಮೋಸ್ಟ್ ಆಫ್ ವೇರಿಯೇಷನ್ಸ್ ಆರ್ ಇನ್ಹೆರಿಟೆಡ್, ಅಂದರೆ ನಮ್ಮಲ್ಲಿರೋ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅವೆಲ್ಲ ಏನಾಗಿರುತ್ತೆ, ಇನ್ಹೆರಿಟ್ ಆಗಿರುತ್ತೆ. ದ ಫ್ಯಾಕ್ಟ್ ದಟ್ ಥಿಯರಿಟಿಕಲಿ ಪಾಪ್ಯುಲೇಷನ್ ಸೈಜ್ ವಿಲ್ ಗ್ರೋ ಎಕ್ಸ್ಪೊನೆನ್ಷಿಯಲಿ ಇಫ್ ಎವ್ರಿಬಡಿ ರೀಪ್ರೊಡ್ಯೂಸ್ಡ್ ಮ್ಯಾಕ್ಸಿಮಲಿ, ಅಂದರೆ ಮ್ಯಾಕ್ಸಿಮಮ್ ರೀಪ್ರೊಡಕ್ಷನ್ ಆಗ್ತಾ ಇದ್ರೆ ಪಾಪ್ಯುಲೇಷನ್ ಸೈಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಫ್ಯಾಕ್ಟ್ ಕ್ಯಾನ್ ಬಿ ಸೀನ್ ಇನ್ ದ ಗ್ರೋಯಿಂಗ್ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್, ರೆಪ್ಲಿಕೇಟ್ ಆಗ್ತಾನೆ ಹೋಗುತ್ತೆ ಅಲ್ಲಿ. Okay, and the fact that population size in reality are limited, population size is limited, means that there had been competition for the resources. ಅಲ್ಲಿ resources ಗಳಿಗೆ competition ಇರುತ್ತೆ, and only some survived and grew at the cost of others that could not flourish. ಯಾವುದು ಫಿಟ್ಟೆಸ್ಟ್ ಆಗಿರುತ್ತೋ ಅದು ಉಳ್ಕೊಳ್ಳುತ್ತೆ ಅಂತ ಈ ಸೆಂಟೆನ್ಸ್ ಹೇಳುತ್ತೆ. ನೆಕ್ಸ್ಟ್, ದ ನಾವೆಲ್ಟಿ ಆ್ಯಂಡ್ ದ ಬ್ರಿಲಿಯಂಟ್ ಇನ್ಸೈಟ್ ಆಫ್ ಡಾರ್ವಿನ್ ವಾಸ್ ದಿಸ್, ಏನಂತ ಹೇಳಿದ್ರೆ ಈಗ ಕಾಮನ್ ಆಗಿ ಹೇಳಿದ್ರ ಈ ಎಂಟೈರ್ ಥಿಂಗ್ ದಟ್ ವಾಸ್ ದ ಎಕ್ಸ್ಪ್ಲನೇಷನ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. He asserted that variations which are inheritable and which make resource utilization better for few will enable only those to reproduce and leave more progeny. What it is indicating? See, organisms which are varying, andre with respect to the environment vary ಆದಾಗ, that variation in the organisms ಗಳಲ್ಲಿ variation ಆದರೆ, that is better for survival, and those organisms are leaving more number of progeny ಅನ್ನ ಹಾಗೆ ನೇಚರ್ ಅಲ್ಲಿ ಬಿಡುತ್ತೆ ಅಂತ ಹೇಳ್ತಾರೆ. Hence, for a period of time or many generations, survivors will leave more progeny and there would be change in population characteristic and hence new form appear to arise. ನಿಧಾನವಾಗಿ ಏನಾಗುತ್ತೆ, ನ್ಯೂ ಫಾರ್ಮ್ ಅರೈಸ್ ಆಗ್ತಾ ಹೋಗುತ್ತೆ. ಸೊ ವೇರಿಯೇಷನ್ ಅನ್ನೋದು ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಚಾರ್ಲ್ಸ್ ಡಾರ್ವಿನ್ ನೆವರ್ ಎಕ್ಸ್ಪ್ಲೈನ್ಸ್ ದ ವೇರಿಯೇಷನ್. ನೆನ್ಪಿಟ್ಕೊಬೇಕು, he just mentioned, but he don't know what is happening in genes to bring the variation. Okay, so ಹಾಗಾಗಿ this was the natural selection. So the natural selection brings the variation, and those variation enable the organisms to survive in the better survivalence in the harsh condition of environment and leaving the more number of progeny in the environment. Next, mechanism of evolution ಅಂತ ಬಂದಾಗ ಇಲ್ಲಿ ಕೆಲವು ಕಾನ್ಸೆಪ್ಟ್ಗಳಿದೆ, and they have asked in 2018 and 19 ಎರಡು ಬಾರಿ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕಾನ್ಸೆಪ್ಟ್ ಇರಬಹುದು? Look at here, the inheritable characteristics, okay, that is controlled by few factors. ಅದನ್ನ ಫ್ಯಾಕ್ಟರ್ ಅಂತ ಫಸ್ಟ್ ಹೇಳ್ತಾರೆ. Influencing the phenotype is nothing but the physical constitution. So physical appearance of an organism. Appearance of an organism is commonly called phenotype. Darwin either ignored these observations or kept silence. ಅವ್ರು ಯಾವತ್ತೂ ಕೂಡ ಫ್ಯಾಕ್ಟರ್ಸ್ಗಳ ಬಗ್ಗೆ, ವೇರಿಯೇಷನ್ ಬಗ್ಗೆ ಮಾತಾಡಲಿಲ್ಲ. ಓಕೆ, ನೆಕ್ಸ್ಟ್, ಇನ್ ದ ಫಸ್ಟ್ ಡಿಕೇಡ್ ಆಫ್ 20th century, Hugo Duries, remember this name now, Hugo Duries, based on his work on evening primrose. ಸೊ ಯಾವ ಪ್ಲಾಂಟ್ ಮೇಲೆ ಅವರು ವರ್ಕ್ ಮಾಡಿದ್ರು ಅಂತ ಕೇಳ್ತಾರೆ. ದಟ್ ವಾಸ್ ನಥಿಂಗ್ ಬಟ್ ಈವ್ನಿಂಗ್ ಪ್ರೈಮ್ರೋಸ್. ದ ಸೈಂಟಿಫಿಕ್ ನೇಮ್ ಆಫ್ ದಿಸ್ ಪ್ಲಾಂಟ್ ಇಸ್ ಕಾಲ್ಡ್ Enothera lamarckiana. Enothera lamarckiana. So that was the plant which was taken by the Hugo Duries for his experiment. So brought forth the idea of mutation. What he was explaining? Mutation. What is that? A large difference arising suddenly in a population. ಆಗುತ್ತೆ, ಲಾರ್ಜ್ ಡಿಫರೆನ್ಸ್ ಕಾಣಿಸ್ಕೊಳ್ಳುತ್ತೆ. ಸಡನ್ ಚೇಂಜ್ ಇನ್ ದ ಹೆರಿಡಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಎ ಪಾಪ್ಯುಲೇಷನ್, ಸಡನ್ ಚೇಂಜ್ ಆಗೋದು. ಓಕೆ, ಲಾರ್ಜ್ ಡಿವಿಯೇಷನ್ ಕಾಣಿಸ್ಕೊಳ್ಳುತ್ತೆ. He believed that it is mutation which caused the evolution. Charles Darwin and Lamarck said that
the gradual changes in the genetic material of living organisms or the variation brings the evolution. But according to Hugo Duris, he said that mutation is the one which is causing the evolution, not the variation, and not the minor variation. Minor variations are not causing the evolution, the mutation, according to the Hugo Duris. Okay, Darwin talked about it. Mutations are random and directionless. Underline this word, random and directionless. So questions ಈ ತರ ಇರುತ್ತೆ. Mutations which was explained by Hugo Duris was random, directionless, okay, simultaneous with direction, ಈ ತರ ಕೊಟ್ಟಿರ್ತಾರೆ. ಸೊ ಯು ನೀಡ್ ಟು ರಿಮೆಂಬರ್ ಮ್ಯೂಟೇಷನ್ ಇಸ್ ಆಲ್ವೇಸ್ ರ್ಯಾಂಡಮ್ ಅಂಡ್ ಡೈರೆಕ್ಷನ್ಲೆಸ್. ಅದಕ್ಕೊಂದು ಡೈರೆಕ್ಷನ್ ಇರೋದಿಲ್ಲ, ಯಾವ ತರ ಬೇಕಾದ್ರೂ ಚೇಂಜ್ ಆಗಬಹುದು ಇನ್ ದ ನೆಕ್ಸ್ಟ್ ಜನರೇಷನ್. ವೈಲ್ ಡಾರ್ವಿನಿಯನ್ ವೇರಿಯೇಷನ್ಸ್ ಆರ್ ಸ್ಮಾಲ್ ಅಂಡ್ ಡೈರೆಕ್ಷನಲ್. ಆದರೆ ಡಾರ್ವಿನಿಯನ್ ವೇರಿಯೇಷನ್ಸ್ಗಳು ತುಂಬ ಚಿಕ್ಕದಾಗಿರುತ್ತೆ ಮತ್ತೆ ಡೈರೆಕ್ಷನಲ್ ಆಗಿರುತ್ತೆ. ಡೈರೆಕ್ಷನಲ್ ಇನ್ ದ ಸೆನ್ಸ್ in support of environmental changes, in support of natural selection. Evolution for Darwin was gradual. Darwin explained ಮಾಡಿದ evolution ಏನಾಗಿತ್ತು, gradual ಆಗಿತ್ತು. While De Vries, you can call it as Hugo Duris, believed mutation caused the speciation. Look at this, speciation in the sense formation of new species. New species ಗಳು formation ಆಗೋದು, called saltation. Saltation in the sense single step large mutation which brings the speciation is called saltation. Saltation was explained by Hugo Duris. According to his, evolution is not by small directional changes called variation. It is by mutation, random, directionless, which are normally ಏನಾಗಿರುತ್ತೆ, which are bringing many changes. ದಟ್ ಈಸ್ ಡೈವರ್ಸಿವ್, ತುಂಬ ಡೈವರ್ಸಿವ್ ಆಗಿರುತ್ತೆ, ಲಾರ್ಜ್ ಆಗಿರುತ್ತೆ. ಜೊತೆಗೆ ಸ್ಪೀಶಿಯೇಷನ್ ಆಗುತ್ತೆ. ಮ್ಯೂಟೇಷನ್ ಕಾಸಸ್ ದ ಸ್ಪೀಶಿಯೇಷನ್. ಅದರಲ್ಲಿ ಒಂದು ವರ್ಡು ಸಾಲ್ಟೇಷನ್, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್. ಸೊ ಸ್ಟಡೀಸ್ ಇನ್ ಅ ಪಾಪ್ಯುಲೇಷನ್ ಜೆನೆಟಿಕ್ಸ್ ಲೇಟರ್ ಬ್ರಾಟ್ ಔಟ್ ಸಮ್ ಕ್ಲಾರಿಟಿ. ಸೊ ಈ ಒಂದು ಎಂಟೈರ್ ಸ್ಟೇಟ್ಮೆಂಟ್ ಅಲ್ಲಿ ವರ್ಡ್ ಇದೆ, ಮ್ಯೂಟೇಷನ್ಸ್ ಆರ್ ರ್ಯಾಂಡಮ್ ಅಂಡ್ ಡೈರೆಕ್ಷನ್ಲೆಸ್. ಚಾರ್ಲ್ಸ್ ಡಾರ್ವಿನ್ದು ವೇರಿಯೇಷನ್ಸ್ ವಿಚ್ ಆರ್ ಸ್ಮಾಲ್, ಡೈರೆಕ್ಷನಲ್ ಆ್ಯಂಡ್ ಆಸ್ ಅ ವೆರಿ ಸ್ಲೋ ಪ್ರಾಸೆಸ್. ಜೊತೆಗೆ ಸಾಲ್ಟೇಷನ್ ಅಂದ್ರೆ ಏನು, ಸ್ಪೀಶಿಯೇಷನ್ ಯಾವಾಗ ಆಗುತ್ತೆ, ಇದೆಲ್ಲದಕ್ಕೂ ರಿಲೇಟೆಡ್ ಆಗಿ 2 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಇನ್ ದ ಪ್ರೀವಿಯಸ್ ಇಯರ್ಸ್. ಆ್ಯಂಡ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಹಿಯರ್, Hardy-Weinberg equilibrium, another most important topic of the chapter. Hardy-Weinberg equilibrium. Before understanding the definition, let me write a simple equation for you. Okay, p square plus 2pq plus q square equals 1. Here the p is nothing but capital A and the q equals small a. ಅದರರ್ಥ ಇಲ್ಲಿ p ಅನ್ನೋದು ಹೋಮೋಜೈಗಸ್ ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹೋಮೋಜೈಗಸ್ ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡಿದ್ರೆ ಇಂಡಿವಿಜುವಲ್ ಅನ್ನ. ಅಂಡ್ ಹಿಯರ್ ದ q ಇಂಡಿಕೇಟಿಂಗ್ homozygous recessive ಅನ್ನ ಇಂಡಿಕೇಟ್ ಮಾಡುತ್ತೆ. Recessive which is masked by the dominant one. That's why we used to call it as small a. Dominant capital, so ಅದಕ್ಕೆ capital A ಅಂತ ಹೇಳ್ತೀವಿ. But in the Hardy-Weinberg equilibrium or principle, we are considering the capital A as a p and small a as a q. And when it comes to 2pq is indicating, ಏನು ಇಂಡಿಕೇಟ್ ಮಾಡುತ್ತೆ, heterozygous ಇಂಡಿವಿಜುವಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. And remember one more thing, p plus q equals 1. ಯಾವಾಗಲೂ ಅದು 1 ಆಗಿರುತ್ತೆ, ಅಂದ್ರೆ always equals to 1. ಇದರ ಅರ್ಥ allelic frequency in a population are stable and remain constant generation after the generation. ಏನಾದರೂ ಆಗ್ತಾ ಇರಲಿ, ಎಷ್ಟು ಜನರೇಷನ್ ಆದರೂ ಕೂಡ allelic frequency in a population, ಆ ಪಾಪ್ಯುಲೇಷನ್ ಅಲ್ಲಿರೋ allelic frequency ಯಾವಾಗಲೂ ಕೂಡ ಸ್ಟೇಬಲ್ ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ಆಲ್ ಅಬೌಟ್ Hardy-Weinberg equilibrium or principle. Look at the statement here. ಓಕೆ, ಯಾವುದು ಇಲ್ಲಿ ಆಲ್ಜಿಬ್ರಾಯಿಕ್ ಈಕ್ವೇಷನ್ ಅನ್ನು ನಾನು ಬರ್ದಿದ್ದೀನಿ.
ಬಟ್ ಇಲ್ಲಿ ಡೆಫಿನೇಷನ್ ಹೇಳ್ಬೇಕು ಅಂದ್ರೆ ಪ್ರಿನ್ಸಿಪಲ್ ಸೇಸ್ ದಟ್, okay, look at here, okay, allelic frequency in a population are stable and constant from generation to generation. generation to generation ಗೆ ಅದು ಸ್ಟೇಬಲ್ ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ದ ಜೀನ್ ಪೂಲ್ ಇಸ್ ಆಲ್ವೇಸ್, ಜೀನ್ ಪೂಲ್ ಅನ್ನೋದು ರಿಮೇನ್ಸ್ ಕಾನ್ಸ್ಟೆಂಟ್ ಆಗಿದೆ. ಜೀನ್ ಪೂಲ್ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ಜೀನ್ಸ್ ಅಂಡ್ ದೇರ್ ಅಲೀಲ್ಸ್ ಇನ್ ಎ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಅಲ್ಲಿರೋ ಟೋಟಲ್ ನಂಬರ್ ಆಫ್ ಜೀನ್ಸ್ ಮತ್ತೆ ಅಲೀಲ್ಸ್ ಗಳಿಗೆ ಕಾಮನ್ ಆಗಿ ಜೀನ್ ಪೂಲ್ ಅಂತ ಹೇಳ್ತೀವಿ. ದಿಸ್ ಜೀನ್ ಪೂಲ್ ಈಸ್ ಆಲ್ವೇಸ್ ರಿಮೇನ್ಸ್ ಎ ಕಾನ್ಸ್ಟೆಂಟ್. ದಿಸ್ ಇಸ್ ಕಾಲ್ಡ್ ಜೆನೆಟಿಕ್ ಈಕ್ವಿಲಿಬ್ರಿಯಂ. ಆಲ್ಸೋ ಕಾಲ್ಡ್ ಜೆನೆಟಿಕ್ ಈಕ್ವಿಲಿಬ್ರಿಯಂ. ಇವಾಗ ಸಮ್ ಟೋಟಲ್ ಆಫ್ ಆಲ್ ದ ಅಲಿಲಿಕ್ ಫ್ರೀಕ್ವೆನ್ಸಿ ಈಸ್, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಅದನ್ನ ನೆಕ್ಸ್ಟ್ ಮತ್ತೆ ಬಂದು ಹೇಳ್ತೀನಿ ಇದನ್ನ. ಓಕೆ, ಈಸ್ individual frequencies, for example, can be named PQ. Look at here, can be named PQ, etc. In a diploid, P and Q represents the frequency of allele A and the allele A. Capital A and small a na represent ಮಾಡುತ್ತೆ. The frequency of capital A and capital A dominant, homozygous dominant ಅಂತ. Individuals in a population is simply P square. P equals capital A. P square equals capital A, capital A. A pair of alleles ಅನ್ನು indicate ಮಾಡ್ತಾ ಇದೆ. This simply stated in another ways, that is, the probability that an allele A with a frequency of P appear on both the chromosomes of a diploid individual is simply the product of probabilities. Look at P square andre similarly small a is Q square. So idella bitaki ಏನು ನೆನ್ಪಿಟ್ಕೊಬೇಕು? ದಿಸ್ ಯು ನೀಡ್ ಟು ರಿಮೆಂಬರ್. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅಂದ್ರೆ ಪಿ ಅನ್ನೋದು ಒಂದು ಅಲೀಲ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಅಲೀಲ್ಸ್ ಆರ್ ಆಲ್ವೇಸ್ ಇನ್ ಪೇರ್. ಓಕೆ, ಯಾವಾಗಲೂ ಪೇರ್ ಅಲ್ಲಿ ಇರುತ್ತೆ, ಲೈಕ್ ನಾರ್ಮಲ್ ಕ್ರೋಮೋಸೋಮ್ಸ್ ತರ. ಸೊ ಅಲ್ಲಿಗೆ ಎ ಅನ್ನೋದು ಪಿ ಅಂತ ಕ್ಯಾಪಿಟಲ್ ಅಲ್ಲ ಆದ್ರೆ ಅದು ಡಾಮಿನೆಂಟ್ ಆಗುತ್ತೆ. ಸ್ಮಾಲ್ ಎ ಅನ್ನೋದು ರೆಪ್ರೆಸೆಂಟ್ ಮಾಡೋದನ್ನ ಕ್ಯೂ ಸ್ಕ್ವೇರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಹೋಮೋಜೈಗಸ್ ರಿಸೆಸಿವ್. ಸೊ ಅದೇ ಇದು ಎಂಟೈರ್ ಸಮ್ಮರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಇದ್ದಾಗ ದಿಸ್ ಇಂಡಿಕೇಟ್ಸ್ ಹೆಟೆರೋಜೈಗಸ್. ಓದಿರ್ತೀರಾ ಐ ಗೆಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಅಲ್ಲಿ. ಓಕೆ, ಹೆನ್ಸ್ ದ ಪಿ ಸ್ಕ್ವೇರ್ ಪ್ಲಸ್ 2pq plus q square equals 1. This is a binomial expansion of p plus q whole square. A plus b whole square formula a very low level of our classes ಗಳಲ್ಲಿ ತುಂಬಾನೇ ತಿಳ್ಕೊಂಡಿರ್ತೀವಿ. ವೆರಿ ಸಿಂಪಲ್ ಆಗಿರೋದು. ಅಲ್ಲಿ a ಮತ್ತೆ b ಗೆ ನಾವು p ಮತ್ತೆ q ಅಂತ ಆಡ್ ಮಾಡ್ತಾ ಇದೀವಿ. ಓಕೆ, when frequency measured differs from the expected values, the difference direction indicates that extent of evolutionary changes. Disturbance ಅಂತ ಹೇಳಿದ್ರೆ change in genetic equilibrium, change in genetic equilibrium or Hardy-Weinberg equilibrium, that is change of frequency of alleles in a population would then interrupted as a resulting evolution. If there are any changes in Hardy-Weinberg equilibrium, ಸ್ವಲ್ಪ ಚೇಂಜ್ ಆದ್ರೂ ಕೂಡ ಓಕೆ, ಕೆಲವು ಫ್ಯಾಕ್ಟರ್ಸ್ಗಳು ಜೀನ್ ಫ್ಲೋ ಆಗೋದು ಅಥವಾ ಏನಾದರೂ ಆದರೆ, ಸೊ ದಟ್ ರಿಸಲ್ಟ್ಸ್ ಇನ್ ಎವಲ್ಯೂಷನ್ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ 5 factors we have to remember. The 5 factors which affect the Hardy-Weinberg equilibrium. ಯಾವ್ಯಾವುದು ಹಾಗಿದ್ರೆ Hardy-Weinberg equilibrium ಅನ್ನ ಎಫೆಕ್ಟ್ ಮಾಡೋದು ಯಾವ್ಯಾವುದು? So those are called, first one is, I'm writing here 1 and 2, gene migration or gene flow. Okay, and here is the second one, genetic drift. Third one, mutation. Fourth one, genetic recombination. And fifth one, natural selection. So these are the different. ಎಲ್ಲಿಂದ ಬಂತೀವಿ ಇವಾಗ? Gene flow ಇಂದ. Okay, gene flow. Next to genetic drift. And the next one is, you have to list out here the mutation. Okay, sudden change the genetic or hereditary characters. Genetic recombination, resultant of sexual reproduction, biparental reproduction.
recombination. Okay, and the last one is natural selection. Natural selection. Okay, so now observe ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ one by one. When migration of a section of a population to another place, ಇನ್ನೊಂದು ಪ್ಲೇಸ್ಗೆ ಮೈಗ್ರೇಷನ್ ಆದರೆ a section of population, portion of population, and population occurs, gene frequencies change in the original as well as in the new population. So gene migration, gene flow, the new population is added to the existing population, also changes the frequency of alleles. Change ಆಗುತ್ತೆ. New genes or alleles are added to the new population, and these are lost from the old population. Okay, lost from old population. There would be gene flow if this gene migration happens multiple times. ಪದೇ ಪದೇ ಆಗ್ತಾ ಇದ್ರೆ gene flow, ಅವಾಗೇನಾಗುತ್ತೆ, that may cause evolution. If the same changes occur by chances, ಅದೇ by chance ಆದರೆ this is commonly called genetic drift ಅಂತ ಹೇಳ್ತೀವಿ. Okay, so the gene changes or allelic frequency are changing by chances. That is commonly called genetic drift. ಇಲ್ಲಿ ಒಂದು ಎರಡು ವರ್ಡ್ ಇದೆ, ನೆನ್ಪಿಟ್ಕೊಬೇಕು ನಾವು. ಒಂದು ಫೌಂಡರ್ ಎಫೆಕ್ಟ್, ಅಂದರೆ ದಟ್ ಇಸ್ ದ ಫಿನಾಮಿನನ್ ಇನ್ ವಿಚ್ ಫೌಂಡರ್ ಅಂತ ಹೇಳ್ತೀವಿ. ಫೌಂಡರ್ ಅಂತ ಹೇಳಿದ್ರೆ ದ ಒರಿಜಿನಲಿ ಡ್ರಿಫ್ಟೆಡ್ ಆರ್ಗ್ಯಾನಿಸಮ್ಸ್ ಡ್ರಿಫ್ಟ್ ಆಗ್ತಾ ಇದೆ, ಜೀನ್ಸ್ಗಳು ರೀಲ್ಸ್ಗಳು ಚೇಂಜ್ ಆಗ್ತಾ ಇದೆ. ಡ್ಯೂ ಟು ದಟ್ ಚೇಂಜಸ್, ಸೊ ದ ನ್ಯೂ ಸ್ಪೀಶೀಸ್ ಎವಲ್ಯೂಷನ್ ಇಸ್ ಹ್ಯಾಪನಿಂಗ್. ಸೊ ಒರಿಜಿನಲಿ ಡ್ರಿಫ್ಟೆಡ್ ಆರ್ಗ್ಯಾನಿಸಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಏನಂತ ಹೇಳ್ಬೋದು, founder, and this phenomenon is nothing but founder effect. Now microbial experiment shows that pre-existing advantageous mutation when selected will be results in observation of new phenotypes. Mutations will be results in new phenotypes, physical appearance of organisms kuda change agutte. For few generations this would result in speciation. ಇಲ್ಲಿ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ, ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಮ್ಯೂಟೇಷನ್ ಲೀಡ್ಸ್ ಟು ಸ್ಪೀಶಿಯೇಷನ್. ಸ್ಪೀಶಿಯೇಷನ್ ಇನ್ ದ ಸೆನ್ಸ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್, ಸಾಲ್ಟೇಷನ್, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್. ನ್ಯಾಚುರಲ್ ಸೆಲೆಕ್ಷನ್ ಈಸ್ ಅ process in which heritable variations enabling better survival are enabled to produce and leave greater number of progeny. Overproduction, greater number of progeny, because that is existed due to the survival of fittest and struggle for existence. So ಹಾಗಾಗಿ ಅದು ಒಂದಾಗುತ್ತೆ. A critical analysis make us believe that variation due to mutation or variation due to recombination during gametogenesis or due to gene flow or genetic drift results in changed frequency of genes and alleles in future generation. Whatever these, due to variation, due to mutation, due to genetic recombination, due to genetic drift, ಯಾವುದಾದ್ರೂ ಆಗಿರಲಿ, that brings the changes in alleles and genes in the future generation. So ಅದು changes ಅನ್ನು ತಗೊಂಬರುತ್ತೆ. So coupled to enhance reproductive success, natural selection makes it look like different population. ಬೇರೆ ತರ ಕಾಣಿಸುತ್ತೆ ಅಷ್ಟೇ. ನ್ಯಾಚುರಲ್ ಸೆಲೆಕ್ಷನ್ ಕ್ಯಾನ್ ಲೀಡ್ ಟು ಸ್ಟೆಬಿಲೈಸೇಷನ್. ಇಲ್ಲಿ ಕೆಲವು ಒಂದು ಅರ್ಥ ಮಾಡ್ಕೊಬೇಕು, ಇದನ್ನ ಕಾಮನ್ ಆಗಿ ಕೇಳಿದ್ದಾರೆ. ಏನದು ನ್ಯಾಚುರಲ್ ಸೆಲೆಕ್ಷನ್? ಅದರಲ್ಲಿ ಕೆಲವು ನಾವು ಟೈಪ್ಸ್ಗಳನ್ನ ನೋಡ್ತೀವಿ. ಒಂದು ಸ್ಟೆಬಿಲೈಸೇಷನ್ ಏನಿದೆ, ಇನ್ ವಿಚ್ ಮೋರ್ ಇಂಡಿವಿಜುವಲ್ಸ್ ಅಕ್ವೈರ್ ಮೀನ್ ವ್ಯಾಲ್ಯೂ, ಮೀನ್ ಕ್ಯಾರೆಕ್ಟರ್ ವ್ಯಾಲ್ಯೂ. ಓಕೆ, so more individuals are acquiring the mean character value. One, stabilization. Directional changes, more individuals acquire value other than mean character value. Illi, so the population is acquiring the mean value other than the mean character value. ಅದರ ಫಿಸಿಕಲ್ ಅಪಿಯರೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಂದ ಮೀನ್ ವ್ಯಾಲ್ಯೂವನ್ನು ಅಕ್ವೈರ್ ಮಾಡ್ಕೊಳ್ತಾ ಹೋಗುತ್ತೆ. ನಾವು ಇಟ್ ಈಸ್ ಶಿಫ್ಟೆಡ್ ಟು ಒನ್ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇರುತ್ತೆ. ಆರ್ ಡಿಸ್ರಪ್ಷನ್ ಚೇಂಜಸ್. ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಡಿಸ್ರಪ್ಷನ್ ಏನಾಗಿದೆ, ಅಲ್ಲಿ ಮೋರ್ ಇಂಡಿವಿಜುವಲ್ಸ್ ಅಕ್ವೈರ್ ಪೆರಿಫೆರಲ್ ಕ್ಯಾರೆಕ್ಟರ್ ವ್ಯಾಲ್ಯೂ ಅಟ್ ಬೋತ್ ದ ಎಂಡ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಕರ್ವ್. ಇದು ಕಾಮನ್ ಆಗಿ ಏನು ಇಂಡಿಕೇಟ್ ಮಾಡುತ್ತೆ, ದ ಆರ್ಗ್ಯಾನಿಸಮ್ಸ್ ಆರ್ ಅಕ್ವೈರಿಂಗ್ ದ ಟೂ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್.
ಸೊ ಬೋತ್ ಆರ್ ವೆರಿ ಎಸೆನ್ಷಿಯಲ್ ಟು ಸರ್ವೈವ್. ಎರಡೂ ಕೂಡ ಸಹಾಯ ಮಾಡುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದು. ಪೀಕ್ ಗೆಟ್ಸ್ ಹೈಯರ್ ಅಂಡ್ ನ್ಯಾರೋಯರ್. ಇಟ್ ಇಸ್ ನಥಿಂಗ್ ಬಟ್ first one, stabilization, mean character value. Here, mean value, then the mean character value. Here, two peaks. Here, acquiring the two characteristics which are in favor to the environment. So, idinne the number of individuals with phenotype. Phenotype favors by the natural selection. ಆ ಒಂದು ಲೈನ್ ಇದೆಯಲ್ಲ, that is indicating phenotypes favored by the natural selection. And medium sized individuals are favored. Top peak ಅಲ್ಲಿ ಕೊಟ್ಟಿರೋದು. ಸೊ ಅದ್ರ ಬೇಸಿಸ್ ಮೇಲೆ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ನೆಕ್ಸ್ಟ್ ಇಲ್ಲಿ ಎ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಅಂತ ಬಂದಾಗ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗಳ ಬಗ್ಗೆ. ಐ ಹೋಪ್ ಯು ಹ್ಯಾವ್ ಗಾನ್ ಥ್ರೂ ಅವರ್ ಲೆಕ್ಚರ್ಸ್ ಆಫ್ ಎವಲ್ಯೂಷನ್. ಅಲ್ಲಿ ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಓಕೆನಾ? ಅಂದ್ರೆ ಡಿಫ್ರೆಂಟ್ ಎರಾಸ್ ಫ್ರಮ್ ದ ಬಿಗಿನಿಂಗ್, ಲೈಕ್ ಅ ಪ್ರೀ ಕೇಂಬ್ರಿಯನ್, ಪೆಲಿಯೋಝೋಯಿಕ್, ಮಿಸೋಝೋಯಿಕ್, ಸಿನೋಝೋಯಿಕ್ ಅಂಡ್ ಡಿಫ್ರೆಂಟ್ ಈಪಾಕ್ಸ್. ಅಂದ್ರೆ ಯಾವ ಎರಾದಲ್ಲಿ ಯಾವ ಈಪಾಕಲ್ಲಿ ಯಾವ ಆರ್ಗ್ಯಾನಿಸಮ್ ಡಾಮಿನೇಟ್ ಆಗಿತ್ತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಲುಕ್ ಅಟ್ ಹಿಯರ್, about 2000 million years ago, first cellular form of life was appeared. ಯಾವಾಗ ಅಪಿಯರ್ ಆಗಿದ್ದು? 2000 million years ago on the earth. Next, the mechanism of how non-cellular aggregates of giant macromolecules means ದೊಡ್ಡ macromolecules ಗಳು could evolve into cell with membranous envelope is not known. ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಲೇಟರ್ ಒನ್ಸ್ ಯು ಟೇಕ್ ಅ ಸೆಲ್, ಒಂದು ಸೆಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಓಕೆ, ಸೊ ದಟ್ ಸೆಲ್ ಈಸ್ ದ ಎನ್ವಲೋಪ್ ಆಫ್ ಡಿಫರೆಂಟ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ಅಲ್ಲಿ ಎಷ್ಟೆಲ್ಲ ಮ್ಯಾಕ್ರೋಮಾಲಿಕ್ಯೂಲ್ಸ್ಗಳಿರುತ್ತೆ. ಸೊ ಇದನ್ನೇ ಸೆಲ್ಯುಲಾರ್ ಅಗ್ರಿಗೇಷನ್ ಅಂತ ಹೇಳ್ತೀವಿ. ಅಗ್ರಿಗೇಷನ್ಸ್, ಓಕೆ, ದಟ್ ಈಸ್ ಸ್ಟಿಲ್ unknown or not known. Some of these cells had the ability to release oxygen ಅನ್ನು ರಿಲೀಸ್ ಮಾಡುತ್ತೆ. ಮತ್ತೆ ಇಲ್ಲಿಗೆ ಬರೋಣ. ಯಾವುದಾದ್ರೂ ಡಯಾಗ್ರಾಮ್ಸ್ಗಳನ್ನ ನಾನು ಮಿಸ್ ಮಾಡ್ತಾ ಇದ್ರೆ ಐ ವಿಲ್ ಕಮ್ ಬ್ಯಾಕ್ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಅಟ್ ದ ಎಂಡ್. ಡೋಂಟ್ ವರಿ, ಇದನ್ನ ಮತ್ತೆ ಬ್ಯಾಕ್ ಬಂದು ಮತ್ತೆ ತಿಳ್ಕೊಳ್ಳೋಣ. ಅದು ಕನೆಕ್ಷನ್ ಗೊತ್ತಾಗ್ಬೇಕು ನಮ್ಗೆ ಯಾವ್ಯಾವ ಎರ ಅಂತ ಹೇಳ್ಬಿಟ್ಟು ಇಲ್ಲಿ. ಓಕೆ, ಅಂಡ್ ಲುಕ್ ಅಟ್ ಹಿಯರ್. ಓಕೆ, ದ ರಿಯಾಕ್ಷನ್ could have been similar to the light reaction in photosynthesis, where water is split with the help of solar energy, captured and channelized by appropriate light harvesting pigments. Light harvesting pigments, photosystem 1 and 2 you have studied, I guess. ಅಲ್ಲಿ ನಾವು ನೋಡಿರ್ತೀವಿ, light can be harvested and they are going to utilize it to break the water into oxygen and hydrogen, and the oxygen is released. Slowly, single-celled organisms became multicellular organisms. Okay, you can say non-cellular inorganic constituents becomes non-cellular non-living organisms, non-living things ಏನಾಗಿರುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಾಗುತ್ತೆ. ಅದಾದ್ಮೇಲೆ ಸೆಲ್ಯುಲಾರ್ ಲೈಫ್ ಆಫ್ ಫಾರ್ಮೇಷನ್ ಆಗುತ್ತೆ. ದೇ ಸ್ಟಾರ್ಟೆಡ್ ಟು ರಿಲೀಸ್ ಆಕ್ಸಿಜನ್. ದೆನ್ ಮಲ್ಟಿಸೆಲ್ಯುಲಾರ್ ಲೈಫ್ ಫಾರ್ಮ್ಸ್ ಆರ್ ಬೀಂಗ್ ಫಾರ್ಮ್ಡ್. By the time of 500 million years ago, MYA ಅಂತ ಹೇಳಿದ್ರೆ million years ago, invertebrates were formed and active. ಇನ್ವರ್ಟಿಬ್ರೇಟ್ಸ್ಗಳು ಆಕ್ಟಿವ್ ಆಗಿತ್ತು. ಯಾವಾಗ? 500 million years ago. Jawless fish probably evolved around 350 million years ago. Means almost ಇದು ಪೆಲಿಯೋಝೋಯಿಕ್ ಎರಾ, ತುಂಬಾ ಹಳೇದಿದು. ಓಕೆ, ಅಂದ್ರೆ 350 million years ago jawless fishes probably evolved. ಅವಾಗ ಎವಾಲ್ವ್ ಆಗಿತ್ತು. ಸೀವೀಡ್ಸ್, ಸಮುದ್ರ ಕಳೆಗಳು, ಅಂದ್ರೆ ಆಲ್ಗೆ ಅಂತ ಏನ್ ಹೇಳ್ತೀವಿ ಅವುಗಳು, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಎಕ್ಟೋಕಾರ್ಪಸ್ ಅಂತೆಲ್ಲ ಏನ್ ಹೇಳ್ತೀವಿ ಅವೆಲ್ಲ. ಅಂಡ್ ಫ್ಯೂ ಪ್ಲಾಂಟ್ಸ್ ಎಕ್ಸಿಸ್ಟೆಡ್ ಪ್ರಾಬಬ್ಲಿ ಅರೌಂಡ್ 320 million years ago. ಈಗ see the trend of evolution starts or move from water to land. ವಾಟರ್ ಇಂದ ಲ್ಯಾಂಡಿಗೆ ಮೂವ್ ಆಗಿರೋದು ಒಂದು. ಇನ್ನೊಂದೇನಂತ ಹೇಳಿದ್ರೆ we have to remember that the plants are the first organisms which invaded to the land before the animals. ಸೊ ಹಾಗಾಗಿ ಇಲ್ಲಿ ಇವೆಲ್ಲ ವಾಟರ್ ಅಲ್ಲಿರೋ ಆರ್ಗ್ಯಾನಿಸಮ್ಸ್ಗಳು. ಇವಾಗ ಇಲ್ಲಿ ನಾವು ಪ್ಲಾಂಟ್ ಬಗ್ಗೆ ತಿಳ್ಕೊಳ್ತಾ ಇದೀವಿ, ಫ್ಲೋರಾ ಬಗ್ಗೆ. ಪ್ಲಾಂಟ್ಸ್ ಎಕ್ಸಿಸ್ಟೆಡ್ ಪ್ರಾಬಬ್ಲಿ ಅಬೌಟ್ 320 million years ago. ಯಾವುದು? ಸೀವೀಡ್ಸ್ ಇನ್ ವಾಟರ್. We are told that the first organisms that invaded, look at here, the first organism that invaded the land were plants. Invaded ಅಂತ ಹೇಳಿದ್ರೆ migrated ಅಂತ ಅರ್ಥ. So that means what?
ಯು ಕ್ಯಾನ್ ಸೇ ಮೈಗ್ರೇಟೆಡ್ ಮೀನ್ಸ್ ಟ್ರಾವಲ್ಡ್, ಮೈಗ್ರೇಟೆಡ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್, ದೇ ವರ್ ವೈಡ್ ಸ್ಪ್ರೆಡ್ ಆನ್ ದ ಲ್ಯಾಂಡ್ ವೆನ್ ಅನಿಮಲ್ಸ್ ಇನ್ವೇಡೆಡ್ ದ ಲ್ಯಾಂಡ್. ಅದಕ್ಕೂ ಮುಂಚೆ ಅದು ಸ್ಪ್ರೆಡ್ ಆಗಿರುತ್ತೆ. ಫಿಶ್ ವಿತ್ ಸ್ಟೌಟ್ ಸ್ಟ್ರಾಂಗ್ ಫಿನ್ಸ್ ಕುಡ್ ಮೂವ್ ಆನ್ ಲ್ಯಾಂಡ್ ಅಂಡ್ ಗೋ ಬ್ಯಾಕ್ ಟು ದ ವಾಟರ್. ಮತ್ತೆ ಹಿಂದೆ ಹೋಗುತ್ತೆ. ದಿಸ್ ವಾಸ್ ಅಬೌಟ್ 350 million years ago, ಅರೌಂಡ್ ದೇರ್. ನಾವು ಓದ್ದೋ ಇವಾಗ ಜಾಲೆಸ್ ಫಿಶಸ್ ಅಂತ ಹೇಳ್ಬಿಟ್ಟು. ಸೊ ದೆನ್ in 1938, a fish caught in South Africa happened to be you can call it as 𝐊𝐀𝐍𝐶𝐀, seal or 𝐒𝐂𝐀 ಅಂತಾನೂ ಕೂಡ ಹೇಳ್ಬೋದು ಅದನ್ನ. So you can say 𝐊𝐀𝐍𝐀, which was thought to be extinct. These animals are called lobe fins. Evolved into, I will come back to this, evolved into first amphibians which were evolved into amphibians ಅಂತ ಕೇಳಿದ್ರೆ you should remember this word 𝐊𝐀𝐍𝐀 ಅಂತ ಹೇಳಿ. Okay, now that lived on both land and water. There are no specimen of these left with us. However, these were ancestors of modern day frogs. ಅವುಗಳಿಗೆ modern day frogs ಅಂತ ಹೇಳ್ತಾರೆ. Look at these words. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಇದು ಬಿಟ್ಟಾಕಿ ಇವಾಗ, ಸಾರಿ ಫಾರ್ ದಟ್, ಅದನ್ನ ಅಲ್ಲಿ ಉಳ್ಕೊ ಯಾವುದು 𝐊𝐀𝐍𝐀 ಅಂತ. ಬಟ್ ಇಲ್ಲಿ ದ ಅನಿಮಲ್ಸ್ ಕಾಲ್ಡ್ ಲೋಬ್ ಫಿನ್ಸ್ ಅನ್ನೋದು ಫಸ್ಟ್ ಆಂಫಿಬಿಯನ್ಸ್ ಅಂತ ಅರ್ಥ ಮಾಡ್ಕೋ. ಅಪಿಯರೆನ್ಸ್ ಲೋಬ್ ಫಿನ್ಸ್, ನಾಟ್ 𝐊𝐀𝐍𝐀. ನೆಕ್ಸ್ಟ್ ಅದಾದ್ಮೇಲೆ the modern day frogs and the salamanders ಅಂತ ಹೇಳಿದ್ರೆ this is another tailed amphibia. Amphibians evolved into reptiles. They lack a thick shelled egg which do not dry up in sun, unlike those of amphibians. Shell lack ಆಗಿರುತ್ತೆ. Again, we only see their modern day descendants, the turtles, tortoises and crocodiles. In the next 200 million years or so, reptiles of different shapes and size dominated the earth. ಅಲ್ಲಿ ರೆಪ್ಟೈಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಈಗ ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳನ್ನ ಅಬ್ಸರ್ವ್ ಮಾಡಿ ಇದನ್ನೇ ಅಲ್ಲಿ ಡಯಾಗ್ರಾಮ್ಯಾಟಿಕ್ ಆಗಿ ಕೊಟ್ಟಿರೋದು, ಅದನ್ನ ನೋಡೋಣ. ಜೈಂಟ್ ಫರ್ನ್ಸ್ ಅಂದರೆ ಟೆರಿಡೋಫೈಟ್ಸ್. ದೀಸ್ ಆರ್ ದ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ವಿಚ್ ಡೆವಲಪ್ಸ್ ದ ವ್ಯಾಸ್ಕ್ಯುಲರ್ ಪ್ಲಾಂಟ್. ಯಾವುದು? ಟೆರಿಡೋಫೈಟ್ಸ್ಗಳು, ಜೈಂಟ್ ಫರ್ನ್ಸ್ ಅಂತ ಹೇಳ್ತೀವಿ. were present, but they all fell to form coal deposits slowly. ನಿಧಾನವಾಗಿ ಕೋಲ್ ಪಿಟ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. Some of these land reptiles went back into the water to evolve to fish like reptiles, probably 200 million years ago. Ichthyosaurs ಅಂತ ಹೇಳಿ ಮತ್ತೆ reptilesಗಳು back to the water, and they are evolving into a different fish like reptiles. The land reptiles were, of course, the dinosaurs. The biggest of them is Tyrannosaurus rex, was about 20 feet in height, 20 ಅಡಿ ಎತ್ತರ ಇತ್ತು, and had huge, fearsome, dagger-like teeth. ಅವುಗಳಿಗೆ dagger-like teeth ಇತ್ತು. ಈ ಕ್ಯಾರೆಕ್ಟರ್ಗಳನ್ನ ಕೇಳ್ಬೋದು, ಕ್ಯಾರೆಕ್ಟರ್ಗಳು. ಅದೇ ಥರ about 65 million years ago, the dinosaurs suddenly disappeared from the earth. We don't know what is the reason. ಓಕೆ, ಅದು ವಾಲ್ಕನಿಕ್ ಎರಪ್ಷನ್ ಇಂದ ಆಗಿರ್ಬೋದು ಅಥವಾ ಬೇರೆ ಯಾವುದೋ ರೀಸನ್ಸ್ಗಳಾಗಿರ್ಬೋದು, ಫುಡ್ ಸ್ಕೇಸಿಟಿ ಆಗಿರ್ಬೋದು, ಸಡನ್ಲಿ ಡಿಸಪಿಯರ್ ಆಗುತ್ತೆ. ವಿ ಡು ನಾಟ್ ನೋ ದ ಟ್ರೂ ರೀಸನ್. ಸಮ್ ಸೇ ಕ್ಲೈಮ್ಯಾಟಿಕ್ ಚೇಂಜಸ್ಗಳು, ಕ್ಲೈಮ್ಯಾಟಿಕ್ ಚೇಂಜಸ್ ಕಿಲ್ಡ್ ದೆಮ್ ಅಂತ ಹೇಳುತ್ತೆ. ಸಮ್ ಸೇ ಮೋಸ್ಟ್ ಆಫ್ ದೆಮ್ ಎವಾಲ್ವ್ಡ್ ಇನ್ ಟು ಬರ್ಡ್ಸ್. ಕೆಲವು ಬರ್ಡ್ಸ್ಗಳಾಗಿ ಎವಾಲ್ವ್ ಆಯಿತು ಅಂತ ಹೇಳ್ತಾರೆ. ಈಗ ಬರ್ಡ್ಸ್ಗಳಾಗಿ ಎವಾಲ್ವ್ ಆಗಿದೆ, ಓಕೆ, ಬಟ್ ನಮ್ಮಲ್ಲೂ ಕೂಡ ಇದೇ ಥರ ಕ್ವಶನ್ ರೈಸ್ ಆಗುತ್ತೆ ಅಲ್ವಾ? If you are saying that we are the evolved species of apes and chimpanzees, those species are also there, right? ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಆಗಿ ಎವಾಲ್ವ್ ಆಗಿಲ್ಲ. ಬಟ್ if all the dinosaurs are different types of brachiosaurs are turned into birds ಆಗಿದ್ದಿದ್ರೆ, ನಮ್ಮ ಥರನೇ ಏಪ್ಸ್ ಮತ್ತು ಚಿಂಪಾಂಜೀಸ್ಗಳ ಥರ ಅಲ್ಲೂ ಡೈನೋಸಾರ್ಸ್ಗಳು ಉಳ್ಕೋಬೇಕಿತ್ತು. ಇಲ್ಲ, ರೈಟ್? ಸೊ ಅದನ್ನು ಕೂಡ ನಾವು ನಂಬೋದಿಕ್ಕೆ ಆಗೋದಿಲ್ಲ. ದೇರ್ ಆರ್ ಮೆನಿ ರೀಸನ್ಸ್, but still unknown. ಅದು ಜಸ್ಟ್ ಇವಾಗ ಅಸಂಪ್ಷನ್ ಮಾತ್ರ. The truth may live in between. ಎರಡರ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ. Small sized reptiles of that era still exist today.
ಅವತ್ತಿನ ಸ್ಮಾಲ್ ಸೈಜ್ ರೆಪ್ಟೈಲ್ಸ್ಗಳು ಇವತ್ತಿಗೂ ಕೂಡ ಇದೆ. The first mammals were like shrew. Mammals were like shrews. ಅದು ಫಸ್ಟ್ ಸ್ಮಾಲೆಸ್ಟ್ ಮ್ಯಾಮಲ್ ಅಂತ ಹೇಳ್ತೀವಿ, ಶ್ರೀವ್ಸ್ಗಳು ಫಾರ್ಮ್ ಆಗುತ್ತೆ. ದೇರ್ ಫಾಸಿಲ್ಸ್ ಆರ್ ಸ್ಮಾಲ್ ಸೈಜ್ಡ್. ಮ್ಯಾಮಲ್ಸ್ ವರ್ ವಿವಿಪ್ಯಾರಸ್ ಆಗಿತ್ತು, ಅಂದ್ರೆ ದೇ ಗಿವ್ ಬರ್ತ್ ಟು ಯಂಗ್ ಒನ್ಸ್, ಪ್ರೊಟೆಕ್ಟೆಡ್ ದೇರ್ ಅನ್ಬೋರ್ನ್ ಯಂಗ್ ಇನ್ಸೈಡ್ ದ ಮದರ್ಸ್ ಬಾಡಿ, means inside the womb. Mammals were more intelligent in sensing and avoiding danger at least. ಓಕೆ, ಸೆನ್ಸ್ ಮಾಡೋ ಎಬಿಲಿಟಿ ಆಗಿರ್ಬೋದು ಮತ್ತೆ ಪ್ರೊಟೆಕ್ಷನ್ ಎಬಿಲಿಟಿ ಎಲ್ಲವೂ ಕೂಡ ಜಾಸ್ತಿ ಇತ್ತು. ವೆನ್ ರೆಪ್ಟೈಲ್ಸ್ ಕೇಮ್ ಡೌನ್, ಮ್ಯಾಮಲ್ಸ್ ಟುಕ್ ಓವರ್ ದಿಸ್ ಅರ್ತ್. ಮ್ಯಾಮಲ್ಸ್ಗಳು ಅರ್ಥನ್ನ ರೂಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ದೇರ್ ವರ್ ಇನ್ ಸೌತ್ ಆಫ್ರಿಕಾ ಮ್ಯಾಮಲ್ಸ್ ರಿಸೆಂಬ್ಲಿಂಗ್ ಹಾರ್ಸ್, hippocampus, bear, rabbit, etc. Due to continental drift ಅಂತ ಕೇಳಿರ್ಬೋದು. Wegener, he was explained the continental drift theory. Who was that? Wegener. When South America joined North America, these animals were overridden by the North American fauna. ನಾರ್ತ್ ಅಮೇರಿಕನ್ ಫಾನಾದಿಂದ ಓವರ್ ರೈಡ್ ಆಗುತ್ತೆ. ಫಾನಾ ಇನ್ ದ ಸೆನ್ಸ್ ಅನಿಮಲ್ಸ್ಗಳಿಂದ ಓವರ್ ರೈಡ್ ಆಗುತ್ತೆ. ಡ್ಯೂ ಟು ದ ಸೇಮ್ ಕಾಂಟಿನೆಂಟಲ್ ಡ್ರಿಫ್ಟ್, pouched mammals, means the marsupials of Australia, survived because of the lack of competition from any other mammals. ಯಾವುದೇ ಥರ ಕಾಂಪಿಟೇಷನ್ ಇಲ್ಲದೆ ಇರೋದ್ರಿಂದ ಬ್ರೂಡ್ ಪೌಚ್ಡ್ ಮ್ಯಾಮಲ್ಸ್ಗಳು ಸರ್ವೈವ್ ಆಗುತ್ತೆ ಆಸ್ಟ್ರೇಲಿಯಾ ರೀಸನಲ್ಲಿ. ಸೊ ನೆಕ್ಸ್ಟ್ ಫಾರ್ಗೆಟ್ ಏನಿದೆ, ಸಮ್ ಮ್ಯಾಮಲ್ಸ್ live wholly in water, ಕಂಪ್ಲೀಟ್ ಆಗಿ ನೀರಿನಲ್ಲೇ ಇದೆ. ವೇಲ್, ಡಾಲ್ಫಿನ್ಸ್, ಸೀಲ್ ಅಂಡ್ ಸೀ ಕೌಸ್ ಆರ್ ಸಮ್ ಎಕ್ಸಾಂಪಲ್ಸ್. ಓಕೆ, ಯಾವುದು ಎಕ್ಸಾಂಪಲ್ಸ್ ವಿಚ್ ಆರ್ ಎಕ್ಸ್ಕ್ಲೂಸಿವ್ಲಿ ಇನ್ ವಾಟರ್ ಆರ್ ಅಕ್ವಾಟಿಕ್ ಇನ್ ನೇಚರ್? ವೇಲ್, ಡಾಲ್ಫಿನ್, ಸೀಲ್ ಅಂಡ್ ಸೀ ಕೌ, ಇವೆಲ್ಲವೂ ಕೂಡ. ಎವಲ್ಯೂಷನ್ ಆಫ್ ಹಾರ್ಸ್, ಎಲಿಫೆಂಟ್, ಡಾಗ್ ಎಟ್ಸೆಟ್ರಾ ಆರ್ ಸ್ಪೆಷಲ್ ಸ್ಟೋರೀಸ್ ಆಫ್ ಎವಲ್ಯೂಷನ್. ಬೇರೆ ಬೇರೆ ಸ್ಟೋರೀಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅಂಡ್ ಅಬೌಟ್ ದೀಸ್ ಇನ್ ಹೈಯರ್ ಕ್ಲಾಸಸ್, ಇಲ್ಲಿ ಜಾಸ್ತಿ ಅದ್ರ ಬಗ್ಗೆ ಕೊಟ್ಟಿಲ್ಲ. ಅಂದ್ರೆ ಎವಲ್ಯೂಷನ್ ಆಫ್ ಹಾರ್ಸ್ ಆಗಿರ್ಬೋದು, ಎವಲ್ಯೂಷನ್ ಆಫ್ ಎಲಿಫೆಂಟ್ ಆರ್ ಡಾಗ್ಸ್ಗಳ ಬಗ್ಗೆ, ಬಟ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಕೆಲವು ಬ್ರೀಫ್ ಅಕೌಂಟ್ ಅನ್ನ ಕೊಟ್ಟಿರೋದು. ಓಕೆ, ಸೊ ಇಲ್ಲಿಗೆ ಬಂದಾಗ ಇಲ್ಲಿ ಎವಲ್ಯೂಷನ್ ಆಫ್ ಮ್ಯಾನ್ ವಿತ್ ಅ ಲ್ಯಾಂಗ್ವೇಜ್ ಸ್ಕಿಲ್ ಅಂಡ್ ಸೆಲ್ಫ್ ಕಾನ್ಶಿಯಸ್ನೆಸ್. ಮ್ಯಾನ್ ಅಲ್ಲಿ ಎವಲ್ಯೂಷನ್ ತುಂಬಾ ಜಾಸ್ತಿ ಆಗುತ್ತೆ, ರೈಟ್? ವಿತಿನ್ 15 ಮಿಲಿಯನ್ ಇಯರ್ಸ್ ಅಲ್ಲಿ, ಕಡಿಮೆ ಅಲ್ಲ ಅದು. ಆದ್ರೂ ವೆನ್ ಕಂಪೇರ್ ಟು ಅದರ್ ಆರ್ಗ್ಯಾನಿಸಮ್ಸ್ ಇಟ್ಸ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. 15 ಮಿಲಿಯನ್ ಇಯರ್ಸ್ ಅಲ್ಲಿ ಲಾಟ್ ಆಫ್ ಚೇಂಜಸ್. ಓಕೆ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಎ ರಫ್ ಸ್ಕೆಚ್ ಆಫ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್, ದೇರ್ ಟೈಮ್ ಆನ್ ದ ಜಿಯಾಲಜಿಕಲ್ ಸ್ಕೇಲ್ ಆರ್ ಇಂಡಿಕೇಟೆಡ್ ಇನ್ ದ ಫಿಗರ್ 7.9 and 7.10. ಈಗ ನೋಡೋಣ 7.9 ಮತ್ತೆ 10 ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಹಿಯರ್ ಯು ಕ್ಯಾನ್ ಅಬ್ಸರ್ವ್ 9. ಓಕೆ, ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಲೆಟರ್ಸ್ಗಳು. You are observing here. Just a minute, let me take red color to write over the white background. Okay, so here the Paleozoic era, Mesozoic era, Cenozoic era. Okay, 3 eraಗಳಿದೆ. And you are observing periods here. ಇಲ್ಲಿ ಕೆಲವು periods ಗಳಿದೆ. Okay, period ಇದೆ. You are observing periods as well as the epoch, quaternary and tertiary period. ಸೊ ಆ ಟೈಮಲ್ಲಿ ಏಂಜಿಯೋಸ್ಪರ್ಮ್ಸ್, ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಮೊನೊಕಾಟಿಲಿಡನ್ಸ್ ವರ್ ಡಾಮಿನೇಟಿಂಗ್ ದ ಅರ್ತ್. ಇಲ್ಲಿ ಬ್ರಯೋಫೈಟ್ಸ್ಗಳಿತ್ತು. ಅದೇ ಥರ ಕ್ರೆಟೇಷಿಯಸ್ ಆಫ್ ಮಿಸೋಜೋಯಿಕ್ ಎರಾ, ಜುರಾಸಿಕ್ ಮತ್ತೆ ಟ್ರಯಾಸಿಕ್. ಕ್ರೆಟೇಷಿಯಸ್, ಜುರಾಸಿಕ್, ಟ್ರಯಾಸಿಕ್, ದೀಸ್ ಆರ್ ದ ಇಪಾಕ್ಸ್ ಅಂಡ್ ಪೀರಿಯಡ್ಸ್ ಆಫ್ ಮಿಸೋಜೋಯಿಕ್ ಎರಾ. ಆ ಟೈಮಲ್ಲಿ ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ಲಾಂಟ್ಸ್ ಓನ್ಲಿ. ಇಲ್ಲಿ ಪ್ಲಾಂಟ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಸ್ಫಿನಾಪ್ಸಿಡ್, ಜಿಂಕೋಸ್, ನೀಟೇಲ್ಸ್ ಮತ್ತೆ ಡೈಕಾಟಿಲಿಡನ್ಸ್ ಅದು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಜುರಾಸಿಕ್ ಪೀರಿಯಡ್ ಅಲ್ಲಿ ಹರ್ಬೇಷಿಯಸ್ ಲೈಕೋಪಾಡ್ಸ್, ಫರ್ನ್ಸ್, ಕಾನಿಪರ್ಸ್ ಮತ್ತೆ ಸೈಕ್ಯಾಡ್ಸ್ಗಳು. ಓಕೆ, ಟ್ರಯಾಸಿಕ್ ಪೀರಿಯಡ್ ಅಲ್ಲಿ ಯಾವುದೇ ತರ ಚೇಂಜಸ್ಗಳನ್ನು ಅಬ್ಸರ್ವ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಪರ್ಮಿಯನ್ ಪೀರಿಯಡ್ ಆಫ್ ಪೇಲಿಯೋಜೋಯಿಕ್ ಎರಾ. ಪರ್ಮಿಯನ್ ಪೀರಿಯಡ್ ಆಫ್ ಪೇಲಿಯೋಜೋಯಿಕ್ ಎರಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಓಕೆ ಆರ್ಬೋರೆಸೆಂಟ್ ಲೈಕೋಪಾಡ್ಸ್ಗಳು ಕಾಣಿಸುತ್ತೆ. ಮತ್ತೆ ಕಾರ್ಬೋನಿಫೆರಸ್ ಅಲ್ಲಿ ಸೀಡ್ ಫರ್ನ್ಸ್ ಅನ್ನು ನೋಡಬಹುದು. ಡೆವೋನಿಯನ್ ಅಲ್ಲಿ
ಪ್ರೋಜಿಮ್ನೋಸ್ಪಮ್ಸ್, ಡೆವೋನಿಯನ್ ಪೀರಿಯಡ್ ಆಫ್ ಪೆಲಿಯೋಝೋಯಿಕ್ ಎರಾದಲ್ಲಿ ಜಿಮ್ನೋಸ್ಪಮ್ಸ್ಗಳು, ಎಸ್ಪೆಷಲಿ ಪ್ರೋಜಿಮ್ನೋಸ್ಪಮ್ಸ್ ಇಲ್ಲಿಂದ ಶುರು ಆಗುತ್ತೆ. ಯಾವುದಿದು? ಸಿಲೋಫೈಟನ್ಸ್ಗಳಿಂದ ಇಲ್ಲೆಲ್ಲ ರೈಸ್ ಆಗಿರೋದು. ಅಂದರೆ ಆಲ್ಮೋಸ್ಟ್ ದ ಟೆರಿಡೋಫೈಟ್ಸ್ಗಳು, ಜಿಮ್ನೋಸ್ಪಮ್ಸ್, ಎಂಜಿಯೋಸ್ಪಮ್ಸ್ ಹ್ಯಾವ್ ಬೀನ್ ಅರೈಸ್ಡ್ ಫ್ರಮ್ ಸಿಲೋಫೈಟಾನ್ಸ್. ನೆಕ್ಸ್ಟ್ ಇಲ್ಲಿ ಯಾವುದಿದು? ರೈನಿಯಾ ಟೈಪ್ ಆಫ್ ಪ್ಲಾಂಟ್ಸ್ ದಟ್ ಕಂಟಿನ್ಯೂಸ್ ಆಸ್ ಎ ಸಿಲೋಫೈಟಾನ್ಸ್. ಅಂಡ್ ಆಫ್ಟರ್ ದಟ್ ಟ್ರೇಕಿಯೋಫೈಟ್ ಆನ್ಸಿಸ್ಟರ್ಸ್ ಅಲ್ಲಿಂದ ಅಬ್ಸರ್ವ್ ಮಾಡಿದ್ರೆ ಯು ಆರ್ ಅಬ್ಸರ್ವಿಂಗ್ ಸಮ್ ಆಫ್ ದೆಮ್ ಆಸ್ ಟೆರಿಡೋಫೈಟ್ಸ್ ಅಂಡ್ ಬ್ರಯೋಫೈಟ್ಸ್. ಇಲ್ಲಿ ಕ್ಲೋರೋಫೈಟ್ ಆನ್ಸಿಸ್ಟರ್ ಇಂದ ಬ್ರಯೋಫೈಟ್ಸ್ಗಳು ಅರೈಸ್ ಆಗಿರೋದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಪೀರಿಯಡ್ಸ್ಗಳು ಮತ್ತೆ ಎರವನ್ನ ಕೊಟ್ಟಿದ್ದಾರೆ. ಆ ಯಾವ ಎರಾದಲ್ಲಿ ಯಾವ ಪ್ಲಾಂಟ್ ಡಾಮಿನೇಟ್ ಆಗಿತ್ತು ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಓಕೆ, ಇದನ್ನ ಕೇಳ್ತಾರೆ. ಪ್ರೋಜಿಮ್ನೋಸ್ಪಮ್ಸ್ ವರ್ ಡಾಮಿನೇಟಿಂಗ್ ದ ಅರ್ತ್ ಇನ್ ದ ಡೆವೋನಿಯನ್ ಪೀರಿಯಡ್ ಆಫ್ ಪೆಲಿಯೋಝೋಯಿಕ್ ಎರಾ. ಸೀಡ್ ಫರ್ನ್ಸ್, ಕಾರ್ಬೋನಿಫೆರಸ್ ಆಫ್ ಪೆಲಿಯೋಝೋಯಿಕ್ ಎರಾ. ಇನ್ನು ಹಾಗೆ ಉಳಿದ ಹಾಗೆ ಡೈಕಾಟಿಲಿಡನಸ್ ಅದು ಬರೋದು ಮಿಸೋಝೋಯಿಕ್ ಎರಾದಲ್ಲಿ, ಕ್ರೆಟೇಷಿಯಸ್ ಪೀರಿಯಡ್ ಅಲ್ಲಿ. ಇನ್ನು ಎಂಜಿಯೋಸ್ಪಮ್ಸ್ ಅಲ್ಲಿ ಮಾನೋಕಾಟಿಲಿಡನ್ಸ್ಗಳು ಬರೋದು ಕ್ವಾಟರ್ನರಿ ಮತ್ತೆ ಟರ್ಷರಿ ಪೀರಿಯಡ್ ಆಫ್ ಸಿನೋಝೋಯಿಕ್ ಎರಾದಲ್ಲಿ. ಓಕೆ, ನಾವು ಇವಾಗ ಇಲ್ಲಿ ಅನಿಮಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಯು ಆರ್ ಅಬ್ಸರ್ವಿಂಗ್ 350 million years ago so early reptiles which were extinct: Carboniferous, Permian, Triassic, Jurassic, Cretaceous, Tertiary, Quaternary. ಈಗ ಇದನ್ನೇ ಹೇಳೋದಾದ್ರೆ ಟರ್ಷರಿ, ಕ್ವಾಟರ್ನರಿ, ದೀಸ್ ಆರ್ ನಥಿಂಗ್ ಬಟ್ ಸಿನೋಝೋಯಿಕ್ ಎರಾ. ಕ್ರೆಟೇಷಿಯಸ್, ಜುರಾಸಿಕ್ ಮತ್ತೆ ಟ್ರಯಾಸಿಕ್ ಇಸ್ ನಥಿಂಗ್ ಬಟ್ ಮೀಸೋಝೋಯಿಕ್ ಎರಾ. Permian, Carboniferous, these are indicating Paleozoic era. So now ಇಲ್ಲಿ ಟರ್ಷರಿ ಅಲ್ಲ ಇದು. ಇಲ್ಲಿ ಕ್ರೆಟೇಷಿಯಸ್, ಜುರಾಸಿಕ್ ಮತ್ತೆ ಟ್ರಯಾಸಿಕ್ ಅಲ್ಲಿ ಇದು ಎಕ್ಸ್ಟಿಂಕ್ಟ್ ಆಗಿದೆ ಇಲ್ಲಿ ಕೊಟ್ಟಿರೋದು, ಥೆರಾಪ್ಸಿಡ್ಸ್ ಅಂತ ಹೇಳ್ಬಿಟ್ಟು. ಡೈನೋಸರ್ಸ್ ಎಕ್ಸ್ಟಿಂಕ್ಟ್ ಆಲ್ಮೋಸ್ಟ್ 50 million years ago ಅಥವಾ 65 million years ago ಅಂತ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು. ಸೊ ಮತ್ತೆ ಇದು ಜುರಾಸಿಕ್ ಮತ್ತೆ ಏನ್ ಹೇಳ್ತೀವಿ, ದಿಸ್ ಇಸ್ ದ ಪೀರಿಯಡ್ ಆಫ್, ಸೊ ಇದನ್ನೇ ಏಜ್ ಆಫ್ ರೆಪ್ಟೈಲ್ಸ್ ಅಂತ ಹೇಳೋದು. ಏಜ್ ಆಫ್ ಫಿಶಸ್ ಬಂದ್ರೆ ಪರ್ಮಿಯನ್ ಪೀರಿಯಡ್ ಅಲ್ಲಿ ಬರುತ್ತೆ. ಅಂದ್ರೆ ಪರ್ಮಿಯನ್ ಅಲ್ಲ, ಅದು ಆಕ್ಚುಲಿ ಡಿವೋನಿಯನ್ ಪೀರಿಯಡ್, ಓರ್ಡೋವೋಷಿಯನ್ ಇನ್ವರ್ಟಿಬ್ರೇಟ್ಸ್ ಗಳಾಗುತ್ತೆ. ಹಾಗಾಗಿ ಇಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ಗಳು, ಥೀಕೋಡಾಂಟ್ಸ್ಗಳು ಎಲ್ಲ ಕಂಡು ಬರುತ್ತೆ. ಅಂಡ್ ಯು ಆರ್ ಅಬ್ಸರ್ವಿಂಗ್ ಹಿಯರ್ ಟರ್ಟಲ್ಸ್ಗಳಾಗಿರ್ಬೋದು ಯಾವ ಥರ ಅರೈಸ್ ಆಗಿದೆ ಅಂತ, ಹೌ ದೇ ವರ್ ಫಾರ್ಮ್ಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸಾರಾಪ್ಸಿಡ್ಸ್ ಇಂದ ಲಿಸರ್ಡ್ಸ್ಗಳು, ಲಿಸರ್ಡ್ ಇಂದ ಸ್ನೇಕ್ಸು, ಮತ್ತು ಸಾರಾಪ್ಸಿಡ್ಸ್ಗಳಿಂದ ಯಾವುದು ಟಾಟಾರಾಸು. ಆ್ಯಂಡ್ ಆಫ್ಟರ್ ದಟ್ ಇಲ್ಲಿಗೆ ಬಂದಾಗ ಸೊ ಸಮ್ ಲ್ಯಾಂಡ್ ಅನಿಮಲ್ಸ್, ರೆಪ್ಟೈಲ್ಸ್ ವಿಚ್ ಆರ್ ಹ್ಯಾವಿಂಗ್ ಲೆಗ್ಸ್ ಆಸ್ ವೆಲ್ ಆಸ್ ಟೈಲ್, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫ್ರಮ್ ದೇರ್ ಹಿಯರ್ ಸಿನಾಪ್ಸಿಡ್ಸ್, ಇಲ್ಲಿಂದ ಏನಾಗುತ್ತೆ, ದಟ್ ಈಸ್ ಗೋನ ಫಾರ್ಮ್ ಥೀಕೋಡಾಂಟ್ ಇರೋ ಆರ್ಗ್ಯಾನಿಸಮ್ಸ್ಗಳಾಗಿರ್ಬೋದು. ನೆಕ್ಸ್ಟು ಪೆಲಿಕೋಸಾರಸ್ ಆ್ಯಂಡ್ ಕಂಟಿನ್ಯೂಸ್ ಟು ಫಾರ್ಮ್ ದ ಮ್ಯಾಮಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಆ ಲೈನ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಸಾಕು, ಎಲ್ಲಿಂದ ಎಲ್ಲಿಗೆ ಫಾರ್ಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎಸ್, ಆ್ಯಂಡ್ ದಟ್ ವಾಸ್ ಅಬೌಟ್ the brief account of evolution. Now we are going to discuss about one more important topic, that is nothing but origin of evolution of man. ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಮೆನಿ ಟೈಮ್ಸ್ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ದ ಬ್ರೈನ್ ಸೈಜ್ ಮತ್ತೆ ಡಿಫ್ರೆಂಟ್ ಹೋಮಿನಿಡ್ ಫಾಸಿಲ್ಸ್ಗಳು. ಅದಕ್ಕೆ ಎಲ್ಲ ಫಾಸಿಲ್ಸ್ಗಳು ನೆನ್ಪಿಟ್ಕೊಂಡಿರಬೇಕು. ಐ ಆಮ್ ಜಸ್ಟ್ ಗೋಯಿಂಗ್ ಟು ಅಂಡರ್ಲೈನ್ ಫಸ್ಟ್ ಹೈಲೈಟ್ ಮಾಡ್ತೀನಿ, ಹೈಲೈಟಿಂಗ್ ದ ಡಿಫ್ರೆಂಟ್ ಫಾಸಿಲ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನಂತರ ಏನ್ ಮಾಡೋಣ, ಅಂಡರ್ಲೈನ್ ಮಾಡೋಣ ಎಲ್ಲಿತ್ತು ಅಂತ ಹೇಳ್ಬಿಟ್ಟು. ಡ್ರಯೋಪೆಥೆಕಸ್ ಅಂಡ್ ರಾಮಾಪೆಥೆಕಸ್. ರಾಮಾಪೆಥೆಕಸ್ ಎರಡಾಯ್ತು, ಹೈಲೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜಸ್ಟ್ ಅಬ್ಸರ್ವ್ ದ ಒನ್ ಮೋರ್ ವರ್ಡ್, ದಟ್ ಈಸ್ ನಥಿಂಗ್ ಬಟ್ ಆಸ್ಟ್ರಲೋಪೆಥೆಕಸ್. ಎಲ್ಲಿದೆ ಆಸ್ಟ್ರಲೋಪೆಥೆಕಸ್? ಇಟ್ ಈಸ್ ಹಿಯರ್. ಓಕೆ, ಆಸ್ಟ್ರಲೋಪೆಥೆಕಸ್. ಆಫ್ಟರ್ ಆಸ್ಟ್ರಲೋಪೆಥೆಕಸ್ you need to observe Homo habilis somewhere else. Here it is, Homo habilis. After Homo habilis you need to focus Homo erectus. After Homo erectus you need to observe Neanderthal man. Okay, after Neanderthal man
ಹೋಮೋಸೇಪಿಯನ್ಸ್, ಮಾಡರ್ನ್ ಹೋಮೋಸೇಪಿಯನ್ಸ್. ಸೊ ಇವಾಗ ನಾನು ಹೈಲೈಟ್ ಮಾಡಿರೋದೆಲ್ಲ ಡಿಫರೆಂಟ್ ಫಾಸಿಲ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸಾರಿ, ಲುಕ್ ಅಟ್ ಹಿಯರ್. ಡ್ರಯೋಪೆಥಿಕಸ್, ರಾಮಪೆಥಿಕಸ್ ಎಲ್ಲಿ ಯಾವಾಗ ಇದ್ರು ಅನ್ನೋದು ಕ್ವಶನ್ ಆಗುತ್ತೆ. 15 million years ago ದೇವರ್ ಎಕ್ಸಿಸ್ಟೆಡ್. 15 million years ago ಯಾವ ತರ ಬಾಡಿ ಫೀಚರ್ ಇತ್ತು? ದೇವರ್ ಹೇರಿ, ಮೀನ್ಸ್ ದ ಬಾಡಿ ಇಸ್ ಫುಲ್ಲಿ ಕವರ್ಡ್ ವಿತ್ thick hair and walked like gorillas and chimpanzees. Walked like gorillas and chimpanzees, not bipedalism. ಎರಡು ಕಾಲುಗಳಲ್ಲಿ ನಡೀತಾ ಇರಲಿಲ್ಲ. ದೇ ವರ್ ಯೂಸಿಂಗ್ 4 limbs ಆಲ್ಸೋ ಟು ವಾಕ್. ಹಾಗಾಗಿ ಚಿಂಪಾಂಜಿ ಗೋರಿಲ್ಲಾ ತರ ಇತ್ತು. ರಮಾಪೆಥಿಕಸ್ ವಾಸ್ ಮೋರ್ ಮ್ಯಾನ್ ಲೈಕ್. ಡ್ರಯೋಪೆಥಿಕಸ್ ವಾಸ್ ಮೋರ್ ಏಪ್ ಲೈಕ್. ಸಿ, ಇಲ್ಲೇ ಗೊತ್ತಾಗ್ತಾ ಇದೆ ಕೆಲವು ವರ್ಡ್ಗಳು ಯಾವ ತರ ಕ್ವಶನ್ ಕೇಳ್ತಾರೆ ಅಂತ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಲೈಕ್ ಅ ಮೋರ್ ಮ್ಯಾನ್ ಲೈಕ್, ಅಥವಾ ಮ್ಯಾನ್ ಲೈಕ್, ವಿಚ್ ಒನ್ ಈಸ್ ಲೈಕ್ ಅ ಏಪ್ ಲೈಕ್. ಅದನ್ನ ಏನ್ ಮಾಡ್ಬೋದು, ಉಲ್ಟಾ ಕೇಳ್ಬೋದು ಈ ತರ. ವಿಚ್ ಒನ್ ಈಸ್ ಏಪ್ ಲೈಕ್, ವಿಚ್ ಒನ್ ಈಸ್ ಮ್ಯಾನ್ ಲೈಕ್. ಅಲ್ಲಿ ಡ್ರಯೋಪೆಥಿಕಸ್, ರಾಮಪೆಥಿಕಸ್, ಡ್ರಯೋಪೆಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡರ್ತಾಲ್ ಮ್ಯಾನ್, ಹೋಮೋ ಎರೆಕ್ಟಸ್, ಈ ತರ ಜಂಬ್ಲಿಂಗ್ ವರ್ಡ್ ಅಲ್ಲಿ ಕೇಳಿದಾಗ ನೀವು ನೆನ್ಪಿಟ್ಕೊಬೇಕು. ಫ್ಯೂ ಫಾಸಿಲ್ಸ್ ಆಫ್ ಮ್ಯಾನ್ ಲೈಕ್ ಬೋನ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಇನ್ ಇಥಿಯೋಪಿಯಾ ಅಂಡ್ ಟ್ಯಾನ್ಸಾನಿಯಾ. ಟ್ಯಾನ್ಸಾನಿಯಾ ಮತ್ತೆ ಇಥಿಯೋಪಿಯಾದಲ್ಲಿ ಕೆಲವು ಮ್ಯಾನ್ ಲೈಕ್ ಬೋನ್ಸ್ಗಳು ಅವೈಲೇಬಲ್ ಇದೆ, ಅಂದ್ರೆ ಡಿಸ್ಕವರ್ ಆಯಿತು. These revealed hominid features leading to the belief that about 3 to 4 million years ago, man-like primate walked like a Eastern Africa. Walked in Eastern Africa. So ಅಲ್ಲಿಗೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? They were probably not taller than 4 feet, but walked upright ಆಗಿ ಸ್ಟ್ರೈಟ್ ಆಗಿ ನಡೀತಾ ಇದ್ರು 2 million years ago. ಓಕೆ, ಸೊ ಇಲ್ಲಿ ತನಕ ನಾವು ಮಾತಾಡಿದಿವಾಗ ರಾಮಾಪೆಥಿಕಸ್ ಆಗಿರಬಹುದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಆಸ್ಟ್ರೋಪಿಥಿಕಸ್ 2 million years ago. ಆಸ್ಟ್ರೋಪಿಥಿಕಸ್ probably lived in East Africa, grasslands ಅಲ್ಲಿ ಇತ್ತು ಅಂತ ಹೇಳಿ. ನೆಕ್ಸ್ಟ್, ಎವಿಡೆನ್ಸ್ ಶೋಸ್ ದಟ್ ಹಂಟೆಡ್ ವಿತ್ ಸ್ಟೋನ್. ಯಾರು ಸ್ಟೋನ್ ಜೊತೆಗೆ ಹಂಟ್ ಮಾಡ್ತಿದ್ದವರು ಅಂತ ಹೇಳಿದ್ರೆ ಆಸ್ಟ್ರೋಪಿಥಿಕಸ್, ಅಥವಾ ಮುಂದೆ ನೋಡ್ಬೋದು ಕನೆಕ್ಷನ್ ತಗೋಬೇಕು ನಾವು. ಓಕೆ, ವಿತ್ ಸ್ಟೋನ್ ವೆಪನ್ಸ್, ಬಟ್ ಎಸೆನ್ಷಿಯಲಿ ಈ ಏಟ್ ಫ್ರೂಟ್ ಅನ್ನ ತಿಂತಾ ಇದ್ರು. ಸಮ್ ಆಫ್ ದ ಬೋನ್ಸ್ ಅಮಾಂಗ್ ದ, ಕರೆಕ್ಟ್ ಆಗಿದೆಯಾ? ಸಮ್ ಆಫ್ ದ ಬೋನ್ಸ್ ಅಮಾಂಗ್ ದ ಬೋನ್ಸ್ ಡಿಸ್ಕವರ್ಡ್ ವರ್ ಡಿಫ್ರೆಂಟ್ ಆಗಿರೋದು ಕೂಡ ಸಿಕ್ಕಿದೆ. ದಿಸ್ ಕ್ರೀಚರ್ ವಾಸ್ ಕಾಲ್ಡ್ ಫಸ್ಟ್ ಹ್ಯೂಮನ್ ಲೈಕ್ ಹೋಮಿನಿಡ್ and was called Homo habilis. ಸೊ ಇವಾಗ ನಾವು ಇಲ್ಲೊಂದು ಆರೋ ಮಾರ್ಕ್ ಅನ್ನು ಎರೇಸ್ ಮಾಡ್ತಾ ಇದ್ದೀನಿ. and try to read this carefully what I am trying to explain. ಏನಿದೆ ಇಲ್ಲಿ ಇವಾಗ? This is how, this is why the NCERT is like a theory wise why people are not able to understand students while they are reading their own. ಯಾಕೆ ಅರ್ಥ ಆಗಲ್ಲ ಅನ್ನೋದಕ್ಕೆ we have to make it point wise. ಇಲ್ಲಿಂದ ನೋಡಿದ್ರೆ 2 million years ago Australopithecines ಅಥವಾ Australopithecus, okay, probably lived in East African grasslands. Okay, ಒಂದಾಯ್ತು. ಇವಾಗ evidence shows they hunted with stone weapons but essentially ate fruits. Some of the bones among the bones discovered were different ಆಗಿ ಡಿಸ್ಕವರ್ ಆಗಿದೆ. This creature was called first human-like. Look at this one. First human-like being, hominid, that was Homo habilis. Hunted with stones. The brain capacity ಇಲ್ಲಿಂದ ಶುರು ಆಗುತ್ತೆ ಕ್ಲಿಯರ್ ಆಗಿ ಎಕ್ಸಾಮ್ ಅಲ್ಲಿ ಕೇಳೋದಕ್ಕೆ. Capacities were between 650 to 800 ಸೆಂಟಿಮೀಟರ್ ಅಲ್ಲ, ಅದು ಆಕ್ಚುಲಿ ಅಂದ್ರೆ CM ಅಂತ ಅಲ್ಲ, ಅಲ್ಲಿ ಕ್ಯೂಬಿಕ್ ಸೆಂಟಿಮೀಟರ್ ವಾಲ್ಯೂಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. They probably did not eat meat. Connect ಮಾಡ್ಕೊಬೇಕು ಇವಾಗ. Okay, they probably did not eat meat. So fossils discovered Java in 1891 revealed the next stage, that is Homo erectus. Homo erectus about 1.5 million years ago. Homo erectus had a large brain around 900 cc. Homo erectus probably ate meat. Next, the Neanderthal man with a brain size about 4000. Allah,
1400 cc ಅಂದರೆ 1400 cc, lived in near East and Central Asia between 1 lakh to 40,000 years back. They used to, look at this, they used to hide to protect their body, buried their deads. ಬಾಡಿಯನ್ನು, ಡೆಡ್ ಬಾಡೀಸ್ಗಳನ್ನ ಹೈಡ್ ಮಾಡ್ತಾ ಇದ್ರು, ಬರೀಡ್ ಮಾಡ್ತಾ ಇದ್ರು. ಯಾರು? ನಿಯಾಂಡರ್ತಾಲ್ ಮ್ಯಾನ್ಸ್. ಹೋಮೋಸೆಪಿಯನ್ಸ್ ಅರೋಸ್ ಇನ್ ಆಫ್ರಿಕಾ. ಆಫ್ರಿಕಾದಲ್ಲಿ ಮೂವ್ಡ್ ಟು ಅಕ್ರಾಸ್ ದ ಕಾಂಟಿನೆಂಟ್ಸ್ ಅಂಡ್ ಡೆವಲಪ್ಡ್ into what is that, distinct races. ಬೇರೆ ಬೇರೆ ರೇಸ್ಗಳು ಫಾರ್ಮೇಷನ್ ಆಗುತ್ತೆ. ಕಾಕಸಾಯ್ಡ್, ಮಾಂಗಲಾಯ್ಡ್, ಕ್ಯಾಪಾಯ್ಡ್, ಈ ಥರ ಎಲ್ಲ ಕೇಳಿರ್ತೀರ ನೀವು. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ರೇಸಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಡ್ಯೂರಿಂಗ್ ಐಸ್ ಏಜ್ ಬಿಟ್ವೀನ್ 75,000 to 10,000 years ago, ಓಕೆ, ಮಾಡರ್ನ್ ಹೋಮೋಸೆಪಿಯನ್ಸ್ ಅರೋಸ್. ಅವಾಗ ಅರೈಸ್ ಆಗುತ್ತೆ. ಪ್ರೀ ಹಿಸ್ಟಾರಿಕ್ ಕೇವ್ ಆರ್ಟ್ ಡೆವಲಪ್ಡ್. ಪ್ರೀ ಹಿಸ್ಟಾರಿಕ್ ಕೇವ್ ಆರ್ಟ್, ಗುಹೆಗಳಲ್ಲಿ ಬರೆಯೋದು ಡೆವಲಪ್ ಆಗುತ್ತೆ. ಅಬೌಟ್ 80,000 years ago, 18,000 years ago. ಅಗ್ರಿಕಲ್ಚರ್ ಕೇಮ್ ಅರೌಂಡ್ 10,000 years ago. ಯಾವಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದು? 10,000 years ago ಆರ್ ಬ್ಯಾಕ್. ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಸ್ಟಾರ್ಟೆಡ್. ಎರಡರ ಜೊತೆಗೆ ಸ್ಟಾರ್ಟ್ ಆಗಿದ್ದು 10,000 years ಬ್ಯಾಕ್. The rest of what happened is a part of human history of growth and decline of civilization. Okay, so 2016 ನಲ್ಲಿ ಈ ಒಂದು ಕಾನ್ಸೆಪ್ಟ್ ಇಂದ ಕ್ವಶನ್ ಕೇಳಿದ್ದಾರೆ. ಸೊ ವಿ ಹ್ಯಾವ್ ಟು ರಿಮೆಂಬರ್ ಡಿಫ್ರೆಂಟ್ ಫಾಸಿಲ್ಸ್ ಆಫ್ ಹೋಮಿನಿಡ್ಸ್. ಯಾವ್ಯಾವುದು ಫಾಸಿಲ್ಸು ಮತ್ತು ಎಲ್ಲಿ ಅರೈಸ್ ಆಯಿತು, ಯಾವಾಗ, ಅದರ ಬ್ರೈನ್ ಸೈಜ್ ಎಷ್ಟಿತ್ತು. ಹೋಮೋಸೆಪಿಯನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ಲ ಬ್ರೈನ್ ಸೈಜು. ಸೊ ಹೋಮೋಸೆಪಿಯನ್ಸ್ದು ಕೇಳಿದ್ರೆ ಬ್ರೈನ್ ಸೈಜನ್ನು ಯು ಹ್ಯಾವ್ ಟು ರಿಮೆಂಬರ್ ಇಸ್ ಅ 1350 to 1450 cc. ಓಕೆ, ಅದೇ ನಿಯಾಂಡರ್ತಾಲ್ ಮ್ಯಾನ್ ಬಂದರೆ 1400. ಓಕೆ, ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಎವಲ್ಯೂಷನ್. ಅಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಕಂಪೇರ್ ಮಾಡ್ಬೋದು. ಸಿಕ್ಕಿರೋ ಫಾಸಿಲ್ಸ್ಗಳು ಯಾವುದು ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ಇಫ್ ಎನಿ ಡಯಾಗ್ರಾಮ್ ಐ ಹ್ಯಾವ್ ಸ್ಕಿಪ್ಡ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ಚೆಕ್ ದಿಟ್. Okay, yes, this one, right? A family tree of dinosaurs and their living modern day counterpart organisms like a crocodile and birds. ಹಾಗೆ ಅಂದರೆ ಡಿಸೆಂಟ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇವಾಗ ಯಾವುದು ಇಲ್ಲ, ಬಟ್ ಇಲ್ಲಿ ಕ್ರೊಕೊಡೈಲ್ಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು ನಾವು, ಹಾಗೆ ಉಳ್ಕೊಂಡಿರೋದು. ಓಕೆ, ಇನ್ನು ಉಳಿದಿರೋದು ಇಲ್ಲಿ ಟೈರನೋಸಾರಸ್, ಮತ್ತು ಇಲ್ಲಿ ಟ್ರೈಸೆರಾಟಾಪ್ಸ್, ಮತ್ತು ಸ್ಟೆಗೋಸೆರೋಸಾರ್ಸ್, ಬ್ರ್ಯಾಂಕ್ಯೋಸಾರ್ಸ್, ಇವೆಲ್ಲ ಏನಾಗಿದೆ ಇವಾಗ ಎಕ್ಸ್ಟಿಂಕ್ಟ್ ಆಗಿರೋದು. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಎವಲ್ಯೂಷನ್ ಚಾಪ್ಟರ್. ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿ ತನಕ ಏನಾಗಿದೆ ಎಲ್ಲವೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಯು ಕ್ಯಾನ್ ಪುಟ್ ಯುವರ್ ಡೌಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ಇದೇ ಲೆಕ್ಚರ್ಸ್ಗಳನ್ನು ಮತ್ತೆ ಆಲ್ರೆಡಿ ನಾವು ಬೇರೆ ಬ್ಯಾಚಸ್ಗಳಲ್ಲೂ ಕೂಡ ಕಂಪ್ಲೀಟ್ ಆಗಿದೆ. ಇದು NCERT ಲೈನ್ ಬೈ ಲೈನ್ ಆಯಿತು. ಬಟ್ ಕಾನ್ಸೆಪ್ಟ್ ವೈಸ್ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ನೀಟ್ ಮತ್ತು KCETಯಲ್ಲಿ ಕ್ವಶನ್ ವೈಸ್ ಯಾವ ಥರ ಕೇಳ್ತಾರೆ ಅನ್ನೋದು ತುಂಬ ಸೀರೀಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೂಪರ್ 30 KCETಯಲ್ಲಿ ಆಗಿರ್ಬೋದು, ಮತ್ತು ನೀಟ್ PYQಗಳಲ್ಲಿ ಲೈವ್ಗಳಲ್ಲಿ ಆಗ್ತಿತ್ತು, ಅಲ್ಲಿ ಕೆಲವು ಕ್ವಶನ್ಸ್ಗಳನ್ನ ತೆಗೆದುಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೋ ಥ್ರೂ ಅವರ್ ಬ್ಯಾಚಸ್ ಆಸ್ ವೆಲ್ ಇನ್ PW ಆ್ಯಪ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್. ಸಿ ಯು ಸೂನ್.